ದಿಸ್ ಇಸ್ ಬ್ರಹ್ಮ ಕನ್ನಡ. ಸೊ ಏನು ನೋಡ್ತಾ ಇದ್ದೀರಾ, ಕೆಲವೊಂದಷ್ಟು ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ದು ಇಮ್ಯುನಾಲಜಿ ಆ್ಯಂಡ್ ವೈರಾಲಜಿಲಿ, ಎಸ್ಪೆಷಲಿ ನೇಮ್ ತ್ರೀ ಅಂತ ಕೇಳ್ತಕ್ಕಂಥ ಕ್ವಶನ್ಸ್. ಸೊ ಅದರಲ್ಲಿ ಫಸ್ಟ್ ಕ್ವಶನ್ಸ್ 3 ಮಾರ್ಕ್ಸಲ್ಲಿ. ಸೊ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ IgG, immunoglobulin G. ಸೊ ಕನ್ಸಿಸ್ಟ್ 70-80% ಆಫ್ ಟೋಟಲ್ ಇಮ್ಯುನೋಗ್ಲೋಬುಲಿನ್ಸ್ ಇನ್ ದ ಬಾಡಿ. ಸೊ ಅಬಂಡೆಂಟಾಗಿ ಇದೆ, ಜಾಸ್ತಿ ಇರೋದು ಬಾಡಿನಲ್ಲಿ 70-80% ಇರುತ್ತೆ ಇದು IgG. ಇಟ್ ಹ್ಯಾಸ್ 4 ಸಬ್ ಕ್ಲಾಸಸ್. ಒನ್ ಈಸ್ IgG1, IgG2, IgG3, IgG4 ಅಂತ ಹೇಳಿ. ಫಂಕ್ಷನ್ಸ್ ಏನು ಮಾಡುತ್ತೆ ಅಂದರೆ ಕಾಂಪ್ಲಿಮೆಂಟ್ ಫಿಕ್ಸಿಂಗ್, ಏನು ಕಾಂಪ್ಲಿಮೆಂಟ್ ಪಾತ್ವೇ ಇರುತ್ತೆ ಅದರದ್ದು ಇದು ಮಾಡ್ಕೊಳುತ್ತೆ, ಮತ್ತು ಫ್ಯಾಗೋಸೈಟೋಸಿಸ್ಸು ಕೋಅಗ್ಲೂಟಿನೇಷನ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಸ್ಟ್ರಕ್ಚರ್ ಅಂತ ಕೇಳಿರೋದ್ರಿಂದ, ಸೊ ಸ್ಟ್ರಕ್ಚರ್ ನೋಡೋದಕ್ಕೆ ವೈ ಶೇಪಲ್ಲಿ ಇರುತ್ತೆ. ಇದರಲ್ಲಿ 2 ಹೆವಿ ಚೈನ್ಸು, 2 ಲೈಟ್ ಚೈನ್ಸು, ವೇರಿಯೇಬಲ್ ರೀಜನ್ನು, ಡೈಸಲ್ಫೈಡ್ ಬಾಂಡು, ಇನ್ ರೀಜನ್ನು, ಕಾನ್ಸ್ಟೆಂಟ್ ರೀಜನ್ನು, FC ರೀಜನ್ನು, ಸೊ ಈ ಥರ ಎಲ್ಲ ಬರ್ತವೆ. ಸೊ ಇಷ್ಟು ಏನಿದೆ IgG ಬಗ್ಗೆ ಆಯಿತು. ನೆಕ್ಸ್ಟು ನ್ಯಾಚುರಲ್ ಕಿಲ್ಲರ್ ಸೆಲ್ಸ್. ಸೊ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಏನಿದ್ದಾವೆ, ದೇ ಆರ್ ಲಾರ್ಜ್ ಗ್ರ್ಯಾನ್ಯುಲೋಮಾ ಆಫ್ ಲಿಂಫೋಸೈಟ್. ಏನಿರುತ್ತೆ ಲಿಂಫೋಸೈಟು ಅದ್ರ ತಾನೇ ಲಾರ್ಜ್ ಫಾರ್ಮ್ಯಾಟಲ್ಲಿ ಇರ್ತದೆ. ಅದೇ ಥರ 10-15% ಇನ್ ಪೆರಿಫೆರಲ್ ಬ್ಲಡ್ಡಲ್ಲಿ ಇರುತ್ತೆ. ಸೊ ಡಿರೈವ್ಡ್ ಫ್ರಮ್ ಸಪ್ರೇಟ್ ಲಿಂಫಾಯ್ಡ್ ಲೈನೇಜಿಂದ ಡಿರೈವ್ ಆಗುತ್ತೆ, ಅದಕ್ಕೆ ಸಪ್ರೇಟ್ ಇದಾಗುತ್ತೆ. ಸೊ ಸಿಮಿಲರ್ ಟು ಸೈಟೋಟಾಕ್ಸಿಕ್ T ಸೆಲ್ಸ್ ಹೆಂಗಿರುತ್ತೆ, ಸೇಮ್ ಅದೇ ಥರನೇ ಇದು ಇರುತ್ತೆ. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಏನೇನು ಕೆಲಸ ಮಾಡ್ತವೆ ಅಂದರೆ, ಸೊ ವೈರಸ್ ಸೆಲ್ ಡಿಸ್ಟ್ರಕ್ಷನ್ ಇರ್ಬೋದು, ಮತ್ತು ಟ್ಯೂಮರ್ ಸೆಲ್ ಡಿಸ್ಟ್ರಕ್ಷನ್ ಇರ್ಬೋದು, ಅದಕ್ಕೆ ಹೆಲ್ಪ್ ಮಾಡ್ತವೆ. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗೆ ಮಾರ್ಕರ್ಸ್ ಅಂತ ನೋಡಿದ್ರೆ ಮೇಜರ್ ಹಿಸ್ಟೋಕಂಪ್ಯಾಟಬಿಲಿಟಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಇನ್ನೇಟ್ ಇಮ್ಯುನಿಟಿನಲ್ಲಿ ಆ್ಯಕ್ಟ್ ಮಾಡುತ್ತೆ. ಸೊ ಕಾಂಪೊನೆಂಟಾಗಿ ಇನ್ನು ಮೆಮೊರಿ ಯಾವುದೂ ಇರೋದಿಲ್ಲ, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗೆ ಮೆಮೊರಿ ಇರೋದಿಲ್ಲ. ಮೆಕ್ಯಾನಿಸಮ್ ನೋಡಿದ್ರೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಮೀಡಿಯೇಟೆಡ್ ಸೈಟೋಟಾಕ್ಸಿಸಿಟಿ ಅಂತೇಳಿ ಬರುತ್ತೆ. ಅದರಲ್ಲಿ ಮೇಜರ್ ಇಂಪಾರ್ಟೆಂಟಾಗಿ ಆ್ಯಕ್ಟಿವೇಟರ್ಸು, ಇನ್ಹಿಬಿಟರ್ ಬರುತ್ತೆ ರೆಸೆಪ್ಟರಲ್ಲಿ. ಸೊ ಅದು ಯಾವ್ದು ಅಂತೇಳಿ ಇಲ್ಲೇ ಮೆನ್ಷನ್ ಆಗಿದೆ. ಆ್ಯಕ್ಟಿವೇಟರ್ಸ್ ಆದರೆ NDJ20, CD2, NCR, CD16. ಇನ್ಹಿಬಿಟರ್ಸ್ ನೋಡಿದರೆ KIRS 1 ಮತ್ತು CD94 ಇಂಟರ್ಲೋಕಿನ್ಸ್. ಸೊ ಇಷ್ಟು ಏನಿದ್ದಾವೆ ಇನ್ಹಿಬಿಟರ್ಸು, ಆ್ಯಕ್ಟಿವೇಟರ್ಸು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೇಮ್ 3 ಆಟೋ ಇಮ್ಯೂನ್ ಡಿಸೀಸ್. ಸೊ ಅದರಲ್ಲಿ ಸಿಸ್ಟಮ್ಯಾಟಿಕ್ ಲೂಪಸ್ ಎರಿಥ್ರೋಮ್ಯಾಟೋಸ್ 1, ರೊಮ್ಯಾಟಾಯ್ಡ್ ಆರ್ಥರೈಟಿಸ್ 2, ಟೈಪ್ 1 ಡಯಾಬಿಟಿಕ್ ಮೆಲಿಟಸ್ 3ನೇದು, ಹಶಿಮೋಟೋ ಥೈರಾಯ್ಡೈಟಿಸ್ 4ನೇದು. ಸೊ ಏನಿದಾವೆ 3 ಡಿಸೀಸ್ ಬರೆದ್ರೆ ಎಕ್ಸಾಕ್ಟ್ ಯಾವುದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಲ್ಲ ಫುಲ್ ಫಾರ್ಮಲ್ಲಿ 3 ಡಿಸೀಸ್ ಬರೆದ್ರೆ ಆಗುತ್ತೆ. ನೆಕ್ಸ್ಟು ನೇಮ್ 3 ಪ್ರೆಸಿಪಿಟೇಷನ್ ರಿಯಾಕ್ಷನ್. ಟ್ಯೂಬ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ನು, ಸ್ಲೈಡ್ ಫ್ಲಾಕ್ಯುಲೇಷನ್ ರಿಯಾಕ್ಷನ್ನು, ಎಕ್ಸಾಂಪಲ್ VDRL, ಇಮ್ಯುನೋ ಡಿಫ್ಯೂಷನ್ನು, ಎಲಿಕ್ಸ್ಚೆಲ್ ಪ್ರೆಸಿಪಿಟೇಷನ್ನು, ಕೊರೋನಾ ಬ್ಯಾಕ್ಟೀರಿಯಂ ಡಿಫ್ತೀರಿಯಾ ಮಾಡ್ತಕ್ಕಂಥದ್ದು ಟಾಕ್ಸಿನ್ ಡಿಟೆಕ್ಷನ್ಗೆ, ಕೌಂಟರ್ ಇಮ್ಯುನೋ ಎಲೆಕ್ಟ್ರೋಪೋರೋಸಿಸ್ ಅಂತೇಳಿ. ಸೊ ಇಷ್ಟು ಏನಿದ್ದಾವೆ ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ಗೆ. ನೇಮ್ 3 RNA ವೈರಸ್. ಯಾವುದೆಲ್ಲ ಇದು ಜೆನೆಟಿಕ್ ಮೆಟೀರಿಯಲಲ್ಲಿ RNA ಕಂಟೆಂಟ್ ಇರುತ್ತೋ ಅಂಥ ಬ್ಯಾಕ್ಟೀರಿಯಾ ನೇಮ್ ಮಾಡಬೇಕು. ಅದರಲ್ಲಿ ಇನ್ಫ್ಲುಯೆನ್ಸಾ ವೈರಸ್ಸು, ಪೋಲಿಯೋ ವೈರಸ್ಸು, ಮೀಸಲ್ಸು, ಡೆಂಗ್ಯೂ. ಸೊ ಇಷ್ಟು ಏನಿದ್ದಾವೆ RNA ವೈರಸ್. ನೇಮ್ 3 ಆ್ಯಂಟಿ ವೈರಲ್ ಏಜೆಂಟ್ಸ್. ಸೊ ಎಕ್ಸಾಂಪಲ್ ಬ್ಯಾಕ್ಟೀರಿಯಾಗಾದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಇದು ಟ್ರೀಟ್ಮೆಂಟ್ ಕೊಡ್ತೀವಿ, ಅದೇ ಥರ ವೈರಲ್ಗಾದರೆ ಆ್ಯಂಟಿ ವೈರಲ್ ಟ್ರೀಟ್ಮೆಂಟ್ಸು. ಅದರಲ್ಲಿ ಯಾವುದಾದ್ರು ಏಜೆಂಟ್ಸ್ ಬರುತ್ತೆ ಅಂತೇಳಿ, ಅಸೈಕ್ಲೋವಿರ್ ಒಂದು, ಜುಡೋವುಡೈನು, ರಿಬೋವಿರಿನ್ನು, ಗ್ಲಾನ್ಸಿಕ್ಲೋವಿರ್ ಅಂತೇಳಿ. ಸೊ ಇಷ್ಟೇನಿದ್ದಾವೆ ಆ್ಯಂಟಿ ವೈರಲ್ ಏಜೆಂಟ್. ನೆಕ್ಸ್ಟ್ ನೇಮ್ 3 ಆನ್ಕೋಜೆನಿಕ್ ವೈರಸ್ ನೋಡಿದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸು, ಹೆಪಟೈಟಿಸ್ B ವೈರಸ್ಸು, ಎಪ್ಸ್ಟೈನ್ ಬಾರ್ ವೈರಸ್ಸು, ಹೆಪಟೈಟಿಸ್ C ವೈರಸ್. ಸೊ ಇವನ್ನು 4 ಏನಿದ್ದಾವೆ ಮೇಜರಾಗಿ ಆನ್ಕೋಜೆನಿಕ್ ವೈರಸ್ ಅಂದರೆ ಯಾವುದೆಲ್ಲ ವೈರಸ್ಗಳು ಕ್ಯಾನ್ಸರ್ನ ಕಾಸ್ ಮಾಡ್ತವೆ ಅಂತ. ಸೊ HBV, EBV, HBV, HPV, HCV ಇವೆಲ್ಲ ಕಾಸ್ ಮಾಡ್ತವೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಹೆಟ್ರೋಫೈಲ್ ಆ್ಯಂಟಿಜನ್. ಹೆಟ್ರೋಫೈಲ್ ಆ್ಯಂಟಿಜನ್ ಅನ್ನು ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಸ್ಪೀಶೀಸ್ ದಟ್ ಸಿಮಿಲರ್ ಎಪಿಟೋಪ್ಸ್. ಸೊ 2 ಬೇರೆ ಬೇರೆ ಬ್ಯಾಕ್ಟೀರಿಯಾದಲ್ಲಿ ಆ್ಯಂಟಿಜನ್ ಬೈಂಡಿಂಗ್ ಸೈಟು, ಎಪಿಟೋಪ್ ಅಂದರೆ ಆ್ಯಂಟಿಜನ್ ಬೈಂಡಿಂಗ್ ಸೈಟು ಸೇಮೇ ಇರುತ್ತೆ. ಸೊ ಆ 2 ಬ್ಯಾಕ್ಟೀರಿಯಾಗೆ ಯಾವುದಾನ ಒಂದು ಬ್ಯಾಕ್ಟೀರಿಯಾಗೆ ಆಂಟಿಬಾಡಿ ಪ್ರೊಡ್ಯೂಸ್ ಆದರೆ ಆ ಆಂಟಿಬಾಡಿ 2 ಬ್ಯಾಕ್ಟೀರಿಯಾ ಮೇಲೂ ಆ್ಯಕ್ಟ್ ಮಾಡ್ಬೋದು. ಸೊ ಅದು ಕ್ರಾಸ್ ರಿಯಾಕ್ಷನ್ ಈಚ್ ಅದರ್. ಸೊ ಅದೇನಿದೆ ಅದಕ್ಕೆ ಹೆಟ್ರೋಫೈಲ್ ಆ್ಯಂಟಿಜನ್ ಅಂತ ಕರೀತಾರೆ. ಸೊ ಇದನ್ನೆಲ್ಲಿ ಮೋಸ್ಟ್ ಕಾಮನಾಗಿ ಯೂಸ್ ಮಾಡ್ತೀವಿ ಅಂದರೆ ಡಯಾಗ್ನೋಸ್ಟಿಕ್ ಮೆಥಡಲ್ಲಿ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ವೆಲ್ಫೆಲಿಕ್ಸ್ ರಿಯಾಕ್ಷನ್ನು, ಟೈಫಸ್ ಫೀವರ್ನ ಡಿಟೆಕ್ಟ್ ಮಾಡೋದಕ್ಕೆ. ಆಂಟಿಬಾಡಿ ಎಗೇನ್ಸ್ಟ್ ರಿಕೆಟ್ಶಿಯಲ್ ಆ್ಯಂಟಿಜನ್ನ ಕ್ರಾಸ್ ರಿಯಾಕ್ಟ್ ವಿತ್ ಪ್ರೋಟಿಯೋಸ್ ಆ್ಯಂಟಿಜನ್. ರಿಕೆಟ್ಶಿಯಲ್ ಆ್ಯಂಟಿಜನ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಪ್ರೋಟಿಯೋಸ್ ಆ್ಯಂಟಿಜನ್ ಜೊತೆ ಕ್ರಾಸ್ ಚೆಕ್ ಮಾಡಿದಾಗ ನಮಗೆ ಪ್ರೋಟಿಯೋಸ್ ಇದಕ್ಕೆ ರಿಕೆಟ್ಶಿಯಲ್ ಇನ್ಫೆಕ್ಷನ್ಗೆ ಏನು ಆಂಟಿಬಾಡಿ ಪ್ರೊಡ್ಯೂಸ್ ಆಗಿರುತ್ತಲ್ಲ ಅದ್ರ ಜೊತೆ ರಿಯಾಕ್ಷನ್ ಬಂದು ಅಗ್ಲೂಟಿನೇಷನ್ ಮಾಡಿ ಸೊ ನಾವು ಡಯಾಗ್ನೋಸಿಸ್ ಮಾಡ್ಬೋದು. ನೆಕ್ಸ್ಟು ಪಾಲ್ಬುಲೈನ್ ಟೆಸ್ಟ್ ಬಂದುಬಿಟ್ಟು ಎಪ್ಸ್ಟೈನ್ ಬಾರ್ ವೈರಸ್ಗೆ
ನೆಕ್ಸ್ಟ್ ಕೋಲ್ಡ್ ಅಗ್ಲುಟಿನೇಷನ್ ಒಂದು ಮೆಥಡ್ ಇದೆ, ಸೇಮ್ ಇಲ್ಲೇ ನೋಡ್ಬೋದು ಏನಿದೆ. ಎನಲ್ಲಿ ಇದೆಲ್ಲ ಎಪಿಟೋಪ್ಸು. ಸೊ ಮತ್ತು ಬಿನಲ್ಲಿ ಇದೆಲ್ಲ ಎಪಿಟೋಪ್ಸು. ಸೊ ನೋಡಿದ್ರೆ ಇದೊಂದು ಸರ್ಕಲರು, ಒಂದು ಟ್ರಯಾಂಗಲು, ಒಂದು ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಟಿಜನ್ ಇಡಿಸಿ. ಸೊ ಎಪಿಟೋಪ್ ಮಾತ್ರ ಎಲ್ಲದರಲ್ಲೂ ಸೇಮೇ ಇದೆ ರೌಂಡಲ್ಲಿ. ಸೊ ಎಪಿಟೋಪ್ ರೌಂಡಲ್ಲೇ ಇರೋದ್ರಿಂದ ಸೊ ಇದು ಎಲ್ಲದಕ್ಕೂ ಒಂದೇ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿದೆ, ಅದನ್ನು ಒಂದು ಪ್ರೊಡ್ಯೂಸ್ ಆದರೆ ಮಿಕ್ಕಿರೋ ಬೇರೆ ಸ್ಪೀಷೀಸ್ಗೂ ಕ್ರಾಸ್ ರಿಯಾಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅಂಥವನ್ನ ಹೆಟ್ರೋಫೈಲ್ ಆಂಟಿಜನ್ ಅಂತ ಕರಿತೀವಿ. ನೆಕ್ಸ್ಟ್ ಲಿಸ್ಟ್ ದ ಡಿಫ್ರೆಂಟ್ ಕ್ಲಾಸಸ್ ಆಫ್ ಇಮ್ಯುನೋಗ್ಲೋಬುಲಿನ್ಸ್. ಸೊ ಲಿಸ್ಟ್ ಅಂತ ಕೇಳಿದಾಗ ಸೊ 5 ಬರುತ್ತೆ. 5ಕ್ಕೆ ನಿಮೋನಿಕ್ ಏನಂದರೆ ಗೇಮ್ಡ್ ಅಂತೇಳಿ, IgG, IgA, IgM, IgE, IgD ಗೇಮ್ಡ್. ಸೊ ಅದರಲ್ಲಿ IgG ಮೋಸ್ಟ್ ಅಬಂಡೆಂಟು, ಪ್ಲೇಸೆಂಟನ್ನು ಕ್ರಾಸ್ ಮಾಡುತ್ತೆ, ಆಕ್ಟಿವೇಟ್ ದ ಕಾಂಪ್ಲಿಮೆಂಟ್ ಪಾತ್ವೇನ ಆಕ್ಟಿವೇಟ್ ಮಾಡುತ್ತೆ, ಮೋಸ್ಟ್ ಕಾಮನ್ನಾಗಿ ಮಾಡ್ತಕ್ಕಂಥ ಫಂಕ್ಷನ್ಸ್ಗಳು. ನೆಕ್ಸ್ಟ್ IgAನಲ್ಲಿ ಇಮ್ಯುನೋಗ್ಲೋಬುಲಿನ್ಸು, ಅದರಲ್ಲಿ J ಚೈನ್ ಪ್ರೆಸೆಂಟ್ ಇರುತ್ತೆ ಒಂದು ಸ್ಟ್ರಕ್ಚರಲ್ಲಿ. ಇನ್ನು ಮೇಜರ್ ಅಬಂಡೆಂಟ್ ಮ್ಯೂಕೋಸೆಲ್ ಪಾಸಿಟಿವ್, ಸಲೈವಾ, ಟಿಯರ್ಸ್, ಬ್ರೆಸ್ಟ್ ಮಿಲ್ಕು, ಪ್ರೊಟೆಕ್ಟ್ ದ ಬಾಡಿ ಎಂಟ್ರಿ ಪಾಯಿಂಟ್ಸ್. ಸೊ ಎಲ್ಲೆಲ್ಲ ನಮ್ಮ ಮ್ಯೂಕೋಸೆಲ್ ಸೆಲ್ ಇದೆ ಅಲ್ಲೆಲ್ಲ ಕಡೆ ಇದು ಪ್ರೆಸೆಂಟ್ ಇರುತ್ತೆ, ಮತ್ತು ಏನಿರುತ್ತೆ ಬಾಡಿನ ಒಂದು ಮೆಕ್ಯಾನಿಕಲ್ ಬ್ಯಾರಿಯರ್ ಆಗಿ ಪ್ರೊಟೆಕ್ಟ್ ಮಾಡ್ತಿರುತ್ತೆ. ಇನ್ನು IgM ಏನಿದೆ ಇದು ಪೆಂಟಮರು, ಏಕೆಂದರೆ ಇದು 5 ಆಂಟಿಬಾಡೀಸ್ನ ಒಂದೇ ಕಡೆ ಇರುತ್ತೆ. ಸೊ ಅದನ್ನು ಬಿಟ್ಟರೆ ಇದು ಮಾಲಿಕ್ಯುಲರ್ ವೇಟು ಜಾಸ್ತಿ ಇರುತ್ತಿತ್ತು. ಫಸ್ಟ್ ಆಂಟಿಬಾಡಿ ಪ್ರೊಡ್ಯೂಸಿಂಗ್ ಪ್ರೈಮರಿ ಇಮ್ಯೂನ್ ರೆಸ್ಪಾನ್ಸ್. ಸೊ ಯಾವುದೇ ಒಂದು ಆಂಟಿಜನ್ ಏನು ಬಂದ್ರೂ ಅದಕ್ಕೆ ಪ್ರೈಮರಿಯಾಗಿ ಫಸ್ಟ್ ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು IgM. ಇನ್ನು ಸ್ಟ್ರಾಂಗ್ ಕಾಂಪ್ಲಿಮೆಂಟ್ ಆಕ್ಟಿವಿಟೀಸ್ ಸ್ಟ್ರಾಂಗ್ ಆಗಿರುತ್ತೆ ಇದರಲ್ಲಿ. IgE ಬಂದುಬಿಟ್ಟು ಅಲರ್ಜಿಕ್ ರಿಯಾಕ್ಷನ್ಸ್ ಆ್ಯಂಡ್ ಅನಾಫಿಲಾಕ್ಸಿಸ್. ಸೊ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನಲ್ಲಿ IgE ಬರುತ್ತೆ ಟೈಪ್ 1ನಲ್ಲಿ. ಡಿಫೆನ್ಸ್ ಇನ್ ಪ್ಯಾರಾಸೈಟಿಕ್ ಇನ್ಫೆಕ್ಷನಲ್ಲಿ ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ, ನಮಗೆ ಒಂದಷ್ಟು ಡಿಫೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. IgD ನೋಡೋದಾದರೆ ಬಿ ಲಿಂಫೋಸೈಟ್ನ ರೆಗ್ಯುಲೇಷನ್ಸ್ ಮಾಡಿ, ಬಿ ಸೆಲ್ನ ರೆಗ್ಯುಲೇಷನ್ ಮಾಡುತ್ತೆ. ನೆಕ್ಸ್ಟು ಪ್ಲಾಸ್ಮಾ ಸೆಲ್ಸ್ ಆರ್ ಟರ್ಮಿನಲಿ ಡಿಫ್ರೆನ್ಷಿಯೇಟ್ ಇಂಟು ಬಿ ಲಿಂಫೋಸೈಟ್ ಸ್ಪೆಷಲೈಸ್ಡ್ ಫಾರ್ ಪ್ರೊಡಕ್ಷನ್ ಆ್ಯಂಡ್ ಸೆಕ್ರೇಷನ್ ಆಫ್ ಆಂಟಿಬಾಡೀಸ್. ಸೊ ಒಂದು ಸ್ಪೆಷಲ್ಲಾಗಿ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಬಿ ಲಿಂಫೋಸೈಟಿಂದ ಡಿಫ್ರೆನ್ಷಿಯೇಟ್ ಆಗುತ್ತೆ. ಸೊ ನೆಕ್ಸ್ಟು ಇದು ಪ್ಲಾಸ್ಮಾ ಸೆಲ್ಸ್ ಏನಿದೆ ಅದು ಸೆಕ್ರೀಷನ್, ಅಲ್ಲಿಂದ ಸಿಂಥಸಿಸ್ ಆ್ಯಂಡ್ ಪ್ರೊಡಕ್ಷನ್, ಕೆಲವೊಂದು ಆಂಟಿಬಾಡೀಸ್ನೆಲ್ಲ ಅಲ್ಲಿಂದನೇ ಮೇಜರಾಗಿ ಪ್ರೊಡ್ಯೂಸ್ ಆಗೋದು. ಇನ್ನು ಡೆವಲಪ್ಮೆಂಟ್ ನೋಡಿದ್ರೆ ಬಿ ಸೆಲ್ ಗೆಟ್ ಆ್ಯಕ್ಟಿವೇಟೆಡ್ ಬೈ ಆ್ಯಂಟಿಜನ್. ಯಾವುದೋ ಒಂದು ಆ್ಯಂಟಿಜನ್ ಹೋದಾಗ ಬಿ ಸೆಲ್ ಆ್ಯಕ್ಟಿವೇಟ್ ಆಗುತ್ತೆ. ಬಿ ಸೆಲ್ ಆ್ಯಕ್ಟಿವೇಟ್ ಆದಮೇಲೆ ಅಂಡರ್ಗೋದ ಕ್ಲೋನಲ್ ಎಕ್ಸ್ಪ್ಯಾನ್ಷನ್, ಅಂದರೆ ಆ್ಯಂಟಿಬಾಡೀಸ್ ಮೆಚುರೇಷನ್ ಅಥವಾ ಅಲ್ಲಿ ರಿಯಾಕ್ಷನ್ ಆಗೋಕ್ಕೆ ಹೋದಾಗ ಡಿಫ್ರೆನ್ಷಿಯೇಟ್ ಇಂಟು ಪ್ಲಾಸ್ಮಾ ಸೆಲ್ ಆ್ಯಂಡ್ ಮೇಜರ್ ಸೆಲ್ ಆಗಿ ಡಿಫ್ರೆನ್ಷಿಯೇಟ್ ಆಗುತ್ತೆ. ಸೊ ಇಲ್ಲಿ ಪ್ಲಾಸ್ಮಾ ಸೆಲ್ ಡೆವಲಪ್ ಆಗುತ್ತೆ. ಮಾರ್ಫಾಲಜಿ ನೋಡಿದ್ರೆ 10 to 20 ಮೈಕ್ರೋಮೀಟರ್ ಓವಲ್ ಇನ್ ಶೇಪಲ್ಲಿರುತ್ತೆ. ಸೆಂಟ್ರಲ್ ನ್ಯೂಕ್ಲಿಯಸ್ಸು ವಿತ್ ಕ್ರೊಮ್ಯಾಟಿನ್ ಇರುತ್ತೆ, ಕಂಟೈನಿಂಗ್ ಅಬಂಡೆಂಟ್ ಸೈಟೋಪ್ಲಾಸ್ಮ್ ತುಂಬ ಜಾಸ್ತಿ ಇರುತ್ತೆ. ಸೈಟ್ ಆಫ್ ನೋಡಿದ್ರೆ ಬೋನ್ ಮ್ಯಾರೋ, ಲಿಂಫ್ ನೋಡ್, ಸ್ಪ್ಲೀನು, ಮ್ಯೂಕೋಸೆಲ್ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ. ಸೊ ಇವು 4 ಕಡೆ ಮೇಜರಾಗಿ ಪ್ರೊಡ್ಯೂಸ್ ಆಗುತ್ತೆ. ಲೈಫ್ ಟೈಮ್ 2 to 3 days ಇರುತ್ತೆ. ಫಂಕ್ಷನ್ ಏನಪ್ಪ ಪ್ಲಾಸ್ಮಾ ಸೆಲ್ದು ಅಂದರೆ ಸಿಂಥಸಿಸ್ ಆ್ಯಂಡ್ ಸೆಕ್ರೇಷನ್ ಆಫ್ ಸ್ಪೆಸಿಫಿಕ್ ಆ್ಯಂಟಿಬಾಡೀಸ್, ಮೇಜರ್ ಎಫೆಕ್ಟರ್ ಸೆಲ್ಸ್ ಇನ್ ಹ್ಯೂಮರಲ್ ಆ್ಯಂಡ್ ಆ್ಯಂಟಿಬಾಡಿ ಇಮ್ಯುನಿಟಿ. ಸೊ ಮೇಜರಾಗಿ ಎಫೆಕ್ಟರ್ ಸೆಲ್ಸ್ ಆಫ್ ಹ್ಯೂಮರಲ್ ಆ್ಯಂಟಿಬಾಡಿ ಇಮ್ಯುನಿಟಿ ಅಂದರೆ ಮೇಜರಾಗಿ ಇದು ಪ್ಲಾಸ್ಮಾ ಸೆಲ್ಸ್ ಇಂದ್ರೋಲು, ಬಿಟ್ಟರೆ ಸಿಂಥಸಿಸ್ ಸೆಕ್ರೇಷನ್ ಫಾರ್ ಸ್ಪೆಸಿಫಿಕ್ ಆ್ಯಂಟಿಬಾಡೀಸ್. ನೆಕ್ಸ್ಟ್ ಆ್ಯಂಟಿಜನ್ ನೋಡೋದಾದರೆ ಆ್ಯಂಟಿಜನ್ ಇಸ್ ಡಿಫೈನ್ ಆಸ್ ಎನಿ ಸಬ್ಸ್ಟೆನ್ಸ್ ದಟ್ಸ್ satisfy the 2 distinct immunological properties. So antigen is a substance, it's have 2 properties, immunogenicity and antigenicity. So it is called as antigen. ಇಷ್ಟು ಬರುತ್ತೆ ಸಾಕು. ಆಂಟಿಜನ್ ಹೋಸ್ಟ್ ರಿಲೇಷನ್ಶಿಪ್. ಸೊ ಆಂಟಿಜನ್ಗೂ ಹೋಸ್ಟ್ ಇರ್ತಕ್ಕಂಥ ರಿಲೇಷನ್ಶಿಪ್ಪಲ್ಲಿ ಒಂದು ಆಟೋ ಆಂಟಿಜನ್ ಬರುತ್ತೆ, ಎರಡನೇದು ಫಾರಿನ್ ಆಂಟಿಜನ್ ಬರುತ್ತೆ. ಸೊ ನಮ್ಮಲ್ಲಿರ್ತಕ್ಕಂಥ ಸೆಲ್ಸು ಕೆಲವೊಂದು ನಮಗೇನೋ ಇನ್ಫೆಕ್ಟ್ ಮಾಡಿದ್ರೆ ಅದು ಆಟೋ ಆಂಟಿಜನ್ಸು, ಇಲ್ಲ ಹೊರಗಡೆಗಿಂತ ಬರ್ತಕ್ಕಂಥ ಬ್ಯಾಕ್ಟೀರಿಯಾ, ವೈರಸ್, ಮೈಕ್ರೋ ಆರ್ಗಾನಿಸಮ್ಸ್ ಇತ್ಯಾದಿ ಯಾವುದು ಅದು ಫಾರಿನ್ ಆಂಟಿಜನ್ಸ್. ಇನ್ನು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಇಮ್ಯುನೋಜೆನಿಸಿಟಿ. ಯಾವೆಲ್ಲ ಫ್ಯಾಕ್ಟರ್ಸು ಇನ್ಫ್ಲುಯೆನ್ಸ್ ಮಾಡುತ್ತೆ ಇಮ್ಯುನೋಜೆನಿಸಿಟಿಗೆ ಅಂದರೆ ಸೈಜ್ ಆಫ್ ಆ್ಯಂಟಿಜನ್ನು, ಕೆಮಿಕಲ್ ನೇಚರ್ ಆಫ್ ಆ್ಯಂಟಿಜನ್ನು, ಸ್ಟ್ರಕ್ಚರ್ ಆಫ್ ಆ್ಯಂಟಿಜನ್ನು, ಫಾರಿನ್ನೆಸ್ ಆಫ್ ಆ್ಯಂಟಿಜನ್, ಆಪ್ಟಿಮಲ್ ಡೋಸ್ ಆಫ್ ಆ್ಯಂಟಿಜನ್. ಸೊ ಅದು ಎಷ್ಟು ಮಟ್ಟಿಗೆ ನಮ್ಮ ಬಾಡಿನಲ್ಲಿ ಅದು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ. ಮಲ್ಟಿಪಲ್ ಆ್ಯಂಟಿಜನ್ ಕೂಡ ಇದ್ದರೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಬಯೋಲಾಜಿಕಲ್ ಕ್ಲಾಸಸ್ ಆಫ್ ಆ್ಯಂಟಿಜನ್ ನೋಡೋದಾದರೆ ಒಂದು ಟಿ ಸೆಲ್ ಡಿಪೆಂಡೆಂಟು, ಇನ್ನೊಂದು ಟಿ ಸೆಲ್ ಇಂಡಿಪೆಂಡೆಂಟು, ಸೂಪರ್ ಆ್ಯಂಟಿಜನ್. ಸೊ ಏನಿದ್ದಾವೆ ಈ 3 ಟೈಪ್ ಬರುತ್ತೆ ಬಯೋಲಾಜಿಕಲ್ ಕ್ಲಾಸಸ್ ಆಫ್ ಆ್ಯಂಟಿಜನ್ಸಲ್ಲಿ: ಡಿಪೆಂಡೆಂಟು, ಇಂಡಿಪೆಂಡೆಂಟು, ಸೂಪರ್ ಆ್ಯಂಟಿಜನ್ಸ್, 3 ಟೈಪ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಆಲೋಗ್ರಾಫ್ಟ್. ಸೊ ಆಲೋಗ್ರಾಫ್ಟ್ ಇಸ್ ಎ ಟ್ರಾನ್ಸ್ಪ್ಲಾಂಟೇಟೆಡ್ ಬಿಟ್ವೀನ್ ಜೆನೆಟಿಕಲಿ ಗ್ರಾಫ್ಟ್ ಕಸಿ ಮಾಡೋದು. ಸೊ ಅಂದರೆ ಈಗ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಆಗುತ್ತಲ್ಲ, ಸೊ ಎಕ್ಸಾಂಪಲ್ ಸೇಮ್ ಅದೇ ಥರನೇ ಇದು
ಅದೇ ಪ್ರೊಸೀಜರ್ನ ಆಲೋಗ್ರಾಫ್ಟ್ ಅಂತೇಳಿ ಕರೆಯೋದು. ಡಿಫ್ರೆಂಟ್ ಇಂಡಿವಿಜುವಲ್ ಸೇಮ್ ಸ್ಪೀಶೀಸ್ ದಟ್ ಕ್ಯಾನ್ ಮೋಸ್ಟ್ ಕಾಮನ್ಲಿ ಟೈಪ್ ಇನ್ ಗ್ರಾಫ್ಟ್ ಇನ್ ಹ್ಯೂಮನ್. ಸೊ ಬೇರೆ ಬೇರೆ ಇರ್ತಕ್ಕಂಥ ಇಂಡಿವಿಜುವಲು, ಸೊ ಅವ್ರಲ್ಲಿ ನಾವು ಗ್ರಾಫ್ಟ್ ಮಾಡ್ತೀವಿ. ಸೊ ಸಪೋಸ್ ಯಾರಿಗೋ ಒಂದು ಕಿಡ್ನಿನ ಏನೋ ಫೇಲ್ಯೂರ್ ಆಗಿರುತ್ತೆ, ಯಾರೊಬ್ಬರು ಡೋನರ್ ಕೊಡೋದಕ್ಕೆ ರೆಡಿ ಇರ್ತಾರೆ. ಸೊ ಚೆನ್ನಾಗಿರೋ ಕಿಡ್ನಿನ ಡೋನರಿಂದ ತೊಗೊಂಡು ರೆಸಿಪಿಯೆಂಟ್ ಯಾರು ಇರ್ತಾರೆ ತೊಗೊತಿರೋ ಪೇಷೆಂಟು ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದು. ಸೊ ಈ ಥರ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಕೆಲವೊಂದಷ್ಟು ರಿಜೆಕ್ಷನ್ ಆಗುತ್ತೆ ಡ್ಯೂ ಟು ಇಮ್ಯೂನ್ ರೆಸ್ಪಾನ್ಸ್. ಸೊ ಕೆಲವೊಂದೊಂದು ರಿಜೆಕ್ಷನ್ ಆಗುತ್ತೆ, ಕೆಲವೊಂದು ಸಕ್ಸಸ್ಫುಲ್ ಆಗುತ್ತೆ. ಸೊ ಹಂಗಾಗಿ ರಿಜೆಕ್ಷನ್ ಏನಕ್ಕಾಗುತ್ತೆ ಅಂದರೆ ಇಮ್ಯೂನ್ ರೆಸ್ಪಾನ್ಸಿಂದ ರಿಜೆಕ್ಷನ್ ಆಗುತ್ತೆ. ಸೊ ಮೇಜರಾಗಿ HLA ಆ್ಯಂಟಿಜೆನ್ಸ್, ಹ್ಯೂಮನ್ ಲ್ಯೂಕೋಸೈಟಿಕ್ ಆ್ಯಂಟಿಜೆನ್ನು, ಮೇಜರ್ ಹಿಸ್ಟೋಕಂಪ್ಯಾಟಬಿಲಿಟಿ. ಸೊ ಎರಡೂ ಇದಾಗುತ್ತೆ. ಬೋತ್ ಆ್ಯಂಡ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಆ್ಯಂಡ್ ಆ್ಯಂಟಿಬಾಡೀಸ್ ಇನ್ವಾಲ್ವ್ಡ್ ಇನ್ ರಿಜೆಕ್ಷನ್. ಸೊ ಎರಡು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಇವೆಲ್ಲ ಇನ್ವಾಲ್ವ್ ಆಗಿಬಿಟ್ಟು ರಿಜೆಕ್ಷನ್ಗೆ ಇನ್ನೂ ಜಾಸ್ತಿ ಇದು ಮಾಡುತ್ತೆ. ನೆಕ್ಸ್ಟ್, ರಿಜೆಕ್ಷನ್ ಕ್ಯಾನ್ ಬಿ ರಿಡ್ಯೂಸ್ಡ್. ಯಾವಾಗೆಲ್ಲ ಈ ರಿಜೆಕ್ಷನ್ನ ರಿಡ್ಯೂಸ್ ಮಾಡ್ಬೋದು ಅಂದರೆ HLA ಆ್ಯಂಟಿಜೆನ್ ಮ್ಯಾಚಿಂಗ್ ಮಾಡಿ ನೋಡ್ಬೋದು. ಸೊ ಮ್ಯಾಚ್ ಮಾಡಿ ನೋಡಿದಾಗ ಇವ್ರದ್ದು ಒಂದು ಲೆವೆಲಿಗೆ ಮ್ಯಾಚ್ ಆಗ್ತಿದೆ ಅಂದರೆ ಆವಾಗ ಈಸಿ ಇರುತ್ತೆ. ಮತ್ತು ಇಮ್ಯುನೋ ಸಪ್ರೆಸಿವ್ ಡ್ರಗ್ಸ್, ಸೊ ನಮ್ಮ ಇಮ್ಯುನಿಟಿನ ಕಡಿಮೆ ಮಾಡ್ತಕ್ಕಂಥ ಕೆಲವೊಂದು ಡ್ರಗ್ಸ್ನ ಕೊಟ್ಟು ಕಡಿಮೆ ಮಾಡಿ ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಆಲೋಗ್ರಾಫ್ಟ್ ಮಾಡಿದ್ರೆ ಆರಾಮ್ಸೆ ಸಕ್ಸಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದೆಲ್ಲ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಮೋಸ್ಟ್ ಕಾಮನ್ ಆಗಿ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಿಟ್ವೀನ್ 2 ಹ್ಯೂಮನ್ಸ್, ಹಾರ್ಟ್, ಲಿವರ್, ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಷನ್ಸ್ ಏನಿದ್ದಾವೆ ಮೋಸ್ಟ್ ಕಾಮನ್ ಮಾಡ್ತಕ್ಕಂಥ ಇಷ್ಟು. ಬೇಸ್ಡ್ ಆನ್ ಜೆನೆಟಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಡೋನರ್ ಆ್ಯಂಡ್ ರೆಸಿಪಿಯೆಂಟ್, ಆಟೋ, ಐಸೋ, ಸೀನೋ, ಆಲೋಗ್ರಾಫ್ಟ್ ಈ 4 ಥರ ಕ್ಲಾಸಿಫಿಕೇಷನ್ ಮಾಡ್ಕೊತೀವಿ. ಬೇಸ್ಡ್ ಆನ್ ಜೆನೆಟಿಕ್ ರಿಲೇಷನ್ಶಿಪ್, ಡೋನರ್ಗೂ ರೆಸಿಪಿಯೆಂಟ್ ತಗೊಂತಿರೋ ಪೇಷೆಂಟ್ಗೂ ಏನು ಜೆನೆಟಿಕಲ್ಲಿ ಡಿಫ್ರೆನ್ಸ್ ಇರುತ್ತೆ. ರಿಲೇಷನ್ಶಿಪ್ ಮೀನ್ಸ್ ಅವರಲ್ಲಿ ರಿಲೇಷನ್ ಎಲ್ಲ ಯಾರಾದರೂ ಇದ್ದರೆ ಅದಕ್ಕೆ ಆಟೋ, ಐಸೋ, ಸೀನೋ, ಆಲೋಗ್ರಾಫ್ ಅಂತ ಸೆಲೆಕ್ಟ್ ಮಾಡ್ಕೊತೀವಿ. ನೆಕ್ಸ್ಟ್, ನೇಮ್ 3 ವೈರಸ್ ಕಾಸಿಂಗ್ ಡಯೇರಿಯಾ. ಅದರಲ್ಲಿ ರೋಟಾ ವೈರಸ್ಸು, ನೋರಾ ವೈರಸ್ಸು, ಅಡಿನೋ ವೈರಸ್ಸು, ಆಸ್ಟ್ರೋ ವೈರಸ್ಸು. ಸೊ ಇವ 4 ಬರೆದ್ರೆ ನಮ್ಗೆ ಸಾಕು ಯಾವೆಲ್ಲ ಡಯೇರಿಯಾ ಕಾಸ್ ಮಾಡ್ತಾವೆ ವೈರಸ್ ಅಂತೇಳಿ. ನೆಕ್ಸ್ಟ್, ನೇಮ್ 3 ಸೆಲ್ ಲೈನ್ಸಲ್ಲಿ ಪ್ರೈಮರಿ ಸೆಲ್ ಲೈನ್ ಬರುತ್ತೆ, ಡಿಪ್ಲಾಯ್ಡ್ ಸೆಲ್ ಲೈನ್ ಬರುತ್ತೆ, ಕಂಟಿನ್ಯೂಸ್ ಸೆಲ್ ಲೈನ್ ಬರುತ್ತೆ. ಸೊ ಪ್ರೈಮರಿ ಸೆಲ್ ಲೈನ್ಸ್ಗೆ ಮಂಕಿ ಕಿಡ್ನಿ ಸೆಲ್ಸ್ ಬರ್ತದೆ, ಹ್ಯೂಮನ್ ಎಂಬ್ರಿಯೋನಿಕ್ಸ್ ಕಿಡ್ನಿ ಸೆಲ್ ಬರುತ್ತೆ. ಬಿಟ್ಟರೆ ಡಿಪ್ಲಾಯ್ಡಲ್ಲಿ W138 ಬರುತ್ತೆ, MRC5 ಬರುತ್ತೆ. ಕಂಟಿನ್ಯೂಸ್ ಸೆಲ್ ಲೈನ್ಸಲ್ಲಿ ಬಂದರೆ HLA ಸೆಲ್ಸ್ ಬರ್ತದೆ, ವಿರೋ ಸೆಲ್ಸ್ ಬರುತ್ತೆ, HEP2 ಸೆಲ್ ಲೈನ್ಸ್ ಇವೇನಿದೆ ಇಷ್ಟು ಬರುತ್ತೆ. ನೇಮ್ 3 ವೈರಸ್ ಕಾಸಿಂಗ್ ಕಾಂಜಿನೆಂಟಲ್ ಇನ್ಫೆಕ್ಷನ್ಸ್. ಸೊ ಕಾಂಜಿನೆಂಟಲ್ ಮೀನ್ಸ್ ಸೊ ಹುಟ್ಟಿನಿಂದ ಬರ್ತಕ್ಕಂಥವು ಅನಿಸುತ್ತೆ. ಸೊ ಅಂಥವೇನಿದೆ ಇನ್ಫೆಕ್ಷನ್ ಯಾವ್ದು ಅಂದರೆ ರುಬೆಲ್ಲಾ ವೈರಸ್, ಸೈಟೋಮೆಗಾಲೋ ವೈರಸ್, herpes ಸಿಂಪ್ಲೆಕ್ಸ್ ವೈರಸ್, ಜಿಕಾ ವೈರಸ್ ಇವೆಲ್ಲ ಏನಿದ್ದಾವೆ ಇವು ಕಾಂಜಿನೆಂಟಲ್ ಇನ್ಫೆಕ್ಷನ್ಸ್. ಸೊ ಇಷ್ಟು ಏನಿದ್ದಾವೆ ಇಂಪಾರ್ಟೆಂಟ್ ಕೆಲವೊಂದಷ್ಟು 3 ಮಾರ್ಕ್ಸಿನ ಕ್ವಶನ್ಸ್ ಕವರ್ ಆಗಿದ್ದಾವೆ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. Questions. 5 marks questions will describe and classical component pathway, add a note on its biological effects. So ಅದರಲ್ಲಿ the term of complement pathway is represented the group of proteins. ಸೊ ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಒಂದು ಗ್ರೂಪ್ ಆಫ್ ಪ್ರೋಟೀನ ರೆಪ್ರೆಸೆಂಟ್ ಮಾಡುತ್ತೆ. ಮೇಜರಾಗಿ ಇದು ಇನ್ಯಾಕ್ಟಿವ್ ಆಗಿರುತ್ತೆ, ಬ್ಲಡ್ಡಲ್ಲಿ ಇನ್ಯಾಕ್ಟಿವ್ ಫಾರ್ಮಲ್ಲಿರುತ್ತೆ. ಮತ್ತು ಅಬೌಟ್ 5% ಇನ್ ಟೋಟಲ್ ನಾರ್ಮಲ್ ಸೀರಮ್ ಪ್ರೋಟೀನ್ಸಲ್ಲಿ ಕಂಟೈನ್ ಆಗಿರುತ್ತೆ. ಸೊ ಜನರಲ್ ಪ್ರಾಪರ್ಟೀಸ್ ನೋಡಿದಾದ್ರೆ ಬೈಂಡ್ ಇನ್ FC ರೀಜನ್ ಆಫ್ ಆ್ಯಂಟಿಬಾಡಿ, ರೋಲ್ ಇನ್ ಆ್ಯಂಟಿಜೆನ್ಸು, ಮತ್ತು ಸ್ಪೀಷೀಸ್ ನಾನ್ ಸ್ಪೆಸಿಫಿಕ್ ಆಗಿರುತ್ತೆ, ಹೀಟ್ ಲೇಬಲ್ ಆಗಿರುತ್ತೆ. ಸೊ ಹೀಟ್ ಮಾಡಿದ್ರೆ ಹೊಲ್ಟೋಗುತ್ತೆ, ಹೀಟಿಗೆ ಸ್ಟೇಬಲ್ ತಡ್ಕೊಳೋದಿಲ್ಲ. ಮತ್ತು ಕಾಂಪ್ಲಿಮೆಂಟ್ ಪಾತ್ವೇನಲ್ಲಿ ಕ್ಲಾಸಿಕಲ್ ಪಾತ್ವೇ ಆ್ಯಂಡ್ ಇಟ್ಸ್ ಆಂಟಿಬಾಡಿ, ಸೊ ಡಿಪೆಂಡ್ಸ್ ಆನ್ ಆಂಟಿಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟು ಆ್ಯಂಟಿಜೆನ್ ಆಂಟಿಬಾಡಿ ಕಾಂಪ್ಲೆಕ್ಸ್ ಏನಿರುತ್ತೆ ಇದು ಪಾತ್ವೇನ ಜಾಸ್ತಿ ಟ್ರಿಗರ್ ಮಾಡುತ್ತೆ. ಸೊ 4 ಮೇನ್ ಸ್ಟೇಜಸ್, ಯಾವುದೇ ಪಾತ್ವೇ ತೊಗೊಂಡ್ರು ಸ್ಟೇಜಸ್ ಬರುತ್ತೆ. 4 ಮೇನ್ ಸ್ಟೇಜಸ್. ಒಂದು ಇನಿಷಿಯೇಷನ್ ಆಫ್ ದಿ ಪಾತ್ವೇ, ಇದರಲ್ಲಿ ಇನಿಷಿಯೇಷನ್ ಬಂದುಬಿಟ್ಟು ಆ್ಯಂಟಿಜೆನ್ ಆಂಟಿಬಾಡಿ ಕಾಂಪ್ಲೆಕ್ಸು. ನೆಕ್ಸ್ಟ್ ಫಾರ್ಮೇಷನ್ ಬಂದುಬಿಟ್ಟು C3 ಕನ್ವರ್ಟೇಸು, C5 ಕನ್ವರ್ಟೇಸು. ನೆಕ್ಸ್ಟ್ ಅದೇ ಥರ ಮೆಂಬ್ರೇನ್ ಅಟ್ರಾಕ್ಟಿಂಗ್ ಸೆಲ್ಸು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿಬಿಟ್ಟು ಸೆಲ್ ಲೈಸಿಸ್ ಆಗುತ್ತೆ. ಸೊ ನೆಕ್ಸ್ಟು ಸಿಂಪ್ಲಿಫೈ ಮಾಡಿ ನೋಡೋದಾದ್ರೆ ಆ್ಯಂಟಿಜೆನ್ ಆಂಟಿಬಾಡಿ ಕಾಂಪ್ಲೆಕ್ಸ್ ಆಕ್ಟಿವೇಟೆಡ್ ಬೈ C1 QRS ಫ್ರಾಗ್ಮೆಂಟ್ಸಿಂದ ಆಕ್ಟಿವೇಷನ್ ಆಗುತ್ತೆ. C1 ಆಕ್ಟಿವೇಟ್ಸ್ C4 ಆ್ಯಂಡ್ C2 ಇನ್ C4B2A. ಸೊ ಇದು C3 ಕನ್ವರ್ಟೇಸಿಂದ, ಮತ್ತು C3 ಕನ್ವರ್ಟೇಸ್ ಸ್ಪ್ಲಿಟ್ ಮಾಡುತ್ತೆ, C3 ಕನ್ವರ್ಟೇಸ್ ಪ್ಲಸ್ C3ಗೆ
C3b ಇದನ್ನು ಇದರಲ್ಲಿ ನೋಡಿದಾಗಲೇ ಒಂದು ಮಟ್ಟಿಗೆ ಅರ್ಥ ಆಗೋದು. ಸೊ ಇನ್ನು ಮೇಜರ್ ಪಾತ್ವೆ ನೋಡಿದ್ರೆ ಕ್ಲಾಸಿಕಲ್ ಪಾತ್ವೆನ ಫಸ್ಟು ಆ್ಯಂಟಿಜನ್ ಆ್ಯಂಟಿಬಾಡಿ. ಸೊ ಅದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡುತ್ತೆ. ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡಿತ್ತು C1QRS ಇಂದ C2 ಬರುತ್ತೆ. C2 ಜೊತೆಗೆ ಸೇರ್ಕೊಂಡಾಗ ಆ್ಯಂಟಿಜನ್ ಆ್ಯಂಟಿಬಾಡಿ ಕಾಂಪ್ಲೆಕ್ಸ್ ಪ್ಲಸ್ C1 ಕ್ಯಾಸ್ಕೇಡಿಗೆ ಜಾಯ್ನ್ ಆಗುತ್ತೆ. C1 ಕ್ಯಾಸ್ಕೇಡಿಂದ ಮತ್ತು C4 ಪಾತ್ವೆಗೆ ಎಂಟ್ರಿ ಕೊಟ್ಟಾಗ C4A ಅನಾಫೈಲಾಕ್ಟಿಕ್ ರಿಯಾಕ್ಷನ್ಗೆ ಹೋಗುತ್ತೆ. C4B ಏನಿರುತ್ತೆ ಅದು ಕ್ಯಾಸ್ಕೇಡಿಗೆ ಜಾಯ್ನ್ ಆಗಿ C1-4B ಬಾರ್ ಆಗುತ್ತೆ. ನೆಕ್ಸ್ಟು C1-4B ಇದ್ದ C2A ಆ್ಯಡ್ ಆಗುತ್ತೆ. C2 ಬಂದಿತ್ತು C2B ಇಲ್ಲಿಂದ ಕ್ಯಾಸ್ಕೇಡಿಂದ ಆಚೆ ಹೋಗುತ್ತೆ. C2A ಏನಿರುತ್ತೆ ಕ್ಯಾಸ್ಕೇಡ್ಗೆ ಜಾಯ್ನ್ ಆಗಿ ಅಲ್ಲಿ C1-4B 2A ಇದನ್ನು ಫಾರ್ಮೇಷನ್ ಮಾಡೋದು. ಒಂದು ಕ್ಯಾಸ್ಕೇಡಲ್ಲಿ ಒಂದು ಬಾರ್ ಫಾರ್ಮೇಷನ್ ಮಾಡ್ಕೊಳುತ್ತೆ. ಮತ್ತು C3 ಕನ್ವರ್ಟೇಸಿಂದ ಸ್ಪ್ಲಿಟ್ ಮಾಡುತ್ತೆ. C3 ಕನ್ವರ್ಟೇಸ್ ಸ್ಪ್ಲಿಟ್ ಮಾಡಿಬಿಟ್ಟು ಸೊ ಮತ್ತು C3A ಆಚೆ ಹೋಗುತ್ತೆ. C3B ಕ್ಯಾಸ್ಕೇಡ್ಗೆ ಜಾಯ್ನ್ ಆಗುತ್ತೆ. ಸೇಮ್ ಅದೇ ಥರ. ಸೊ ಒಟ್ಟು ಒಂದು ಆಚೆ ಕಳಿಸ್ಬೇಕು. A ಫ್ರಾಗ್ಮೆಂಟ್ ಆಚೆ ಹೋಗುತ್ತೆ. ಸೊ B ಬಿಗ್, ಸೊ ಅದು ಒಳಗಡೆ ಬರುತ್ತೆ. ಎಕ್ಸೆಪ್ಟ್ C2A ಮತ್ತು ಇದರಲ್ಲಿ ಸೊ ಅದೊಂದು ಒಳಗೆ ಕ್ಯಾಸ್ಕೇಡ್ಗೆ ಜಾಯ್ನ್ ಆಗ್ತಕ್ಕಂಥ ಒಂದು. ನೆಕ್ಸ್ಟು C5 ಕನ್ವರ್ಟೇಸ್ ಏನಿರುತ್ತೆ ಅದು ಆ್ಯಕ್ಟ್ ಮಾಡಿಬಿಟ್ಟು ಅನಾಫೈಲಾಕ್ಟಿಕ್ ರಿಯಾಕ್ಷನ್ಸು. ಸೊ ಅಲ್ಲಿಂದ C4-6 C5-7 ಸೇಮ್ ಇದೇ ಥರ ಎಲ್ಲ B ಫ್ರಾಗ್ಮೆಂಟ್ ಏನಿರುತ್ತೆ ನೆಕ್ಸ್ಟ್ ಎಲ್ಲ ಜಾಯ್ನ್ ಆಗಿಬಿಟ್ಟು ಅಪ್ ಟು C6-7-8-9ವರೆಗೂ ಜಾಯ್ನ್ ಆಗುತ್ತೆ. ಜಾಯ್ನ್ ಆದಮೇಲೆ ಸೆಲ್ ಡ್ಯಾಮೇಜ್ ಆ್ಯಂಡ್ ಲೈಸಿಸ್ ಆಗಿ ಮೆಂಬ್ರೇನ್ ಅಟ್ಯಾಚಿಂಗ್ ಕಾಂಪ್ಲೆಕ್ಸ್ ಆಗಿ ಸೆಲ್ ಡ್ಯಾಮೇಜ್ ಮತ್ತು ಲೈಸಿಸ್ ಆಗಿ ಸೊ ಕ್ಲಾಸಿಕಲ್ ಕಾಂಪೊನೆಂಟ್ ಪಾತ್ವೆ ಮುಗಿಯುತ್ತೆ. ಇಷ್ಟು ಏನಿದೆ ಪಾತ್ವೆ ಆಯಿತು. ಇನ್ನು ಬಯಾಲಜಿಕಲ್ ಎಫೆಕ್ಟ್ಸ್ ಏನೇನಂತ ನೋಡೋದಾದರೆ ಸೆಲ್ ಲೈಸಿಸ್ಸು. ಸೊ ಸೆಲ್ ಲೈಸಿಸ್ ಆಗುತ್ತೆ. ಅದಾದಮೇಲೆ ಅಬ್ಸೊನೈಸೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಆಗುತ್ತೆ. ಕೀಮೋಟಾಕ್ಸಿನ್ಸು, ಇಮ್ಯೂನೋ ಕಾಂಪ್ಲೆಕ್ಸ್ ಆ್ಯಂಡ್ ಕ್ಲಿಯರೆನ್ಸು, ಆಕ್ಟಿವೇಷನ್ ಆಫ್ ಮಾಸ್ಟ್ ಸೆಲ್ಸ್. ಇಷ್ಟೇ ಏನಿದ್ದಾವೆ ಮೇಜರ್ ಬಯಾಲಜಿಕಲ್ ಎಫೆಕ್ಟ್ಸ್. ನೆಕ್ಸ್ಟ್ ಮೊನೋಕ್ಲೋನಲ್ ಆ್ಯಂಟಿಬಾಡೀಸು, ಇಟ್ಸ್ ಅಪ್ಲಿಕೇಶನ್, ಪ್ರಿನ್ಸಿಪಲ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಸೊ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಈಸ್ ಡಿಫೈನ್ ಆಸ್ ಆಂಟಿಬಾಡೀಸ್ ಡಿರೈವ್ ಫ್ರಮ್ ಎ ಸಿಂಗಲ್ ಕ್ಲೋನ್ ಆಫ್ ಆಂಟಿಜನ್ ಪ್ಲಾಸ್ಮಾ ಸೆಲ್ಲಿಂದ ಡಿರೈವ್ ಆಗುತ್ತೆ. ಸೊ ಓನ್ಲಿ ಒನ್ ಕ್ಲೋನ್ ಆಫ್ B cells is stimulated, ಓನ್ಲಿ ಸಿಂಗಲ್ ಕ್ಲೋನು ಎಗೇನೆಸ್ಟ್ ಸಿಂಗಲ್ ಎಪಿಟೋಪ್. ಸೊ ಒಂದು ಸಿಂಗಲ್ ಎಪಿಟೋಪ್ಗೆ ಸ್ಪೆಸಿಫಿಕ್ ಆಗಿ ಪ್ರೊಡ್ಯೂಸ್ ಆಗಿರುತ್ತೆ. ಅದನ್ನೇ ನಾವು ಮೊನೋಕ್ಲೋನಲ್ ಆ್ಯಂಟಿಬಾಡಿ ಅಂತ ಕರಿತೀವಿ. ಪ್ರಿನ್ಸಿಪಲ್ ನೋಡಿದ್ರೆ ಇದಕ್ಕೆ ಇನ್ನೊಂದು ಹೆಸರಿದೆ, ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಆರ್ ಹೈಬ್ರಿಡೋಮಾ ಟೆಕ್ನಾಲಜಿ ಅಂತ ಕೂಡ ಕರೀತಾರೆ. ಸೊ ಹಂಗಾಗಿ ಏನು ಆಂಟಿಬಾಡಿ ಸೆಲ್ಸ್ ಪ್ರೊಡ್ಯೂಸಿಂಗ್ ಸ್ಪೆಸಿಫಿಕ್ ಆ್ಯಂಟಿಬಾಡಿ ಫ್ಯೂಸ್ ಇರುತ್ತೆ. ಸೊ ಆಂಟಿಬಾಡಿ ಸೆಲ್ಸ್ ಏನು ಫ್ಯೂಸ್ ಆಗುತ್ತಲ್ಲ ಅದನ್ನು ಸ್ಪೆಸಿಫಿಕ್ಕಾಗಿ ಒಂದು ಆ್ಯಂಟಿಜನ್ಗೆ ಫ್ಯೂಸ್ ಮಾಡಿಬಿಟ್ಟು ಸೊ ಮೈಲೋಮಾ ಸೆಲ್ಸಲ್ಲಿ ಅದನ್ನು ಗ್ರೋ ಮಾಡ್ತೀವಿ. ದಿಸ್ ಇಸ್ ಫ್ರಮ್ ಎ ಹೈಬ್ರಿಡೋಮಾ ಸೆಲ್ಸ್. ದಿಸ್ ಪ್ರಿನ್ಸಿಪಲ್ ಇಸ್ ನೋನ್ ಆಸ್ ಹೈಬ್ರಿಡೋಮಾ ಟೆಕ್ನಾಲಜಿ. ಸೊ ಇದರಲ್ಲಿ 2 ಪ್ರಾಪರ್ಟೀಸ್ ಇದೆ. ಒಂದು ಪ್ರೊಡ್ಯೂಸ್ ಸ್ಪೆಸಿಫಿಕ್ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್, ಇನ್ನೊಂದು ಮಲ್ಟಿಪಲ್ ಅನ್ಐಡೆಂಟಿಫೈಡ್ ಡ್ಯೂ ಟು ಮೈಲೋಮಾ ಸೆಲ್ ಪಾರ್ಟ್. ಮೈಲೋಮಾ ಸೆಲ್ಸ್ ಇರೋದ್ರಿಂದ ಮಲ್ಟಿಪಲ್ ಅನ್ಐಡೆಂಟಿಫಿಕಲ್ ಸೆಲ್ಸ್ನೆಲ್ಲ ಡೆವಲಪ್ ಆಗಿಬಿಡ್ಬೋದು, ಇಲ್ಲ ಸ್ಪೆಸಿಫಿಕ್ ಆಗಿದ್ದು ಮಾತ್ರ ಡೆವಲಪ್ ಆಗ್ಬೋದು. ನೆಕ್ಸ್ಟ್ ಆ್ಯಂಟಿಜನ್ಸ್ ನೋಡೋದಾದರೆ ಇಲ್ಲ ಒಂದು ಡಯಾಗ್ರಾಮೆಟಿಕ್ ಫಾರ್ಮೆಟ್ಸಲ್ಲಿ ಒಂದು ಸೆಲ್ನ ಕಲ್ಚರ್ ಮಾಡ್ತೀವಿ. ಮೈಲೋಮಾ ಸೆಲ್ ಲೈನ್ಸಲ್ಲಿ ಸೆಲ್ನ ಕಲ್ಚರ್ ಮಾಡಿಬಿಟ್ಟು ಡಬಲ್ ಮ್ಯೂಟೇಷನ್ ಮಾಡಿದಾಗ ಈ ಕಡೆ HDRT ನೆಗೆಟಿವ್ ಇದು ಬರುತ್ತೆ. ಮತ್ತು ಮೈಸ್ಗೆ ಇಲಿ ಏನಿರುತ್ತೆ ಇಲಿಗೆ ಇಂಜೆಕ್ಟ್ ಮಾಡಿದಾಗ ಸೊ ನಾವು ಇಲಿಗೆ ಇಂಜೆಕ್ಟ್ ಮಾಡಿದಾಗ ಇಲಿಯಿಂದ ಕ್ಲಿನಿಕ್ B cells HDRT ಪಾಸಿಟಿವ್ B cells ಈ ಕಡೆ ಬರುತ್ತೆ. ಸೊ ಪಾಸಿಟಿವ್ ಇದು ನೆಗೆಟಿವ್ B cells ಬಂದಿತ್ತು, ಎರಡನ್ನ ಫ್ಯೂಸ್ ಮಾಡ್ತೀವಿ. ಪಾಲಿಎಥಿಲೀನ್ ಗ್ಲೈಕಾಲ್ ಬ್ರಾತಲ್ಲಿ ಫ್ಯೂಸ್ ಮಾಡಿಬಿಟ್ಟು ಸೊ ಸಬ್ ಕಲ್ಚರ್ ಮಾಡ್ಕೊತೀವಿ. ಸಬ್ ಕಲ್ಚರನ್ನು ಆ್ಯಕ್ಟ್ ಮೀಡಿಯಮಲ್ಲಿ ಸಬ್ ಕಲ್ಚರ್ ಮಾಡಿಕೊಂಡು ಕ್ಲಿನಿಕ್ B cells ಗ್ರೋ ಬಟ್ ಡೈಸೂನ್. ಇದರಲ್ಲಿ ಸಬ್ ಕಲ್ಚರ್ ಮಾಡಿದಾಗ ಆ್ಯಕ್ಟ್ ಮೀಡಿಯಮಲ್ಲಿ 4 ಟೈಪ್ ಆಫ್ ಸೆಲ್ಸ್ ಬರುತ್ತೆ ನಮಗೆ. ಸೊ 4 ಟೈಪ್ ಸೆಲ್ಸ್ ಯಾವುದು ಅಂದರೆ ಒಂದು ಮೈಲೋಮಾ ಸೆಲ್ಸ್ ಕಾಂಟ್ ಗ್ರೋ, ಇನ್ನೊಂದು ಹೈಬ್ರಿಡೋಮಾ ಸೆಲ್ಸ್ ಗ್ರೋ ಆ್ಯಂಡ್ ಕ್ಯಾನ್ ಸರ್ವೈವ್ ಲಾಂಗ್ ಟೈಮ್, ಇನ್ನೊಂದು ಸೆಲೆಕ್ಟ್ ಹೈಬ್ರಿಡೋಮಾ ಸೆಲ್ಸ್ ಕೆಲವೊಂದು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಹೈಬ್ರಿಡೋಮಾ ಸೆಲ್ಸ್ ಬರುತ್ತೆ. ಅದನ್ನು ಬಿಟ್ಟರೆ ಕ್ಲಿನಿಕ್ B cells ಸಿಗುತ್ತೆ. ಸೊ ಅದು ಗ್ರೋ ಮಾಡ್ಬೋದು ಬಟ್ ಬೇಗ ಡೈ ಆಗುತ್ತೆ, ಈ ಥರ ಸಿಗುತ್ತೆ. ಇನ್ನು ಅಪ್ಲಿಕೇಶನ್ಸ್ ನೋಡಿದ್ರೆ ಡಯಾಗ್ನೋಸ್ಟಿಕ್ ಯೂಸ್ ಮಾಡ್ತೀವಿ, ಥೆರಪಟಿಕ್ ಯೂಸು, ಆ್ಯಂಟಿ ಟ್ಯೂಮರ್ ನೆಕ್ರೋಟಿನ್ ಫ್ಯಾಕ್ಟರ್ಸ್ ಆಲ್ಫಾ ಆ್ಯಂಟಿಬಾಡಿ ಯೂಸ್ ಮಾಡ್ತೀವಿ, ಈ ಥರ ಇಮ್ಯುನೋಟಾಕ್ಸಿನ್ಸ್. ಸೊ ಈ ಥರ ಅಪ್ಲಿಕೇಶನ್ಸ್. ನೆಕ್ಸ್ಟು ಎಲೈಸಾ ನೋಡಿದ್ರೆ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟೇಷನ್. ಸೊ ಎಲೈಸಾ ಇಸ್ ಯೂಸ್ಡ್ ಆಸ್ ಡಿಟೆಕ್ಷನ್ ಆಫ್ ಆಂಟಿಜನ್ ಆ್ಯಂಟಿಬಾಡಿ, ಎಕ್ಸಾಂಪಲ್ HIV, HBsAg, HCV. ಪ್ರಿನ್ಸಿಪಲ್ ನೋಡಿದ್ರೆ ದ ಪ್ರಿನ್ಸಿಪಲ್ ಆಫ್ ಎಲೈಸಾ ಇಸ್ ರಿಲೀಫ್ ದ ಬೈಂಡಿಂಗ್ ಅಫಿನಿಟಿ ಬಿಟ್ವೀನ್. ಸೊ ಎಷ್ಟರ ಮಟ್ಟಿಗೆ ಬೈಂಡ್ ಆಗ್ತಿದೆ ಆಂಟಿಜನ್ ಆ್ಯಂಟಿಬಾಡಿ ಅನ್ನೋದನ್ನು ಥ್ರೂ ಔಟ್ ಇನ್ ದ ಪ್ರೆಸೆನ್ಸ್ ಆಫ್ ಎಂಜೈಮ್ ಕಾಂಜುಗೇಟ್
ಆ್ಯಂಡ್ ಸಬ್ಸ್ಟ್ರೇಟ್. ನಾವು ಅದನ್ನು ಮೆಷರ್ ಮಾಡ್ತೀವಿ, ಎಷ್ಟು ಮಟ್ಟಿಗೆ ಬೈಂಡ್ ಆಗಿದೆ, ಎಷ್ಟು ಕಾನ್ಸಂಟ್ರೇಷನಲ್ಲಿದೆ ಅನ್ನೋದನ್ನು ಕೊಲೋರಿಮೆಟ್ರಿಕಲಿ ಮೆಷರ್ ಮಾಡೋದನ್ನು ಪ್ರಿನ್ಸಿಪಲ್. ಇದರಲ್ಲಿ 4 ಟೈಪ್ಸ್ ಬರುತ್ತೆ. ಒಂದು ಡೈರೆಕ್ಟ್ ಎಲಿಸ, ಇಂಡೈರೆಕ್ಟ್ ಎಲಿಸ, ಸ್ಯಾಂಡ್ ಸ್ವಿಚ್ ಎಲಿಸ ಮತ್ತು ಕಾಂಪಿಟೇಟಿವ್ ಎಲಿಸ ಅಂತೇಳಿ. ಸೊ ಇಟ್ ಈಸ್ ಯೂಸ್ ಟು ಡಿಟೆಕ್ಷನ್ ಆಫ್ ಆ್ಯಂಟಿಜನ್, ಡಿಟೆಕ್ಷನ್ ಆಫ್ ಆ್ಯಂಟಿಜನ್. ಸೊ ಸೇಮ್ ಕಾಂಪಿಟೇಟಿವ್ ಎಲಿಸ. ಸೊ ಫಸ್ಟ್ ಒಂದು ಆ್ಯಂಟಿಜನ್ಗೆ ಒಂದು ಆ್ಯಂಟಿಬಾಡಿನ ಟ್ಯಾಗ್ ಮಾಡಿರ್ತೀವಿ ನಾವು, ಗೊತ್ತಿನ ಒಂದು ಆ್ಯಂಟಿಜನ್. ನೆಕ್ಸ್ಟು ಈ ಸೀರಮ್ ಸ್ಯಾಂಪಲ್ ಆ್ಯಡ್ ಮಾಡಿದಾಗ ಅದಕ್ಕೂ ನಾವು ಟ್ಯಾಗ್ ಮಾಡಿರೋ ಆ್ಯಂಟಿಬಾಡಿ ಮತ್ತು ಸೀರಮಲ್ಲಿರ್ತಕ್ಕಂಥ ಆ್ಯಂಟಿಬಾಡಿ ಕಾಂಪಿಟೇಷನ್ ಆಗುತ್ತೆ. ಸೊ ಅದನ್ನು ಕಾಂಪಿಟೇಟಿವ್ ಎಲಿಸ ಅಂತ ಕರಿತೀವಿ. ಇನ್ನು ಪ್ರೊಸೀಜರ್ ಮಾಡಿದಾಗ 96 ಮೈಕ್ರೋಮೀಟರ್ ಪ್ಲೇಟ್ ತೊಗೊಂಡು ಅದನ್ನು ಕೋಟಿಂಗ್ ವಿತ್ ಆ್ಯಂಟಿಜನ್ ಆ್ಯಂಟಿಬಾಡಿ ಏನು ನಾವು ಡಿಟೆಕ್ಟ್ ಮಾಡಬೇಕಂತಿತ್ತು ಅದಕ್ಕೆ ನೆಕ್ಸ್ಟ್ ಕೋಟ್ ಮಾಡಿಕೊಂಡು ಸ್ಯಾಂಪಲ್ ಆ್ಯಡ್ ಮಾಡಿಕೊಂಡು ಇನ್ಕ್ಯುಬೇಷನ್ ಮಾಡಿ ವಾಶ್ ಮಾಡಿ ಮತ್ತು ಆ್ಯಡ್ ಎನ್ಸೈಮ್ ಲಿಂಕ್ ಕಾಂಜುಗೇಟ್ ಆ್ಯಡ್ ಮಾಡಿ ವಾಶ್ ಮಾಡಿ ಇನ್ಕ್ಯುಬೇಟ್ ಮಾಡ್ಕೋಬೇಕು. ಮತ್ತು ಸಬ್ಸ್ಟ್ರೇಟ್ ಆ್ಯಡ್ ಮಾಡಿದ್ಮೇಲೆ ಕಲರ್ ಡೆವಲಪ್ ಆಗುತ್ತೆ. ಅದಾದಮೇಲೆ ಅಲ್ಲಿಗೆ ರಿಯಾಕ್ಷನ್ಸ್ ಏನು ಮಾಡ್ತಿರ್ತೀವಿ ಎಲ್ಲ ಸ್ಟೆಪ್ನ ನಿಲ್ಲಿಸ್ಬಿಟ್ಟು ರೀಡ್ ದ ಅಬ್ಸರ್ವೇಷನ್ ಯೂಸಿಂಗ್ ಎಲಿಸ. ಸೊ ಫಸ್ಟ್ ಸ್ಟೆಪ್ ಇದು ಆ್ಯಂಟಿಜನ್ ಕೋಟ್ ಮಾಡ್ಕೊತೀವಿ. ನೆಕ್ಸ್ಟು ಆ್ಯಂಟಿಬಾಡೀಸ್ ಆ್ಯಡ್ ಮಾಡ್ತಿದ್ದೀವಿ. ಸೊ ಎನ್ಸೈಮ್ ಲಿಂಕ್ ಹಿಡಿದು ಆ್ಯಂಟಿಬಾಡಿ ಸೊ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು TME ಸಬ್ಸ್ಟ್ರೇಟ್ ಏನಿರುತ್ತೆ ಅದನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸೊ ಫೈನಲಿ ಕಲರ್ ಡೆವಲಪ್ ಆಗಿದೆ ಅಂತ ಹೇಳಿ ಇಂಟರ್ಪ್ರಿಟೇಷನ್ ನೋಡಿದ್ರೆ ಕಲರ್ ಡೆವಲಪ್ ಆದರೆ ಪಾಸಿಟಿವ್, ಎಷ್ಟು ಮಟ್ಟಿಗಿದೆ ಏನು ಅಂತೇಳಿ ಎಲ್ಲ ಸರಿ ಇಡೋದ್ರಲ್ಲಿ ಅದು ಕೊಲೋಮೆಟ್ರಿಕಲ್ ನೋಡ್ಕೋಬೇಕು. ನೆಕ್ಸ್ಟು ನೋ ಕಲರ್ ಇದ್ದರೆ ಅದು ನೆಗೆಟಿವ್ ರಿಸಲ್ಟು. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಇನ್ಫೆಕ್ಷಸ್ ಡಿಸೀಸ್ ಲೈಕ್ HIV, HBCG, HCV ಕಂಡುಹಿಡಿಯೋಕೆ ಮಾಡ್ತೀವಿ. ಇನ್ನು ಹಾರ್ಮೋನ್ಸ್ ಲೈಕ್ ಬೀಟಾ HCG, TSH, ಇನ್ಸುಲಿನ್ ಈ ಥರ ಕಂಡುಹಿಡಿಯೋಕೆ ಮಾಡ್ತೀವಿ. ಸೊ ನೆಕ್ಸ್ಟು ಇನ್ನು ಬ್ಲಡ್ ಸ್ಕ್ರೀನ್ ಮಾಡೋದಕ್ಕೆ ಮಾಡ್ತೀವಿ. ಬ್ಲಡ್ ಬ್ಯಾಂಕಲ್ಲಿ ಮೋಸ್ಟ್ ಕಾಮನ್ ಯೂಸ್ ಮಾಡೋ ಮೆಥಡ್ ಎಲಿಸ ಫಾರ್ HIV, HBCG, HCV. ಅಡ್ವಾಂಟೇಜಸ್ ಬಂದ್ಬಿಟ್ಟು ಹೈಲಿ ಸೆನ್ಸಿಟಿವ್ ಆ್ಯಂಡ್ ಸ್ಪೆಸಿಫಿಕ್ ಕೆನ್ ಟೆಸ್ಟ್ ಲಾರ್ಜ್ ನಂಬರ್ ಆಫ್ ಸ್ಯಾಂಪಲ್. ಒಂದೇ ಸಲ ಲಾರ್ಜ್ ನಂಬರ್ ಸ್ಯಾಂಪಲ್ನ ಮಾಡ್ಬೋದು. ಹೈಲಿ ಸ್ಪೆಸಿಫಿಕ್ ಮತ್ತು ಸೆನ್ಸಿಟಿವ್ ಆಗಿರುತ್ತೆ. ಕ್ವಾಲಿಟೇಟಿವ್ ಎಲಿಸ ಮತ್ತು ಕ್ವಾಂಟಿಟೇಟಿವ್ ಎಲಿಸ ಅಂತ ನಾವು ಸಪ್ರೇಟ್ ಮಾಡ್ಕೋಬೋದು. ಸೊ ಡಿಸಡ್ವಾಂಟೇಜ್ ನೋಡಿದ್ರೆ ರಿಕ್ವೈರ್ಡ್ ಸ್ಕಿಲ್ಡ್ ಟೆಕ್ನಿಷಿಯನ್ ಬೇಕು ಇದಕ್ಕೆ. ನೀಡ್ ಸ್ಯಾಂಪಲ್ ಲೋಡ್ ಇರಬೇಕು. ನೀಡ್ ಪ್ರಾಪರ್ ವಾಷಿಂಗು ಮತ್ತು ಟೈಮ್ ಕನ್ಸ್ಯೂಮಿಂಗ್. ಇನ್ನು ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ಅಂತ ಹೇಳಿ 5 ಮಾರ್ಕ್ಸ್ಗೆ. ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ನೋಡಿದ್ರೆ ವೇನಿಯಸ್ ಸಾಲ್ಯುಬಲ್ ಆ್ಯಂಟಿಜನ್ಸ್ ವಿತ್ ಇಟ್ಸ್. ಸೊ ಸಾಲ್ಯುಬಲ್ ಆ್ಯಂಟಿಜನ್ಸ್ ಏನಿರುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಇಟ್ಸ್ ಆ್ಯಂಟಿಬಾಡಿ ಕರೆಸ್ಪಾಂಡಿಂಗ್ ಆ್ಯಂಟಿಬಾಡಿ ಇನ್ ದ ಪ್ರೆಸೆನ್ಸ್ ಆಫ್ ಆಪ್ಟಿಮಲ್ ಟೆಂಪ್ರೇಚರ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಇನ್ಸಾಲ್ಯುಬಲ್ ಆ್ಯಂಟಿಜನ್ ಆ್ಯಂಟಿಬಾಡಿ ಕಾಂಪ್ಲೆಕ್ಸ್. ಸೊ ಸಾಲ್ಯುಬಲ್ ಆ್ಯಂಟಿಜನ್ ಆ್ಯಂಟಿಬಾಡಿ ಏನಿರುತ್ತೆ ಪ್ರೆಸೆನ್ಸ್ ಆಫ್ ಆಪ್ಟಿಮಲ್ pH ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಇದ್ದಾಗ ಸೊ ಅದು ಇನ್ಸಾಲ್ಯುಬಲ್ ಪ್ರೆಸಿಪಿಟೇಷನ್ ಆಗಿ ಒಂದು ಕೋವೆಲೆಂಟ್ ಬಾಂಡ್ ಜೊತೆ ಇದಾಗುತ್ತೆ. ಇನ್ನು ಮೆಕ್ಯಾನಿಸಮ್ ನೋಡೋದಾದರೆ ಇದರಲ್ಲಿ 3 ಟೈಪ್ಸ್ ಆಫ್ ಮೆಕ್ಯಾನಿಸಮ್ ಬರುತ್ತೆ. ಒಂದು ಆ್ಯಂಟಿಜನ್ ಬೈಂಡಿಂಗು, ಎರಡನೇದು ಲ್ಯಾಟಿಸ್ ಫಾರ್ಮೇಷನ್, ಮೂರನೇದು ಆಪ್ಟಿಮಲ್ ಝೋನ್ ಆಫ್ ಇನ್ಹಿಬಿಷನ್. ಸೊ ಈ ಥರ 3 ಫಾರ್ಮ್ಯಾಟ್ ಬರ್ತದೆ. ಸೊ ಆ್ಯಂಟಿಜನ್ ಆ್ಯಂಟಿಬಾಡಿ ಬೈಂಡಿಂಗ್ಸಲ್ಲಿ ನೋಡಿದ್ರೆ ಸಾಲ್ಯುಬಲ್ ಆ್ಯಂಟಿಜನ್ ಕಂಬೈನ್ ವಿತ್ ಸ್ಪೆಸಿಫಿಕಲಿ ಇಟ್ಸ್ ಕರೆಸ್ಪಾಂಡಿಂಗ್ ಆ್ಯಂಟಿಬಾಡಿ. ಸೊ ಏನು ಸಾಲ್ಯುಬಲ್ ಆ್ಯಂಟಿಜನ್ಸ್ ಇರುತ್ತೆ ಅದು ಕಂಬೈನ್ ಆಗುತ್ತೆ, ಸ್ಪೆಸಿಫಿಕಲಿ ಇದು ಕರೆಸ್ಪಾಂಡಿಂಗ್ ಆ್ಯಂಟಿಬಾಡಿಗೆ ಕಂಬೈನ್ ಆಗುತ್ತೆ. ನೆಕ್ಸ್ಟು ರಿಯಾಕ್ಷನ್ ಈಸ್ ರಿವರ್ಸಬಲ್ ಆ್ಯಂಡ್ ನಾನ್ ಕೋವೆಲೆಂಟ್. ಸೊ ಏನು ರಿಯಾಕ್ಷನ್ ಇರುತ್ತೆ ಅದು ರಿವರ್ಸಬಲ್, ರಿವರ್ಸಬಲ್ನು ಕೂಡ ಮಾಡ್ಕೋಬೋದು. ಯಾಕೆಂದರೆ ಆಪ್ಟಿಮಲ್ ಟೆಂಪ್ರೇಚರ್ ಮತ್ತು ಎಲೆಕ್ಟ್ರೋಲೈಟ್ಸ್ ರಿಮೂವ್ ಮಾಡೋದು ರಿವರ್ಸಬಲ್ ಆಗುತ್ತೆ ಮತ್ತು ನಾನ್ ಕೋವೆಲೆಂಟ್ ಬಾಂಡಿಂದ ಆಗಿರುತ್ತೆ. ಇನ್ನು ಲ್ಯಾಟಿಸ್ ಫಾರ್ಮೇಷನ್ ಮೀನ್ಸ್ ಸಿಂಪಲ್. ಸೊ ಮಲ್ಟಿವ್ಯಾಲೆಂಟ್ ಆ್ಯಂಟಿಜನ್ಸ್ ಏನಿರುತ್ತೆ ಸೊ ಈ ಮಲ್ಟಿವ್ಯಾಲೆಂಟ್ ಆ್ಯಂಟಿಜನ್ಸಿಂದ ಬೈವೇಲಿಯಂಟ್ ಆ್ಯಂಟಿಬಾಡಿ, ಮಲ್ಟಿವ್ಯಾಲೆಂಟ್ ಆ್ಯಂಟಿಜನ್ಸ್ ಒಂದು ಕಡೆ, ಬೈವೇಲೆಂಟ್ ಆ್ಯಂಟಿಬಾಡಿ ಒಂದು ಕಡೆ ಹೋಗ್ತದೆ. ಸೊ ಟೋಟಲಿ 3 ಡೈಮೆನ್ಷನಲ್ ಲ್ಯಾಟಿಸ್ ನೆಟ್ವರ್ಕ್ನ ಫಾರ್ಮ್ ಮಾಡುತ್ತೆ. 3 ಡೈಮೆನ್ಷನಲ್ ಲ್ಯಾಟಿಸ್ ನೆಟ್ವರ್ಕ್ನ ಫಾರ್ಮ್ ಮಾಡೋದ್ರಿಂದ ಅದನ್ನು ಲ್ಯಾಟಿಸ್ ಫಾರ್ಮೇಷನ್ ಅಂತ ಕರಿತೀವಿ. ಸೊ ಅದು ಇನ್ಸಾಲ್ಯುಬಲ್ ಇರುತ್ತೆ ಅವಾಗ. ನೆಕ್ಸ್ಟು ಫ್ರೀ ಝೋನ್ ಫಿನಾಮಿನಾ ಪ್ರೆಸಿಪಿಟೇಷನ್ ಯಾವಾಗ ಬರುತ್ತೆ ಆವಾಗ ಒಂದು ಬರುತ್ತೆ. ಒಂದು ಪ್ರೋ ಝೋನ್ ಆಫ್ ಈಕ್ವಲೆನ್ಸು, ಪೋಸ್ಟ್ ಝೋನ್ ಅಂತೇಳಿ. ಫ್ರೀ ಝೋನಲ್ಲಿ ಆ್ಯಂಟಿಜನ್ ಜಾಸ್ತಿ ಇರ್ತವೆ. ಝೋನ್ ಆಫ್ ಈಕ್ವಲೆನ್ಸಲ್ಲಿ ಆ್ಯಂಟಿಜನ್ ಡಿವೈಡ್ ಕರೆಕ್ಟಾಗಿರುತ್ತೆ, ಮ್ಯಾಕ್ಸಿಮಮ್ ಪ್ರೆಸಿಪಿಟೇಷನ್ ಆಗುತ್ತೆ. ಬಿಟ್ಟರೆ ಇಲ್ಲಿ ನೋಡ್ಬೋದು, ಇಲ್ಲಿ ಆ್ಯಂಟಿಬಾಡೀಸ್ ಜಾಸ್ತಿ ಇದ್ದಾವೆ, ವೈ ಶೇಪಲ್ಲಿರೋದಿಲ್ಲ ಆ್ಯಂಟಿಬಾಡೀಸ್. ಸೊ ನೆಕ್ಸ್ಟ್ ಇಲ್ಲಿ ಆ್ಯಂಟಿಬಾಡಿ ಈಕ್ವಲ್ ವಾಲ್ಯೂಮಲ್ಲಿದ್ದಾವೆ. ಇಲ್ಲಿ ನೋಡಿದ್ರೆ ಆ್ಯಂಟಿಜನ್ ಜಾಸ್ತಿ ಇದ್ದಾವೆ, ಆ್ಯಂಟಿಬಾಡೀಸ್ ಕಡಿಮೆ ಆಗೋದು. ಈ ಥರ ಒಂದೊಂದು. ನೆಕ್ಸ್ಟ್ ಫಾರ್ಮೇಷನ್ ಆಫ್ ವಿಸಿಬಲ್ ಪ್ರೆಸಿಪಿಟೇಷನ್. ಲಾರ್ಜ್ ಇಮ್ಯೂನ್ ಕಾಂಪ್ಲೆಕ್ಸ್ ಅಗ್ರಿಗೇಟ್ಸ್ ಸೆಟಲ್ ಆ್ಯಂಡ್ಸ್ ವಿಸಿಬಲ್ ಪ್ರೆಸಿಪಿಟೇಷನ್ ಲಿಪಿಡ್ ಮೀಡಿಯಮ್ ಆರ್ ಜೆಲ್ ಮೀಡಿಯಮ್. ಸೊ ಫಾರ್ಮೇಷನ್ ಆಫ್ ವಿಸಿಬಲ್ ಪ್ರೆಸಿಪಿಟೇಷನ್ ದೊಡ್ಡದಾಗಿ ಕ್ಲಂಪಿಂಗ್ ಥರ ಆಗ್ಬಿಟ್ಟು ಸೊ ಒಂದು ಕಡೆ ಸೆಟಲ್ ಆಗುತ್ತೆ ಟೆಸ್ಟಿಬಲ್ಲಿ. ಸೊ ಅದು ಅಪ್ಲಿಕೇಶನ್ ಬಂದುಬಿಟ್ಟು ಯೂಸ್ ಟು ಡಿಟೆಕ್ಷನ್ ಆಫ್ ಆ್ಯಂಟಿಜನ್ ಆ್ಯಂಟಿಬಾಡಿ ಇನ್ ದಿ ಪೇಷಂಟ್ ಸ್ಯಾಂಪಲ್ ನೋಡ್ಬೋದು. ಆ್ಯಂಟಿಜನ್ ಆ್ಯಂಟಿಬಾಡಿ ಡಿಟೆಕ್ಷನ್ ಮಾಡೋದಕ್ಕೆ
ಹೆಲ್ಪ್ ಟು ಡಯಾಗ್ನೋಸಿಸ್ ಇನ್ಫೆಕ್ಷಸ್ ಡಿಸೀಸಸ್ನ ಡಯಾಗ್ನೋಸಿಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕ್ವಾಂಟಿಟೇಟಿವ್ ಎಸ್ಟಿಮೇಷನ್ ಆಫ್ ಆ್ಯಂಟಿಜನ್ನ ಮತ್ತು ಆಂಟಿಬಾಡೀಸ್ನ ಡಿಟೆಕ್ಷನ್ ಮಾಡ್ಬೋದು. ಡಿಟೆಕ್ಷನ್ ಆಫ್ ಬ್ಯಾಕ್ಟೀರಿಯಲ್ಸ್ ಟಾಕ್ಸಿನ್ಸ್ನ ಸೊ ಎರಿಸ್ಟಿಯಲ್ ಪ್ರೆಸಿಪಿಟೇಷನ್ ಟೆಸ್ಟನ್ನು ಮಾಡ್ಬೋದು. ಬಿಟ್ಟರೆ ಐಡೆಂಟಿಕಲ್ ಅಬ್ನಾರ್ಮಲ್ ಪ್ರೋಟೀನ್ಸು ಯೂಸ್ ಟು ಪ್ಯೂರಿಫೈ ಆ್ಯಂಡ್ ಪೊಟೆನ್ಸಿ ಆಫ್ ವ್ಯಾಕ್ಸಿನ್ ಆ್ಯಂಡ್ ಆ್ಯಂಟಿಸೀರಾ ರಿಸರ್ಚ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇಮ್ಯುನೋಫ್ಲೋರೆಸೆನ್ಸ್. ಸೊ ಇದರಲ್ಲಿ ಆಲ್ಮೋಸ್ಟ್ ಸೇಮ್ ಆ್ಯಸ್ ಎಲೈಸನೇ ಬರುತ್ತೆ. ಬಟ್ ಇಮ್ಯುನೋಫ್ಲೋರೆಸೆನ್ಸ್ ಅಂದರೆ ಇಲ್ಲಿಗೆ ಎಲೈಸಾ ಎನ್ಸೈಮ್ ಕಾಂಜುಗೇಟ್ ರೀಪ್ಲೇಸ್ ಮಾಡಿಬಿಟ್ಟು ಫ್ಲೋರೆಸೆಂಟ್ ಡೈ ಯೂಸ್ ಮಾಡಿಕೊಂಡು ಅದನ್ನು ಲೇಬಲಿಂಗ್ ಆಗಿರೋ ಆ್ಯಂಟಿಬಾಡಿನ ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ. ಸೊ ಅಷ್ಟು ಸಿಂಪಲ್ ಕಾನ್ಸೆಪ್ಟ್. ನೆಕ್ಸ್ಟ್ ಪ್ರಿನ್ಸಿಪಲ್ ನೋಡಿದರೆ ಫ್ಲೋರೆಸೆನ್ಸ್ ರೆಫರ್ಸ್ ಟು ದ ಹೈ ಎನರ್ಜಿ ಶಾರ್ಟ್ ವೇವ್ ಲೆಂತ್ UV light ray fluorescence compound with sterners emitting a visible light on its low energy and longer value. ಫಸ್ಟ್ ಏನಿರುತ್ತೆ ಫ್ಲೋರೆಸೆನ್ಸ್ ಆ್ಯಂಟಿಬಾಡಿ ಆ್ಯಂಟಿಜನ್ ಕಂಬೈನ್ ಆಗಬೇಕಾದ್ರೆ ಹೈ ಎನರ್ಜಿ ಶಾರ್ಟರ್ ವೇವ್ ಅಂತ ಇರುತ್ತೆ. UV ಲೈಟ್ನ ಜೊತೆ ಪಾಸ್ ಆದಮೇಲೆ ಅದಕ್ಕೆ ಎಮಿಟಿಂಗ್ ಲೈಟ್ ಏನಾಗುತ್ತೆ ಅದನ್ನು ಕನ್ವರ್ಟ್ ಮಾಡುತ್ತೆ. ಸೊ ಅದನ್ನು ಲೈಟ್ನ ಲೋ ಎನರ್ಜಿ ಕನ್ವರ್ಟ್ ಮಾಡಿ ಲಾಂಗರ್ ವೇವ್ ಅಂತ ಮಾಡಿದಾಗ ವಿಸಿಬಲ್ ಕರೆಕ್ಟಾಗಿ ನೋಡ್ಕೋತೀವಿ. ನೆಕ್ಸ್ಟ್ ಟೈಪ್ಸ್ ನೋಡಿದ್ರೆ 2 ಟೈಪ್ಸ್ ಬರುತ್ತೆ. ಒಂದು ಡೈರೆಕ್ಟ್ ಫ್ಲೋರೆಸೆನ್ಸ್ ಅಸೆ, ಇನ್ನೊಂದು ಇಂಡೈರೆಕ್ಟ್ ಇಮ್ಯುನೋಫ್ಲೋರೆಸೆನ್ಸ್ ಅಸೆ ಅಂತೇಳಿ. ಸೊ ಡೈರೆಕ್ಟಲ್ಲಿ ಏನಿಲ್ಲ, ಸೊ ಪೇಷಂಟ್ ಸ್ಯಾಂಪಲ್ ಫ್ಲೋರೆಸೆನ್ಸ್ ಲೇಬಲ್ ಆ್ಯಂಟಿಬಾಡಿ ಡೈರೆಕ್ಟ್ಲಿ ಬೈಂಡ್ಸ್ ವಿತ್ ದ ಆ್ಯಂಟಿಜನ್ ಪ್ರೆಸೆಂಟ್ ಆನ್ ಸೆಲ್ಸ್. ಸೊ ನಾವೇನು ಸ್ಯಾಂಪಲ್ ಕಂಟೈನಿಂಗ್ ಸೆಲ್ಸ್ ಇರುತ್ತೆ ಸರ್ಫೇಸ್ ಆ್ಯಂಟಿಜನ್ನ, ಸೊ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಸೊ ಪ್ರೈಮರಿ ಆ್ಯಂಟಿಬಾಡಿ ಸ್ಪೆಸಿಫಿಕ್ ಆಗಿ ಏನು ಆ್ಯಂಟಿಬಾಡಿ ಏನು ಫ್ಲೋರೆಸೆಂಟ್ ಆ್ಯಂಟಿಬಾಡಿ ಟ್ಯಾಗ್ಡ್ ಇರುತ್ತೆ ಅದನ್ನ ಹಾಕಿದಾಗ ಸೊ ಎರಡು ರಿಯಾಕ್ಷನ್ ಆಗಿ ಅದನ್ನು ನಾವು ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ. ಸೊ ಇಲ್ಲಿದೆ. ಸೊ ಆ ಥರ ನೋಡಿದಾಗ ಅದು ಡೈರೆಕ್ಟು. ಇಫ್ ಇನ್ ಕೇಸ್ ಇಂಡೈರೆಕ್ಟ್ ಮೀನ್ಸ್ ಟೆಸ್ಟ್ ಆಫ್ ಸೀರಮ್ ಕಂಟೈನಿಂಗ್ ಪ್ರೈಮರಿ ಆ್ಯಂಟಿಬಾಡೀಸ್ ಫಸ್ಟು ಸ್ಲೈಡ್ಗೆ ಆ್ಯಡ್ ಮಾಡ್ತೀವಿ. ಸೊ ನಾವು ಆ್ಯಡ್ ಮಾಡಿಬಿಟ್ಟು ಸ್ಲೈಡ್ನ ವಾಶ್ ಮಾಡಿ ರಿಮೂವ್ ಅನ್ಬೌಂಡೆಡ್ ಆ್ಯಂಟಿಬಾಡೀಸ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತು ಆ್ಯಂಟಿ ಹ್ಯೂಮನ್ ಆ್ಯಂಟಿಬಾಡಿ ಕಾಂಜುಗೇಟೆಡ್ ಫ್ಲೋರೆಸೆನ್ಸ್ ಡೈನ ಅದನ್ನ ಆ್ಯಡ್ ಮಾಡ್ತೀವಿ. ಮತ್ತು ಫಸ್ಟು ಪ್ರೈಮರಿ ಇದಾಯಿತು. ಸೊ ಡೈರೆಕ್ಟಲ್ಲಿ ಏನು ಮಾಡ್ತೀವಿ ಆ ಕೆಲಸ ಮಾಡ್ತೀವಿ. ಮತ್ತು ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಅಂದರೆ ಸ್ಲೈಡ್ನ ವಾಶ್ ಮಾಡಿಬಿಟ್ಟು ಮತ್ತು ಆ್ಯಂಟಿ ಹ್ಯೂಮನ್ ಆ್ಯಂಟಿಬಾಡಿ ಕಾಂಜುಗೇಟೆಡ್ ಫ್ಲೋರೆಸೆನ್ಸ್ ಡೈನ ಮತ್ತೆ ಆ್ಯಡ್ ಮಾಡಿದಾಗ ಸೊ ನಮಗೆ ಅದು ಇಂಡೈರೆಕ್ಟ್ ಆಗುತ್ತೆ. ಸೊ ಸ್ಲೈಡ್ ವಾಶ್ ಮಾಡಿ ಮತ್ತೆ ಅಂಡರ್ ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ. ಸೊ ಅಪ್ಲಿಕೇಶನ್ಸ್ ನೋಡಿದ್ರೆ ಡಿಟೆಕ್ಷನ್ ಆಟೋ ಆಂಟಿಬಾಡೀಸು ಲೈಕ್ ANA ಆಟೋನ್ಯೂಕ್ಲಿಯರ್ ಆಂಟಿಬಾಡಿ, ಡಿಟೆಕ್ಷನ್ ಆಫ್ ಮೈಕ್ರೋಬಿಯಲ್ ಆಂಟಿಜನ್ಸ್ ಲೈಕ್ ರೇಬೀಸು ಆಟೋ ಕಾರ್ನಿಯಲ್ ಸ್ಮಿಯರ್. ನೆಕ್ಸ್ಟ್ ಡಿಟೆಕ್ಷನ್ ಆಫ್ ವೈರಲ್ ಆಂಟಿಜನ್ಸ್ ಇನ್ ಸೆಲ್ ಲೈನ್ಸ್ ಇನ್ಕ್ಯುಬೇಟೆಡ್ ವಿತ್ ಸ್ಪೆಸಿಮನ್. ಡಿಟೆಕ್ಷನ್ ಆಫ್ ಸೆಲ್ ಸರ್ಫೇಸ್ ಆಂಟಿಜನ್ ಡಿಟೆಕ್ಷನ್ ಮಾಡೋದಕ್ಕೆ ಬಳಸ್ತೀವಿ. ಇಟ್ ಈಸ್ ಆಲ್ಸೋ ಯೂಸ್ ಟು ಡಿಟೆಕ್ಟ್ ದ antibody bound to cell antigen unlike the ELISA which is defect to the antigen antibody. ಸೊ ಅಷ್ಟು ಏನಿದ್ದಾವೆ ಇಮ್ಯುನಾಲಜಿದಾಯಿತು. ಸೊ ಜನರಲ್ ಪ್ರಾಪರ್ಟೀಸ್ ಆಫ್ ವೈರಸ್ ನೋಡೋದಾದರೆ ಎ ವೈರಸ್ ಈಸ್ ಎ ಸಬ್ ಮೈಕ್ರೋಸ್ಕೋಪಿಕ್ obligate intracellular parasite. ಸೊ ಎ ವೈರಸ್ ಈಸ್ ಸಬ್ ಮೈಕ್ರೋಸ್ಕೋಪಿಕ್ obligate intracellular parasite contain DNA and RNA but never both. ಸೊ DNA ಕಂಟೆಂಟ್ ಆಗಿರ್ಬೋದಿಲ್ಲ ಸಿಂಗಲ್ಲಾಗಿ, ಇಲ್ಲ RNA ಇರ್ಬೋದು. ಸೊ ಎರಡೂ ಕಂಟೆಂಟ್ ಮಾಡಿರಲಿಲ್ಲ ಅವರು, ಎನ್ವೆಲಪ್ ಇರುತ್ತೆ ಇಲ್ಲ ನಾನ್ ಎನ್ವೆಲಪ್ ಇರುತ್ತೆ ಆ ಥರ. ಸೊ ಓನ್ಲಿ ಇನ್ಸೈಡ್ ಲಿವಿಂಗ್ ಆರ್ಗನಿಸಮ್ ಇಟ್ ಕ್ಯಾನ್ ಮಲ್ಟಿಪ್ಲೈ. ಸೊ ಲಿವಿಂಗ್ ಆರ್ಗನಿಸಮ್ಸ್ ಒಳಗಡೆ ಇದು ಮಲ್ಟಿಪ್ಲೈ ಆಗಿ ಸಾಧ್ಯ. ಸೊ ಅದ್ರ ಮಲ್ಟಿಪ್ಲಿಕೇಶನ್ ಆಗಿ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇದನ್ನು ಆರ್ಟಿಫಿಷಿಯಲ್ ಮೀಡಿಯಾದಲ್ಲಿ ಗ್ರೋ ಮಾಡೋಕ್ಕಾಗೋದಿಲ್ಲ. ಇನ್ನು ಡಿಫ್ರೆನ್ಸ್ ಫ್ರಮ್ ಬ್ಯಾಕ್ಟೀರಿಯಾದಿಂದ ಏನೇನು ಡಿಫ್ರೆನ್ಸ್ ವೈರಸ್ಗೆ ಅಂದರೆ ಸ್ಮಾಲೆಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದು ವೈರಸ್ಸು, ಸ್ಮಾಲೆಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸು ಪ್ಲಸ್ ಆಬ್ಲಿಗೇಟ್ ಇಂಟರ್ಸೆಲ್ಯುಲರ್ ಪ್ಯಾರಾಸೈಟ್ ಕೂಡ. ಸೊ ಕಂಟೈನಿಂಗ್ ಐದರ್ DNA or RNA, ನಾಟ್ ಬೋತ್. ಫಿಲ್ಟ್ರು, ಸೊ ಪಾಸಸ್ ಥ್ರೂ ಆ್ಯಂಡ್ ಬ್ಯಾಕ್ಟೀರಿಯಲ್ ಫಿಲ್ಟರ್ಸ್. ನಾವೇನಾದರೂ ಬ್ಯಾಕ್ಟೀರಿಯಲ್ ಫಿಲ್ಟರ್ ಮಾಡೋದಕ್ಕೆ ಕೆಲವೊಂದು ಇದನ್ನ ಯೂಸ್ ಮಾಡ್ತೀವಿ. ಆ ಥರ ಫಿಲ್ಟ್ರಲ್ಲಿ ಇದೆಲ್ಲ ಹಂಗೇನೆ ಫಿಲ್ಟರ್ ಆಗ್ದಲೇ ಹಂಗೆ ಎಸ್ಕೇಪ್ ಆಗಿಬಿಡುತ್ತೆ. ಸೊ ಇದನ್ನು ಆರ್ಟಿಫಿಷಿಯಲ್ ಮೀಡಿಯಾದಲ್ಲಿ ಗ್ರೋ ಮಾಡೋದಕ್ಕೆ ಆಗೋದಿಲ್ಲ ವೈರಸ್ನ. ಸೊ ಲಿವಿಂಗ್ ಸೆಲ್ಸ್ ಅಥವಾ ಟಿಶ್ಯೂ ಕಲ್ಚರ್ ಎಂಬ್ರಿಯೋನೇಟೆಡ್ ಎಕ್ಸ್ ಇಂಥ ಕಡೆ ಇದು ಕಲ್ಟಿವೇಷನ್ ಮಾಡ್ಕೋಬೋದು. ಮಲ್ಟಿಪ್ಲೈ ಬೈ ಕಾಂಪ್ಲೆಕ್ಸ್ ಮೆಥಡ್ ಲ್ಯಾಕ್ ಆಫ್ ಸೆಲ್ ವಾಲ್ ಅಂಡ್ ಸೆಲ್ ಮೆಮ್ಬ್ರೇನ್ ಆರ್ಗಾನ್ಸ್. ಸೊ ನೋ ಎಂಜೈಮ್ಸ್ ಫಾರ್ ಪ್ರೋಟೀನ್ ಫಾರ್ ಸಿಂಥಸಿಸ್. ಇದು ಯಾವುದೇ ಎಂಜೈಮ್ಸ್ನ ಸಿಂಥಸಿಸ್ ಮಾಡೋದಿಲ್ಲ. ಅಫೆಕ್ಟೆಡ್ ಬೈ ಯಾವುದೇ ಆ್ಯಂಟಿಬ್ಯಾಕ್ಟೀರಿಯಲ್ ಆ್ಯಂಟಿಬಯೋಟಿಕ್ಸ್ ಇದಕ್ಕೇನು ಅಫೆಕ್ಟ್ ಮಾಡೋಕ್ಕಾಗೋದಿಲ್ಲ ವೈರಸ್ಗೆ. ಬಿಕಾಸ್ ಅದಕ್ಕೆ ನಾವು ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಕೊಡಬೇಕು. ಆ್ಯಂಟಿಬ್ಯಾಕ್ಟೀರಿಯಲ್ ಟ್ರೀಟ್ಮೆಂಟ್ ಕೊಟ್ಟರಿಂದ ಯೂಸ್ ಆಗುತ್ತೆ. ಇನ್ನು ಸೈಜ್ ಆಫ್ ವೈರಸ್ ನೋಡಿದಾದ್ರೆ ವೈರಸ್ ಆರ್ ಎಕ್ಸ್ಟ್ರೀಮ್ಲಿ ಸ್ಮಾಲ್, 20 to 400 ಮೈಕ್ರೋಮೀಟರ್ಸ್. ಸ್ಮಾಲೆಸ್ಟ್ ಬಂದುಬಿಟ್ಟು ಪಾರ್ವೋ ವೈರಸ್, ಅದು 20 ನ್ಯಾನೋಮೀಟರ್ ಇರುತ್ತೆ. ಲಾರ್ಜೆಸ್ಟ್ ಬಂದುಬಿಟ್ಟು ಫಾಕ್ಸೋ ವೈರಸ್, ಅದು 300 to 400 ನ್ಯಾನೋಮೀಟರ್ ಬರುತ್ತೆ. ಸೊ ಇದನ್ನು ಲೈಟ್ ಮೈಕ್ರೋಸ್ಕೋಪಲ್ಲಿ ನೋಡೋಕ್ಕಾಗೋದಿಲ್ಲ. ಎಕ್ಸಾಂಪಲ್ಸು ಸಾರ್ಸ್ ವೈರಸ್, HIV ವೈರಸ್, ಇನ್ಫ್ಲೂಯೆಂಜಾ, ಲೈಸೋಸೋಮ್, ಈಕೋಲೈ, RBC. ಸೊ ಎಷ್ಟು ಮೈನ್ಯೂಟ್ ಅಂತ ವೈರಸ್. ನೆಕ್ಸ್ಟ್ ಮಾರ್ಫಾಲಜಿ ನೋಡ್ತಾರೆ. ನ್ಯೂಕ್ಲಿಕ್ ಆ್ಯಸಿಡ್ ಇರುತ್ತೆ, DNA RNA, ಕ್ಯಾಪ್ಸಿಡ್ ಇರುತ್ತೆ. ಸೊ ಪ್ರೋಟೀನ್ ಕೋಟ್ ವಿತ್ ಮೇಡಪ್ ಆಫ್ ಕ್ಯಾಪ್ಸಮರಿಸಮ್, ಎನ್ವಲಪ್ ಆಫ್ ದ ಲಿಪಿಡ್ ಲೇಯರ್ ವಿತ್ ಸ್ಪ್ಲಿಟ್ಸ್.
ಸೊ ಲಿಪಿಡ್ ಲೇಯರ್ ಎನ್ವೆಲಪಲ್ಲಿ ನ್ಯೂಕ್ಲಿಕ್ ಆ್ಯಸಿಡ್ ಪ್ಲಸ್ ಕ್ಯಾಪ್ಸಿಡ್ ನ್ಯೂಕ್ಲಿಯೋ ಕ್ಯಾಪ್ಸಿಡ್ ಆಗುತ್ತೆ. ಸೊ ಇದರಲ್ಲಿ ಅದರಲ್ಲೂ ಶೇಪ್ಸು ಎನ್ವೆಲಪ್ ಕೂಡ ಎಲಿಕಲ್ಲು ಮೋರ್ ಕಾಂಪ್ಲೆಕ್ಸ್ ಲೈಕ್ ಬ್ಯಾಕ್ಟೀರಿಯಾ ಈ ಥರ ಇರುತ್ತೆ, ಮೋರ್ ಕಾಂಪ್ಲೆಕ್ಸ್. ಟೈಪ್ಸ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ ನೋಡಿದರೆ ಐದರ್ DNA ಆರ್ RNA ಕಂಟೆಂಟ್ ಇರುತ್ತೆ. ಸೊ ಸಿಂಗಲ್ ಸ್ಟ್ಯಾಂಡರ್ಡ್ RNA ಅಥವಾ ಡಬಲ್ ಸ್ಟ್ಯಾಂಡರ್ಡ್ ಇರ್ಬೋದು, ಲೀನಿಯರ್ ಅಥವಾ ಸರ್ಕ್ಯುಲರ್ ಇರ್ಬೋದು, ಸೆಗ್ಮೆಂಟೆಡ್ ಅಥವಾ ನಾನ್ ಸೆಗ್ಮೆಂಟೆಡ್ ಈ ಥರ. ನೆಕ್ಸ್ಟ್ ಇನ್ನು ಶೇಪ್ ಆಫ್ ಸಿಮೆಂಟ್ರಿ ನೋಡಿದ್ರೆ ಐಕೋಸೆಡಲ್ ಶೇಪ್ ಇರುತ್ತೆ, ಕ್ಯೂಬಾಯ್ಡಲ್ ಶೇಪ್, ಎಕ್ಸಾಂಪಲ್ ಅಡಿನೋ ವೈರಸ್ ಥರ. ಎಲಿಕಲಿ ಅಂತ ನೋಡಿದ್ರೆ ಇನ್ಫ್ಲುಯೆನ್ಸಾ ವೈರಸ್ ಥರ, ಡಿಸೀಸ್ ಎಲಿಕಲ್. ಸೊ ನೆಕ್ಸ್ಟ್ ನೋಡೋದಾದರೆ ಎಲಿಕಲೆ ಆಯಿತು. ಕಾಂಪ್ಲೆಕ್ಸ್ ನೋಡಿದ್ರೆ ಬ್ಯಾಕ್ಟೀರಿಯಾಫೇಸ್. ಕಾಂಪ್ಲೆಕ್ಸ್ಗೆ ಎಕ್ಸಾಂಪಲ್ ಇದು ಬ್ಯಾಕ್ಟೀರಿಯಾಫೇಸ್. ಎನ್ವೆಲಪ್ಪು ಇನ್ನು ವೈರಸ್ ಆರ್ ಎನ್ವೆಲಪ್ ಕೂಡ ಅದರ ನಾನ್ ಎನ್ವೆಲಪ್ ಕೂಡ ಸೊ ಡಿರೈವ್ ಫ್ರಮ್ ದಿ ಹೋಸ್ಟ್ ಸೆಲ್ ಮೆಂಬ್ರೇನ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಗ್ಲೈಕೋಪ್ರೋಟೀನ್ಸ್ ಸ್ಪೈಕ್ನ ಅಟ್ಯಾಚ್ ಆಗಿರುತ್ತೆ, ಕೆಲವೊಂದು ಅಟ್ಯಾಚ್ ಆಗಿರಲ್ಲ. ಸೊ ಅದನ್ನು ಬಿಟ್ಟರೆ ಇನ್ನು ಗ್ರೋ ಇನ್ ಕಲ್ಟಿವೇಷನ್ ಕಾಂಟ್ ಗ್ರೋ ಇನ್ ಆರ್ಟಿಫಿಷಿಯಲ್ ಮೀಡಿಯಾ. ಇದನ್ನು ಆರ್ಟಿಫಿಷಿಯಲ್ ಮೀಡಿಯಾದಲ್ಲಿ ಗ್ರೋ ಮಾಡೋದಕ್ಕಾಗೋದಿಲ್ಲ. ಒಂದು ರಿಕ್ವೈರ್ಡ್ ಸೆಲ್ ಕಲ್ಚರ್ ಬೇಕು ಅಥವಾ ಎಂಬ್ರಿಯೋನೇಟೆಡ್ ಎಗ್ ಬೇಕು, ಎಕ್ಸ್ಪೆರಿಮೆಂಟಲ್ ಅನಿಮಲ್ಸು ಈ ಥರ ಇದನ್ನು ಮಾಡ್ಬೋದು. ಇನ್ನು ರಿಪ್ರೊಡಕ್ಷನ್ ಬೈ ಮಲ್ಟಿಪ್ಲಿಕೇಶನ್ ಬೈ ರಿಪ್ಲಿಕೇಶನ್ ಡಿಫರೆನ್ಸ್ ಬರುತ್ತೆ. ಸೊ ಅಡೇಷನ್ ಅಟ್ಯಾಚ್ಮೆಂಟ್ ಅದಾದಮೇಲೆ ಸೊ ರಿಪ್ಲಿಕೇಷನ್ಸು ಡೆವಲಪ್ಮೆಂಟ್ ಅಸೆಂಬ್ಲಿ ಅಂತೇಳಿ. ಇನ್ನು ಮೆಕ್ಯಾನಿಸಮ್ ಆಫ್ ಆಟೋ ಇಮ್ಯುನಿಟಿ. ಸೊ ಆಟೋ ಇಮ್ಯುನಿಟಿ ಮೆಕ್ಯಾನಿಸಮ್ ಅಂದರೆ ಆಟೋ ಇಮ್ಯುನಿಟಿ ಇಸ್ ಎ ಕಂಡೀಷನ್ಸ್ our own body system attack with own cells tissue is considered as foreign cells. ಸೊ ನಮ್ಮ ಬಾಡಿಲಿರ್ತಕ್ಕಂಥ ಓನ್ ಸೆಲ್ಸ್ಗೆ ನಮ್ಮ ಓನ್ ಇಮ್ಯುನಿಟಿ ಅಫೆಕ್ಟ್ ಮಾಡುತ್ತೆ, ಯಾಕೆಂದರೆ ಅದು ಹೊರಗಡೆ ಅಂತ ಅಂದ್ಕೊಂಡ್ಬಿಟ್ಟು ಫಾರಿನ್ ಆಂಟಿಜೆನ್ಸ್ ಇರ್ತಕ್ಕಂಥ. ಸೊ ಆ ಥರ ನಾರ್ಮಲಿ ಇಮ್ಯೂನ್ ಸಿಸ್ಟಮ್ ಏನು ಕೆಲಸ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ವೈರಸ್ಸಿಂದ ನಮಗೆ ಪ್ರೊಟೆಕ್ಟ್ ಮಾಡಬೇಕು. ಬಟ್ ಇಂಥ ಕಂಡೀಷನ್ ಆಟೋ ಇಮ್ಯುನಿಟಿ ಕಂಡೀಷನ್ಸಲ್ಲಿ ಲೂಸ್ ಸೆಲ್ಫ್ ಟಾಲರೆನ್ಸ್, ಸೊ ಸೆಲ್ಫ್ ಕಂಟ್ರೋಲ್ನ ಲೂಸ್ ಮಾಡ್ಕೊಂಡು ನಮ್ಮ ಬಾಡಿನ ಡ್ಯಾಮೇಜ್ ಮಾಡಿಬಿಡುತ್ತೆ. ಸೊ ಫ್ಯಾಕ್ಟರ್ಸ್ ಏನೇನು ಇನ್ಫ್ಲುಯೆನ್ಸ್ ಮಾಡುತ್ತಿದ್ದಕ್ಕೆ ಅಂದರೆ ಜೆನೆಟಿಕಲ್ ಫ್ಯಾಕ್ಟರ್ಸು, ಇನ್ಫೆಕ್ಷನ್ಸು, ಎನ್ವಿರಾನ್ಮೆಂಟಲ್ ಟ್ರಿಗರ್ಸು, ಹಾರ್ಮೋನಲ್ ಫ್ಯಾಕ್ಟರ್ಸು, ಲಾಸ್ ಆಫ್ ಇಮ್ಯೂನ್ ಟಾಲರೆನ್ಸ್, ಇದೆಲ್ಲ ಫ್ಯಾಕ್ಟರ್ಸು ಇನ್ಫ್ಲುಯೆನ್ಸ್ ಮಾಡುತ್ತೆ. ಜೆನೆಟಿಕ್, ಇನ್ಫೆಕ್ಷನ್, ಎನ್ವಿರಾನ್ಮೆಂಟಲ್, ಹಾರ್ಮೋನಲ್ ಫ್ಯಾಕ್ಟರ್ಸ್, ಲಾಸ್ ಆಫ್ ಇಮ್ಯೂನ್ ಟಾಲರೆನ್ಸ್. ನೆಕ್ಸ್ಟ್ ಇನ್ನು ಇಮ್ಯುನಾಲಜಿಕಲ್ ಟಾಲರೆನ್ಸ್ ನೋಡಿದಾಗ ಒಂದು 2 ಟೈಪ್ಸ್ ಬರುತ್ತೆ. ಒಂದು ಸೆಂಟ್ರಲ್ ಟಾಲರೆನ್ಸು, ಇನ್ನೊಂದು ಪೆರಿಫೆರಲ್ ಟಾಲರೆನ್ಸ್. ಸೊ ಅದರಲ್ಲಿ ಮೆಕ್ಯಾನಿಸಮ್ ನೋಡಿದ್ರೆ ಸೊ ಮೆಕ್ಯಾನಿಸಮಲ್ಲಿ ಇಮ್ಯುನಾಲಜಿಕಲ್ ಬ್ರೇಕ್ ಡೌನ್ ಆಫ್ ಇಮ್ಯುನಾಲಜಿಕಲ್ ಟಾಲರೆನ್ಸ್ ಏನಿರುತ್ತೆ ಅದು ಫಾಲೋಯಿಂಗ್ ಇನ್ಫೆಕ್ಷನ್ನ ಕಾಸ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಬ್ರೇಕ್ ಡೌನ್ ಆಫ್ ಟಿ ಸೆಲ್ ಎನರ್ಜಿ. ಸೊ ಅದು ಇನ್ಫೆಕ್ಷನ್ ಕಾಸ್ ಆದಮೇಲೆ ಇಮ್ಯೂನ್ ಟಾಲರೆನ್ಸ್ ಆದಮೇಲೆ ನೆಕ್ಸ್ಟ್ ಬ್ರೇಕ್ ಡೌನ್ ಆಫ್ ಟಿ ಸೆಲ್ಸ್ ಎನರ್ಜಿನೂ ಬ್ರೇಕ್ ಡೌನ್ ಮಾಡ್ಬಿಟ್ಟು ನಾರ್ಮಲಿ ಏನಾಗುತ್ತೆ ಡು ನಾಟ್ ಎಕ್ಸ್ಪ್ರೆಸ್ ದ ಮಾಲಿಕ್ಯೂಲ್ಸ್ ಡ್ಯೂರಿಂಗ್ ಇನ್ಫ್ಲಮೇಷನ್ ಅಥವಾ ಟಿಶ್ಯೂ ಡ್ಯಾಮೇಜಲ್ಲಿ ಕೆಲವೊಂದು ಸೆಲ್ಸು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ್ಯಕ್ಟಿವೇಟ್ ಆಗಿತ್ತು ಗೆಟ್ಸ್ ಸೆಲ್ಫ್ ರಿಯಾಕ್ಟಿವ್ ಟಿ ಸೆಲ್ಸ್ ಗೆಟ್ ಆ್ಯಕ್ಟಿವೇಟೆಡ್. ಸೊ ಆ ಟೈಮಲ್ಲಿ ಸೆಲ್ಫ್ ರಿಯಾಕ್ಟಿವ್ ಟಿ ಸೆಲ್ಸು ಕೆಲವೊಂದು ಆ್ಯಕ್ಟಿವೇಷನ್ ಆಗುತ್ತೆ. ಅದು ಆ್ಯಕ್ಟಿವೇಷನ್ ಆದಾಗ ಆವಾಗ ಬ್ರೇಕ್ ಡೌನ್ ಆಫ್ ಟಿ ಸೆಲ್ಸ್ ಎನರ್ಜಿ ಬ್ರೇಕ್ ಡೌನ್ ಆಗಿಬಿಡುತ್ತೆ. ಇನ್ನು ಫೇಲ್ಯೂರ್ ಆಫ್ ಆಟೋ ಇಮ್ಯುನಿಟಿ ಆ್ಯಂಡ್ ಕ್ಲಸ್ಟರ್ ಡಿಫ್ರೆನ್ಷಿಯೇಷನ್ ಅಂತ ನೋಡಿದ್ರೆ ಸೊ ನಮ್ಮ ಬಾಡಿನಲ್ಲಿ ಕೆಲವೊಂದು ಸೆಲ್ಸ್ ಎಲ್ಲ ಪ್ರೊಡಕ್ಷನ್ ಆಗಿರುತ್ತೆ. ಅದರಲ್ಲಿ ಏನಾದರೂ ಡಿಫೆಕ್ಟಾಗಿ ಬಂದಂಥ ಸೆಲ್ಸು ಲೈಕ್ ಕೆಲವೊಂದು ರೆಸೆಪ್ಟರ್ ಹೋಗಿರುತ್ತೆ, ಕೆಲವೊಂದು ಏನೋ ಇನಿಬಿಷನ್ ಬರುತ್ತೆ. ಅಂಥ ಸೆಲ್ಸ್ ಎಲ್ಲ ಎಪಿಪ್ಟೋಸಿಸ್ ಅಂದರೆ ಸೆಲ್ಫು ಸತ್ತೋಗೋದಕ್ಕೆ ಹೋಗಬೇಕು. ಎಪಿಪ್ಟೋಸಿಸ್ ಅಂದರೆ ಅದು ಸೆಲ್ಫಾಗಿ ನಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಸೆಲ್ಸು ಏನಾದರೂ ಡಿಫೆಕ್ಟ್ ಬಂದರೆ ಅದು ನನಗೆ ಸಾಯಿಸ್ಕೊಡುತ್ತೆ. ಆ ಥರ ಎಪಿಪ್ಟೋಸಿಸ್ ಹೋಗ್ದಲ್ಲೇ ಅದು ಹಂಗೇ ನಮ್ಮ ಬಾಡಿನಲ್ಲೇ ಇತ್ತು. ಅದೇ ಆ ಸೆಲ್ಸ್ಗೆ ಅಗೇನಿಸ್ಟಾಗಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆದಾಗ ಸೊ ಅದನ್ನು ಆಟೋ ಇಮ್ಯುನಿಟಿ ಕಾಸ್ ಮಾಡಬೇಕು. ಎಕ್ಸಾಂಪಲ್ ಅದಕ್ಕೆ ಸಿಸ್ಟಮಿಕ್ ಲೂಪಸ್ ಎರಿಥೆಮ್ಯಾಟಿಸ್. ಸೊ ಫೇಲ್ಯೂರ್ ಆಫ್ ಟಾರ್ಗೆಟ್ ಸೆಲ್ಸ್. ಸೊ ಕೆಲವೊಂದು ಟಾರ್ಗೆಟ್ ಸೆಲ್ಸು ಫೇಲ್ ಆಗಿಬಿಡುತ್ತೆ. ಸೊ ರಿಯಾಕ್ಟಿವ್ ಟಿ ಸೆಲ್ಸ್. ಸೊ ಅದು ಕೂಡ ನಮಗೆ ಆಟೋ ಇಮ್ಯುನಿಟಿನ ಲೀಡ್ ಮಾಡುತ್ತೆ. ರಿಲೀಸ್ ಆಫ್ ಸಬ್ಸ್ಟ್ರೆಸ್ಡ್ ಆಂಟಿಜೆನ್ಸ್, ಇಂಜುರೀಸ್ ಟು ಎಕ್ಸ್ಪ್ರೆಸ್ ಹಿಡನ್ ಆಂಟಿಜೆನ್ಸ್. ಸೊ ಕೆಲವೊಂದು ಹಿಡನ್ ಆಂಟಿಜೆನ್ಸ್ ಸೆಲ್ಸ್ ಏನಿರುತ್ತೆ ಆ ಥರ ಪೋಸ್ಟ್ ವ್ಯಾಸೆಕ್ಟಮಿ ಆರ್ಥ್ರೈಟಿಸ್, ಯುರೆಥ್ರೈಟಿಸ್, ಪೋಸ್ಟ್ ಟ್ಯುಮರಿಟಿಕ್ ಇಮ್ಯೂನ್ ರೆಸ್ಪಾನ್ಸ್ ಈ ಥರ ಕೆಲವು ಕಂಡೀಷನ್ಸಲ್ಲಿ ರಿಲೀಸ್ ಸಬ್ಸ್ಟ್ರೆಸ್ಡ್ ಆಂಟಿಜೆನ್ಸ್ನ ಇದು ಮಾಡ್ತಾರೆ. ಇನ್ನು ಆಟೋ ಇಮ್ಯುನಿಟಿ ಫಾಲೋಯಿಂಗ್ ಇನ್ಫೆಕ್ಷನ್ಸಲ್ಲಿ ಮಾಲಿಕ್ಯುಲರ್ ಮಿಮಿಕ್ರಿ ಮಾಡುತ್ತೆ. ಮೈಕ್ರೋಬಿಯಲ್ ಆಂಟಿಜೆನ್ ರಿಸೆಂಬಲ್ ಟು ಸೆಲ್ಫ್ ಆಂಟಿಜೆನ್ಸ್. ಸೊ ಆಂಟಿಬಾಡಿ ಕ್ರಾಸ್ ರಿಯಾಕ್ಟ್ ವಿತ್ ಸೆಲ್ಫ್ ಟಿಶ್ಯೂ. ಆಂಟಿಬಾಡೀಸ್ ಏನಿರುತ್ತೆ ಅದು ಕ್ರಾಸ್ ರಿಯಾಕ್ಟ್ ಮಾಡಿ ಸೆಲ್ಫ್ ಟಿಶ್ಯೂಗೆ ಕ್ರಾಸ್ ರಿಯಾಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ಬಂದ್ಬಿಟ್ಟು ಸ್ಟ್ರೆಪ್ಟೋಕಾಕಲ್ ಎಂ ಪ್ರೋಟೀನ್ ಕ್ರಾಸ್ ರಿಯಾಕ್ಟ್ ವಿತ್ ಕಾರ್ಡಿಯಾಕ್ ಆಂಟಿಜನ್ ಕಾಸಸ್ ಅಕ್ಯೂಟ್ ರೊಮ್ಯಾಟಿಕ್ ಆರ್ಥ್ರೈಟಿಸ್.
ಪಾಲಿಕ್ಲೋನಲ್ ಲಿಂಫ್ಯಾಟಿಕ್ ಆಕ್ಟಿವೇಶನ್ಸ್ ನೋಡೋದಾದ್ರೆ ಸೇಮ್ ಮೈಕ್ರೋವಿಲ್ ಪ್ರೊಡ್ಯೂಸ್ ಬಿ ಆ್ಯಂಡ್ ಟಿ ಸೆಲ್ಸ್. ಸೇಮ್ ಮೈಕ್ರೋವಿಲ್ ಏನಿರುತ್ತೆ ಟಿ ಆ್ಯಂಡ್ ಬಿ ಸೆಲ್ಸ್ನ ಪ್ರೊಡ್ಯೂಸ್ ಮಾಡಿ ನಾನ್ ಸ್ಪೆಸಿಫಿಕಲಿ ಲೀಡ್ ಟು ದಿ ಆಟೋ ಆಂಟಿಬಾಡೀಸ್. ಎಕ್ಸಾಂಪಲ್ ಎಪ್ಸ್ಟೈನ್ ಬಾರ್ ವೈರಸ್, HIV ವೈರಸ್. ಇನ್ನು ಎಪಿಟೋಪ್ ಸ್ಪ್ರೆಡ್ಡಿಂಗ್ ಇರ್ಬೋದು ಬೈ ಸ್ಟ್ಯಾಂಡರ್ಡ್ ಆಕ್ಟಿವೇಶನ್ ಆಫ್ ಟಿಶ್ಯೂ ಡ್ಯಾಮೇಜ್ ಮತ್ತು ಆಟೋ ಇಮ್ಯುನೋ ರಿಯಾಕ್ಷನ್ಸ್. ಸೊ ಇಷ್ಟು ಏನಿದೆ ಆಟೋ ಇಮ್ಯುನಿಟಿ ಮೆಕ್ಯಾನಿಸಮ್ಸ್. ಸೊ ಅದಕ್ಕೆ ಡಯಾಗ್ರಾಮ್ಸ್ ಇದೆ, ಒಂದ್ಸಲ ಗೂಗಲಾಗಿ ಹಾಕಿ ನೋಡಿ, ಇಲ್ಲ ಲಾಸ್ಟಲ್ಲಿ ಆಗ್ತದೆ. ನೆಕ್ಸ್ಟು ಬ್ಯಾಕ್ಟೀರಿಯೋಫೇಜ್. ಬ್ಯಾಕ್ಟೀರಿಯೋಫೇಜ್ಗೆ ಇಟ್ ಈಸ್ ಎ ಬ್ಯಾಕ್ಟೀರಿಯೋಫೇಜ್ ಇಟ್ ವೈರಸ್. ಸೊ ಬೇಸಿಕಲಿ ಅದು ವೈರಸ್ ಬ್ಯಾಕ್ಟೀರಿಯೋಫೇಜ್ ಅಂದರೆ. ಸೊ ಅದೇನು ಮಾಡುತ್ತೆ ವೈರಸ್ ಅಂದರೆ ಓನ್ಲಿ ಇನ್ಫೆಕ್ಟ್ ಬ್ಯಾಕ್ಟೀರಿಯಾನ ಇನ್ಫೆಕ್ಟ್ ಮಾಡಿಬಿಟ್ಟು ಅಲ್ಲೇ ಮಲ್ಟಿಪ್ಲಿಕೇಶನ್ ಆಗಿಬಿಡುತ್ತೆ. ಜನರಲ್ ಪ್ರಾಪರ್ಟೀಸ್ ನೋಡಿದ್ರೆ ಇನ್ಫೆಕ್ಟ್ ಓನ್ಲಿ ಬ್ಯಾಕ್ಟೀರಿಯಾ, ಆಬ್ಲಿಗೇಟ್ ಇಂಟ್ರಾಸೆಲ್ಯುಲರ್, ಕಂಟೈನ್ DNA or RNA, multiply inside the bacteria. So resistance of the antibacterial agents, antibodies. Destroy the bacterial cells and lysis. Bacterial cells lysis ಮಾಡಿ ಇದು ಮಾಡುತ್ತೆ. ಇನ್ನು ಸ್ಟ್ರಕ್ಚರ್ ನೋಡಿದ್ರೆ ಬ್ಯಾಕ್ಟೀರಿಯಾದು ಬ್ಯಾಕ್ಟೀರಿಯಾ ಎಡ್ಡು, DNA ಮತ್ತು ನೆಕ್ಕು, ಕಾಲರು, ಶೀತು, ಬೇಸ್ ಪ್ಲೇಟು, ಟೇಲ್ ಫೈಬರ್ಸ್, ಇಷ್ಟು ಏನಿದ್ದಾವೆ ಪಾರ್ಟ್ಸು. ಅದರಲ್ಲಿ ಎಡ್ ಏನಿಗೆ ಐಸೋಸೆಂಟ್ರಿಕಲ್ ಶೇಪಲ್ಲಿರುತ್ತೆ. ಕಂಟೈನ್ಸ್ ಡಬಲ್ ಸ್ಟ್ಯಾಂಡರ್ಡ್ DNA ಮತ್ತು ಪ್ರೊಟೆಕ್ಟ್ ಜೆನೆಟಿಕಲ್ ಮೆಟೀರಿಯಲ್ನ ಪ್ರೊಟೆಕ್ಟ್ ಮಾಡೋದು ಇದಾಗುತ್ತೆ. ಎಡ್ಡು ನೆಕ್ಕಲ್ಲಿ ಕನೆಕ್ಟ್ ವಿತ್ ನೆಕ್ ರೀಜನ್ ಏನಿರುತ್ತೆ ಅದು ಎಡ್ಡು ಮತ್ತು ಟೈಲ್ಗೆ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟು ಬೇಸ್ ಪ್ಲೇಟ್ ಏನಿರುತ್ತೆ ಅಟ್ಯಾಚ್ಮೆಂಟ್ ಆಫ್ ಬ್ಯಾಕ್ಟೀರಿಯಲ್ ಸೆಲ್ಸ್ಗೆ ಅಟ್ಯಾಚ್ಮೆಂಟ್ ಆಗೋದಕ್ಕೆ ಬೇಸ್ ಪ್ಲೇಟ್ ಹೆಲ್ಪ್ ಮಾಡುತ್ತೆ. ಇನ್ನು ಟೈಲ್ ಫೈಬರ್ಸ್ ನೋಡಿದ್ರೆ ಅಟ್ಯಾಚ್ಮೆಂಟು ಸ್ಪೆಸಿಫಿಕ್ ಬ್ಯಾಕ್ಟೀರಿಯಲ್ ರಿಸೆಪ್ಟರ್ಸ್. ನೆಕ್ಸ್ಟು ಫೇಸಸ್ ನೋಡಿದ್ರೆ ಇನ್ನು ವಿರುಲೆಂಟ್ ಫೇಸ್ ಬರುತ್ತೆ, ಕಾಸಸ್ ಇಮಿಡಿಯೇಟ್ ಸೆಲ್ ಲೈಸಿಸ್ ಮತ್ತು ಫಾಲೋ ದ ಲೈಟಿಕ್ ಸೈಕಲ್. ನೆಕ್ಸ್ಟ್ ಟೆಂಪ್ರೇಚರ್ ಫೇಸ್ ಬರುತ್ತೆ. ಟೆಂಪ್ರೇಚರ್ ಫೇಸ್ ಡಲ್ ನಾಟ್ ಇಮಿಡಿಯೇಟ್ಲಿ ಏನು ಬ್ಯಾಕ್ಟೀರಿಯಾ ಇದು ಮಾಡೋದಿಲ್ಲ, ಬಟ್ ಫಾಲೋ ಲೈಸೋಜೆನಿಕ್ ಸೈಕಲ್ಸ್. ಸೊ ಇದರಲ್ಲಿ ಲೈಫ್ ಸೈಕಲ್ನ ಬ್ಯಾಕ್ಟೀರಿಯಾಫೇಸಲ್ಲಿ 2 ಫೇಸ್ ಬರುತ್ತೆ, ಒಂದು ಲೈಟಿಕ್ ಸೈಕಲ್, ಇನ್ನೊಂದು ಲೈಸೋಜೆನಿಕ್ ಸೈಕಲ್. ಲೈಟಿಕ್ ಸೈಕಲಲ್ಲಿ ಅಟ್ಯಾಚ್ಮೆಂಟ್ ಆಫ್ ಇಂಜೆಕ್ಟರ್ ವೈರಲ್ ಜೀನೋಮ್ ಇಂಟು ದಿ ಸೆಲ್ಸ್, ಡಿಗ್ರೇಡೇಷನ್ ಟು ಹೋಸ್ಟ್ ಜೀನೋಮ್, ರೆಪ್ಲಿಕೇಶನ್ ಆಫ್ ವೈರಲ್ ಜೀನೋಮ್ ಇನ್ ಸಿಂಥಸಿಸ್ ಆಫ್ ವೈರಲ್ ಪ್ರೋಟೀನ್, ಅಸೆಂಬಲ್ ರಿಲೀಸ್ ನ್ಯೂ ವೈರಸ್. ಒಂದು ಅಟ್ಯಾಚ್ಮೆಂಟ್ ಆಗಿಬಿಟ್ಟು ವೈರಲ್ ಜೀನಮು ಸೊ ಏನಿರುತ್ತೆ ಹೋಸ್ಟ್ ಸೆಲ್ಸ್ ಮೀನ್ಸ್ ಬ್ಯಾಕ್ಟೀರಿಯಲ್ ಸೆಲ್ಸ್ಗೆ ಹೋಗಿ ಅಲ್ಲಿ ರಿಪ್ಲಿಕೇಶನ್ ಆಗಿ ಅಸೆಂಬಲ್ ಆಗಿ ಅಲ್ಲಿ ರಿಲೀಸ್ ಆಗಿಬಿಟ್ಟು ಸೊ ಟೋಟಲಿ ಬ್ಯಾಕ್ಟೀರಿಯಲ್ ಸೆಲ್ ಲೈಸಿಸ್ ಮಾಡಿ ನ್ಯೂ ವೈರಸ್ ಇದು ಮಾಡುತ್ತೆ. ಲೈಸೋಜೆನಿಕ್ ಸೈಕಲಲ್ಲಿ ಅಟ್ಯಾಚ್ಮೆಂಟ್ ಆ್ಯಂಡ್ ಪೆನಿಟ್ರೇಷನ್ ಫೇಸ್ ಆಫ್ ಪ್ರೋಟೀನು ಅಟ್ಯಾಚ್ಮೆಂಟ್ ಆಗಿ ಸೊ ಸೆಲ್ ಒಳಗಡೆ ಬ್ಯಾಕ್ಟೀರಿಯಲ್ ಸೆಲ್ಗೆ ಪೆನಿಟ್ರೇಷನ್ ಆಗಿ ಬ್ಯಾಕ್ಟೀರಿಯಲ್ ಕ್ರೋಮೋಸೋಮ್ನ ಡ್ಯಾಮೇಜ್ ಮಾಡುತ್ತೆ. ಸೊ ಅದನ್ನು ಇಂಟಿಗ್ರೇಟ್ ಆಗೋದಕ್ಕೆ ಏನಂತೀವಿ ಪ್ರೋಫೇಸ್ ಅಂತೀವಿ. ಈ ಪ್ರೋಫೇಸ್ ಏನಿರುತ್ತೆ ಅದು ನಾರ್ಮಲಿ ಅಂಡರ್ಗೋಯಿಂಗ್ ಟು ಸ್ಟ್ರೆಸ್. ಪ್ರೋಫೇಸ್ ಎಂಟರ್ ಟು ದ ಲೈಟಿಕ್ ಸೈಕಲ್ಸ್. ಸೊ ಅಟ್ಯಾಚ್ಮೆಂಟು ಪೆನಿಟ್ರೇಷನ್ನು ಸೊ ಬ್ಯಾಕ್ಟೀರಿಯಲ್ ಕ್ರೋಮೋಸೋಮ್ ಜೊತೆ ಫ್ಯೂಸ್ ಆಗಿಬಿಟ್ಟು ಪ್ರೋಫೇಸ್ ಆಗುತ್ತೆ. ಪ್ರೋಫೇಸಿಂದ ಡೈರೆಕ್ಟಾಗಿ ಲೈಟಿಕ್ ಸೈಕಲ್ಗೆ ಎಂಟ್ರಿ ಕೊಡುತ್ತೆ ಲೈಸೋಜೆನಿಕ್ಕಿಂದ. ಸಿಗ್ನಿಫಿಕೆನ್ಸು ಫೇಸ್ ಟೈಪಿಂಗು, ಫೇಸಿಂಗು, ಲೈಟಿಕ್ ಫೇಸು, ಎಮ್ ಫೇಸು, ಟೆಂಪ್ರೇಚರ್ ಫೇಸು, ಸಿಗ್ನಿಫಿಕೆನ್ಸು. ನೆಕ್ಸ್ಟು ಡಿಫರೆನ್ಸ್ ಬಿಟ್ವೀನ್ ಟಿ ಆ್ಯಂಡ್ ಬಿ ಸೆಲ್ಸ್. ಸೊ ಟಿ ಸೆಲ್ಸ್ ಏನಿರುತ್ತೆ ಸೆಲ್ ಮೀಡಿಯೇಟೆಡ್, ಬಿ ಸೆಲ್ಸು ಹ್ಯೂಮರಲ್ ಮೀಡಿಯೇಟೆಡ್. ಸೊ ಟಿ ಸೆಲ್ಸು ಟಿ ಅಂತ ಬಂದರೆ ಥೈಮಸ್ಸು, ಬಿ ಸೆಲ್ಸು ಬೋನ್ ಮ್ಯಾರೋ. ನೆಕ್ಸ್ಟು ಟೈಪ್ಸ್ ಆಫ್ ಇಮ್ಯುನಿಟಿ, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ, ಹ್ಯೂಮರಲ್ ಇಮ್ಯುನಿಟಿ ಬರುತ್ತೆ. ಸೊ ಪರ್ಸೆಂಟೇಜ್ ಇನ್ ಬ್ಲಡ್ ಯಾವುದಾದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ನೋಡಿದ್ರೆ 70 to 80% ಇನ್ ಬ್ಲಡ್ಡಲ್ಲಿರುತ್ತೆ, 30 to 20% ಇದು ಬ್ಲಡ್ಡಲ್ಲಿರುತ್ತೆ ಬಿ ಸೆಲ್ಲು. ಟಿ ಸೆಲ್ಸ್ ಮೇನ್ ಟೈಪ್ ಬಂದ್ಬಿಟ್ಟು ಎಲ್ಪರ್ ಟಿ ಸೆಲ್ಸು, ಟೈಟಸ್ ಆಫ್ ಟಿ ಸೆಲ್ಸು, ರೆಗ್ಯುಲೇಷನ್ ಟಿ ಸೆಲ್ಸ್ ಬರುತ್ತೆ. ಸೊ ಇದರಲ್ಲಿ ಪ್ಲಾಸ್ಮಾ ಇದು ಬಿ ಸೆಲ್ಸಲ್ಲಿ ಆದರೆ ಪ್ಲಾಸ್ಮಾ ಸೆಲ್ಸು, ಮೆಮೊರಿ ಬಿ ಸೆಲ್ಸ್ ಬರುತ್ತೆ. ಇನ್ನು ಅಬ್ಸಾರ್ಪ್ಷನ್ ನೋಡೋದಾದರೆ ಡು ನಾಟ್ ಪ್ರೊಡ್ಯೂಸ್. ಸೊ ಆಂಟಿಬಾಡೀಸ್ ಯಾವುದು ಪ್ರೊಡ್ಯೂಸ್ ಆಗೋದಿಲ್ಲ ಇದರಲ್ಲಿ. ಸೊ ಇದರಲ್ಲಿ ಬಿ ಸೆಲ್ಸ್ ಎಲ್ಲಾರು ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ. ರೆಸೆಪ್ಟರ್ಸ್ ನೋಡಿದ್ರೆ ಟಿ ಸೆಲ್ ರೆಸೆಪ್ಟರ್ಸ್ ಇರುತ್ತೆ, ಇದರಲ್ಲಿ ಬಿ ಸೆಲ್ ರೆಸೆಪ್ಟರ್ಸ್ ಇರುತ್ತೆ. ಸರ್ಫೇಸು ಇಮ್ಯುನೋಗ್ಲೋಬುಲಿನ್ಸ್ ಬರುತ್ತೆ. ಆಂಟಿಜನ್ ರೆಕಗ್ನೈಸೇಷನ್ ನೋಡೋದಾದರೆ ಸೊ ಇದು MHC ಕ್ಲಾಸಿಫಿಕೇಷನ್ ಇದ್ದರೆ ಮಾತ್ರ ಟಿ ಸೆಲ್ಸಲ್ಲಿ ಆಂಟಿಜನ್ ರೆಕಗ್ನೈಸ್ ಆಗಲು, ಬಟ್ ಇದರಲ್ಲಿ ಡೈರೆಕ್ಟಾಗಿ ರೆಕಗ್ನೈಸ್ ಆಗುತ್ತೆ ಬಿ ಸೆಲ್ಸಲ್ಲಿ. ಇನ್ನು ಕಿಲ್ಲಿಂಗ್ ಆ್ಯಕ್ಷನ್ಸ್ ನೋಡಿದ್ರೆ ಸೈಟೋಟಾಕ್ಸಿಕ್ ಟಿ ಸೆಲ್ಸ್ ಡೈರೆಕ್ಟ್ಲಿ ಕಿಲ್ ಟು ದ ಇನ್ಫೆಕ್ಷನ್ ಸೆಲ್ಸ್. ಸೊ ಟಿ ಸೆಲ್ಸಲ್ಲಿ ಏನಾಗುತ್ತೆ ಇನ್ಫೆಕ್ಷನ್ ಸೆಲ್ಸ್ನ ಡೈರೆಕ್ಟಾಗಿ ಕಿಲ್ ಮಾಡುತ್ತೆ, ಬಟ್ ಇದರಲ್ಲಿ ಡು ನಾಟ್ ಡೈರೆಕ್ಟಾಗಿ ಕಿಲ್ ಮಾಡೋದಿಲ್ಲ. ರೋಲ್ ಆಫ್ ಇಮ್ಯುನಿಟಿ ನೋಡಿದ್ರೆ ರೆಗ್ಯುಲೇಟ್ ದ ಇಮ್ಯೂನ್ ರೆಸ್ಪಾನ್ಸ್ನ ರೆಗ್ಯುಲೇಟ್ ಮಾಡುತ್ತೆ. ಸೊ ಇದರಲ್ಲಿ ನ್ಯೂಟ್ರಲೈಸ್ ಮಾಡುತ್ತೆ. ಸೊ ರೆಗ್ಯುಲೇಷನ್ ಮೀನ್ಸ್ ಹೋಗೋದು, ಕಿಲ್ ಮಾಡೋದು, ಈ ಥರ ಡೆಸ್ಟ್ರಾಯ್ ಮಾಡೋದು, ಇನ್ಫೆಕ್ಷನ್ ಸೆಲ್ಸನ್ನು ಡೆಸ್ಟ್ರಾಯ್ ಮಾಡುತ್ತೆ. ಬಟ್ ಬಿ ಸೆಲ್ಸಲ್ಲಿ ಅಲ್ಲಿಗೆ ಸಮಾಧಾನ ಮಾಡಿ ನ್ಯೂಟ್ರಲೈಸ್ ಮಾಡಿಬಿಡುತ್ತೆ. ಮೆಮೊರಿ ಎರಡರಲ್ಲೂ ಮೆಮೊರಿ ಇರುತ್ತೆ, ಟಿ ಸೆಲ್ ಮೆಮೊರಿ, ಬಿ ಸೆಲ್ ಮೆಮೊರಿ. ಲೈಫ್ ಸ್ಪ್ಯಾನ್ ಬಂದುಬಿಟ್ಟು ಟಿ ಸೆಲ್ದು ಲಾಂಗ್ ಡ್ಯೂರೇಷನ್ ಇರುತ್ತೆ, ಇದು ಶಾರ್ಟ್ ಡ್ಯೂರೇಷನ್ ಬರುತ್ತೆ. ಮೂಮೆಂಟ್ ಆಫ್ ಇನ್ಫೆಕ್ಷನ್ ಸೈಟು, ಸೊ ಮೂಮೆಂಟ್ ಟು ದ ಇನ್ಫೆಕ್ಷನ್ ಸೈಟ್ ಮೇನ್ಲಿ ಔಟ್ ವೈ ಆಂಟಿಬಾಡೀಸ್. ಸೊ ಇದು ಇನ್ಫೆಕ್ಷನ್ ಸೈಟ್ ಹೋಗಿ ಏನಿರುತ್ತೆ ಕೆಲಸ ಅದೇನು ನೋಡ್ಬಿಟ್ಟು ಟಿ ಸೆಲ್, ಬಟ್ ಇದಾದರೆ ಸ್ಪೆಸಿಫಿಕ್ಕಾಗಿ ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಿ ಸ್ಟಿಮ್ಯುಲೇಟ್ನ ಪ್ರೊಡ್ಯೂಸ್ ಮಾಡ್ಕೊಳುತ್ತೆ. ಮಾರ್ಕರ್ ಬಂದುಬಿಟ್ಟು ಟಿ ಸೆಲ್ಗೆ CD3, CD4, CD8 ಬರುತ್ತೆ. ಸೊ ಬಿ ಸೆಲ್ಗೆ CD29, CD20 ಬರುತ್ತೆ. ಇನಿಬಿಟರಿ ಫ್ಯಾಕ್ಟರ್ಸ್ ನೋಡಿದ್ರೆ ರೆಗ್ಯುಲೇಟರಿ ಟಿ ಸೆಲ್ಸು, ಸಪ್ರೆಸ್ ಇಮ್ಯೂನ್ ರೆಸ್ಪಾನ್ಸು.
ಸೊ ಬಿ ಸೆಲ್ಸಲ್ಲಿ ನೋ ಡೈರೆಕ್ಟ್ ಇನಿಬಿಟರ್ ರೋಲ್ ಯಾವುದೂ ಬರೋದಿಲ್ಲ. ಇನ್ನು HSV ಪ್ಯಾಥೋಜೆನಿಸಿಟಿ ಆ್ಯಂಡ್ ಲ್ಯಾಬ್ ಡಯಾಗ್ನೋಸಿಸ್. So HSV is a large enveloped double stranded DNA virus belonging to the family of herpesviridae. ಸೊ HSV ಏನಿದೆ ಇದು DNA ವೈರಸ್ ಬೇಸಿಕಲಿ. ಸೊ RNA DNA ಮೇಜರಾಗಿ ಇವನ್ನೇ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಸೊ ಇದು DNA ವೈರಸ್ಸು. ಸೊ ಬಿಲಾಂಗಿಂಗ್ ಇನ್ ಟು ದಿ ಫ್ಯಾಮಿಲಿ ಆಫ್ herpesviridae. ಸೊ herpesviridae ಫ್ಯಾಮಿಲಿಯಲ್ಲಿ ಬಂದಿರುತ್ತೆ DNA ವೈರಸ್ಸು herpesviridae. ಎನ್ವೆಲಪ್ಡ್ ಡಬಲ್ ಸ್ಟ್ಯಾಂಡರ್ಡ್ DNA ಇರುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ಪ್ರೈಮರಿ ಇನ್ಫೆಕ್ಷನ್ ಫಾಲೋಡ್ ಬೈ ಲ್ಯಾಟೆಂಟ್ ಇನ್ಫೆಕ್ಷನ್ ಪ್ರಾರಂಭ. ಲ್ಯಾಟೆಂಟ್ ಸ್ಟೇಜ್ ಮೀನ್ಸ್ ಇನ್ಫೆಕ್ಷನ್ ಇದ್ರೂ ನಮಗೇನೋ ಅದರಿಂದ ಸಿಂಪ್ಟಮ್ಸ್ ಯಾವುದೂ ಇರೋದಿಲ್ಲ, ಆ ಥರ ಅದನ್ನು ಲ್ಯಾಟೆಂಟ್ ಫೇಸ್ ಅಂತ ನಾವು ಕರಿತೀವಿ. ಸೊ ಟೈಪ್ 1 ಟೈಪ್ 2 ಬರುತ್ತೆ ಹರ್ಪೀಸಲ್ಲಿ. ಒಂದು ಓರಲ್ ಹರ್ಪೀಸು, ಇನ್ನೊಂದು ಜೆನೆಟಲ್ ಹರ್ಪೀಸು. ಸೊ ಓರಲ್ ಹರ್ಪೀಸು ಎಬೋವ್ ದ ವೆಸ್ಟ್, ಇದು ಬಿಲೋ ದ ವೆಸ್ಟ್. ಇನ್ನು ಮಾರ್ಫಾಲಜಿ ಆ್ಯಂಡ್ ಶೇಪ್ ನೋಡ್ತಾರೆ 150 to 200 ಮೈಕ್ರೋಮೀಟರ್ ಇರುತ್ತೆ. ಐಕೋಸೆಡ್ರಿಕಲ್ ಶೇಪ್ ಅಂದರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಂಗೆ ಈ ಥರ ಇದ್ದರೆ ಅದು ಐಕೋಸೆಡ್ರಿಕಲ್ ಶೇಪ್ ಅಂತ ಹೇಳಿ. ಸೊ ನೆಕ್ಸ್ಟ್ ಇನ್ನು ಸ್ಟ್ರಕ್ಚರ್ ಬಂದ್ಬಿಟ್ಟು ಡಬಲ್ ಸ್ಟ್ಯಾಂಡರ್ಡ್ DNA, ಐಕೋಸೆಡ್ರಿಕಲ್ ಶೇಪು, ಲೈಕೋಪ್ರೋಟೀನ್ಸ್ ಇರುತ್ತೆ, ಗ್ಲೈಕೋಪ್ರೋಟೀನ್ ಸ್ಪೈಕ್ಸ್ ಇರುತ್ತೆ. ಇದು ಗ್ಲೈಕೋಪ್ರೋಟೀನ್ ಸ್ಪೈಕ್ಸ್. ಇನ್ನು ಪ್ರೋಟೀನ್ ಲೇಯರ್ ಬಿಟ್ಮೇಲೆ ಕ್ಯಾಪ್ಸಿಡ್ ಆ್ಯಂಡ್ ಎನ್ವೆಲಪ್ ಮತ್ತು ಇದ್ರ ಮಧ್ಯೆ ಪ್ರೋಟೀನ್ ಲೇಯರ್ ಇರುತ್ತೆ. ಸೊ ಇದು ಡಯಾಗ್ರಾಮ್. ಇನ್ನು ಕ್ಲಾಸಿಕಲ್ ನೋಡೋದಾದರೆ HSV ಒಂದು ಓರಲ್ ಹರ್ಪೀಸು, HSV 2 ಜೆನೆಟಿಕಲ್ ಹರ್ಪೀಸು. ಪ್ಯಾಥೋಜೆನಿಸಿಟಿ ನೋಡೋದಾದರೆ ಇನ್ಫೆಕ್ಟೆಡ್ ಬೈ ಹ್ಯೂಮನ್ಸ್, ಸೋರ್ಸ್ ಆಫ್ ಇನ್ಫೆಕ್ಷನಲ್ಲಿ ಸಲೈವಾ, ವೆಸ್ಕ್ಯುಲರ್ ಫ್ಲೂಯಿಡ್, ಜೆನೆಟಲ್ ಸೆಕ್ರಿಷನ್ಸಿಂದ ಬರ್ಬೋದು. ಇನ್ನು ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೋಡಿದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟು, ಸೆಕ್ಶುವಲ್ ಕಾಂಟ್ಯಾಕ್ಟು, ಪೆರಿನೇಟಲ್ ಟ್ರಾನ್ಸ್ಮಿಷನ್ ಆಗ್ಬೋದು. ಈ ಥರ ಟ್ರಾನ್ಸ್ಮಿಷನ್ ಬರುತ್ತೆ. ಪ್ಯಾಥೋಜೆನಿಸಿಟಿ ನೋಡಿದ್ರೆ ವೈರಸ್ ಎಂಟ್ರಿ ಥ್ರೂ ಔಟ್ ದ ಸ್ಕಿನ್ ಆ್ಯಂಡ್ ಮ್ಯೂಕೋಸಾ, ಲೋಕಲ್ ಮಲ್ಟಿಪ್ಲಿಕೇಶನ್ ಅಟ್ ದ ಸೈಟ್ ಆಫ್ ಎಂಟ್ರಿ. ಸೊ ಸ್ಕಿನ್ ಆ್ಯಂಡ್ ಮ್ಯೂಕೋಸಾಯಿಂದ ಎಂಟ್ರಿ ಆಗಿಬಿಟ್ಟು ಎಲ್ಲಿ ಇದಾಗಿರುತ್ತೋ ಅಲ್ಲಿನೇ ಇದು ಸ್ಪ್ರೆಡ್ ಆಗಿ ಅಲ್ಲಿಂದ ಇದೇನಾಗುತ್ತೆ ಸೆನ್ಸರಿ ನರ್ವ್ ಎಂಡಿಂಗ್ಸ್ಗೆ ಸ್ಪ್ರೆಡ್ ಆಗಿಬಿಟ್ಟು ಅಲ್ಲಿ ಲೇಸೆಂಟ್ ಡಿಸ್ಟ್ರಿಬ್ಯೂಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಂಡು ಟ್ರೆಸಿಮಿಯಲ್ ಗಲ್ಗಿನಾನ್ ಇದನ್ನು ಮಾಡಿಕೊಂಡು ಮತ್ತು ಇನ್ನೊಂದು ಸೆಕ್ರಿನಲ್ ಗಲ್ಗಿನಾನ್ ಮಾಡಿಕೊಂಡು ನೆಕ್ಸ್ಟು ರಿಯಾಕ್ಟಿವೇಷನ್ ಡ್ಯೂರಿಂಗ್ ಸ್ಟ್ರೆಸ್, ಫೀವರ್ ಆ್ಯಂಡ್ ಇಮ್ಯುನೋಸಪ್ರೆಷನ್. ಸೊ ಯಾವಾಗೆಲ್ಲ ಒಟ್ಟು ಲ್ಯಾಟೆನ್ಸ್ ಎಕ್ಸ್ಪೆನ್ಸೇಷನ್ ಹೋಗ್ಬಿಟ್ಟು ಎಸ್ಟಾಬ್ಲಿಷ್ ಆಗಿ ಅಲ್ಲಿ ಒಂದು ಕಡೆ ಉಳ್ಕೊಂಡಿರುತ್ತೆ, ಯಾವಾಗೆಲ್ಲ ನಮ್ಮ ಬಾಡಿ ರಿಯಾಕ್ಟಿವ್ ಚೇಂಜಸ್ ಅಥವಾ ಇಮ್ಯೂನ್ ಸಪ್ರೆಸ್ ಆಗ್ತದೆ ಆವಾಗ ಅದು ಇದನ್ನು ಸ್ಟಾರ್ಟ್ ಮಾಡ್ಕೊಂಡು ಸಿಮ್ಟಮ್ಸು. HSV 1 RP ಎನ್ಸೆಫಲೈಟಿಸ್ ಕಾಸ್ ಆಗುತ್ತೆ ಅಥವಾ ಕೋಲ್ಡ್ ಸೋರು. HSV 2 ಜೆನೆಟಿಕಲ್ ಹರ್ಪೀಸು, ನಿಯೋನಾಟಲ್ ಹರ್ಪೀಸ್ನ ಕಾಸ್ ಮಾಡುತ್ತೆ. ಲ್ಯಾಬ್ ಡಯಾಗ್ನೋಸಿಸ್ಗೆ ವೆಸ್ಕ್ಯುಲರ್ ಫ್ಲೂಯಿಡು, ಲೀಜನ್ ಸ್ಕ್ರೇಪಿಂಗ್ಸು, ಥ್ರೋಟ್ ಸ್ವ್ಯಾಬು, ಜೆನೆಟಿಕಲ್ ಸ್ವ್ಯಾಬು ಈ ಥರ ತಗೋತೀವಿ. ಡೈರೆಕ್ಟ್ ಮೈಕ್ರೋಸ್ಕೋಪಿನಲ್ಲಿ ಟಚಿಂಗ್ ಸ್ಮಿಯರ್ಸು. ಸೊ ಇದರಲ್ಲಿ ಸ್ಮಿಯರ್ಸಲ್ಲಿ ಒಂದು ಮಲ್ಟಿನ್ಯೂಕ್ಲಿಯೇಟೆಡ್ ಜಾಯಿಂಟ್ ಸೆಲ್ಸ್ನ ನೋಡ್ತೀವಿ. ಇಂಟರ್ಸೆಲ್ಯುಲರ್ ಇನ್ಕ್ಲೂಷನ್ ಬಾಡೀಸ್ನೂ ಕೂಡ ನೋಡ್ತೀವಿ. ಇನ್ನು ವೈರಸ್ ಸೈಟೋಲೇಷನ್ ಬಂದ್ಬಿಟ್ಟು ಟಿಶ್ಯೂ ಕಲ್ಚರ್, ವೀರೋ ಅಥವಾ HLA ಸೆಲ್ಸ್ ಕಲ್ಚರ್ ಮಾಡ್ತೀವಿ. ಸೈಟೋಪ್ಯಾಥಿಕ್ ಎಫೆಕ್ಟ್ಸ್ ಅಂದರೆ ಈಗ ಹೇಗೆ ಗ್ರೋ ಆಗಿದೆ ಅಂತ ನೋಡೋದಕ್ಕೆ ಸೆಲ್ ರೌಂಡಿಂಗು ಮತ್ತು ಬಲೂನಿಂಗ್ ಆಫ್ ಡಿಗ್ರೇಡೇಷನ್ನು, ಸ್ಯಾನಿಟಿಕ್ ಫಾರ್ಮೇಷನ್ಸ್ ಈ ಥರ ಎಲ್ಲ ಆಗಿರುತ್ತೆ, ಅದನ್ನು ನೋಡ್ಕೊತೀವಿ. ನೆಕ್ಸ್ಟ್ ಆಂಟಿಜನ್ ಆಂಟಿಬಾಡಿ ಸಿರೋಲಜಿಕಲ್ ಟೆಸ್ಟ್ ಮುಖಾಂತರ ಮಾಡ್ತೀವಿ. ಎಲೈಸಾ ಫಾರ್ ಸ್ಪೆಸಿಫಿಕ್ IgM ಆ್ಯಂಡ್ IgG. ಮಾಲಿಕ್ಯುಲರ್ ಮೆಥಡ್ಸ್ ನೋಡಿದ್ರೆ PCR ಸೆನ್ಸಿಟಿವ್ and specific, especially for encephalitis and neonatal herpes. ಪ್ರೊಫಿಲಾಕ್ಸಿಸ್ಗೆ ಜನರಲ್ ಮೆಜರ್ಸು, herpes simplex ವೈರಸ್ಗೆ ಯಾವುದನ್ನೇ ಇದಿಲ್ಲ, ವ್ಯಾಕ್ಸಿನೇಷನ್ ಇಲ್ಲ. ಟ್ರೀಟ್ಮೆಂಟ್ ಬಂದ್ಬಿಟ್ಟು ಆ್ಯಂಟಿವೈರಲ್ ಟ್ರೀಟ್ಮೆಂಟು, ವೆಸಕ್ಲೋವೇರ. ನೆಕ್ಸ್ಟು ಕಲ್ಟಿವೇಷನ್ ಮೆಥಡ್ಸ್ ಆಫ್ ವೈರಸ್. ಸೊ 5 ಮಾರ್ಕ್ಸ್ ಕ್ವಶನು. ಕಲ್ಟಿವೇಷನ್ ಮೆಥಡ್ಸ್ ಬಂದ್ಬಿಟ್ಟು ಆಬ್ಲಿಗೇಟ್ ವೈರಸ್ ಇಸ್ ಆಬ್ಲಿಗೇಟ್ ಇಂಟರ್ಸೆಲ್ಯುಲರ್ ಆಗಲೇ ನೋಡ್ದಂಗೆ ಇದನ್ನು ಆರ್ಟಿಫಿಷಿಯಲ್ ಮೀಡಿಯಾದಲ್ಲಿ ಗ್ರೋ ಮಾಡೋದಕ್ಕಾಗೋದಿಲ್ಲ. ಸೊ ಇದನ್ನು ಗ್ರೋ ಮಾಡೋದಕ್ಕೆ ನಮ್ಗೆ ಮೆಥಡ್ಸ್ ಬೇಕು. ಒಂದು ಅನಿಮಲ್ ಇಲಾಕ್ಲೇಷನ್ನು, 2ನೇದು ಎಂಬ್ರಿಯೋನೆಟಿಕ್ ಎಗ್ಗು, 3ನೇ ಟಿಶ್ಯೂ ಕಲ್ಚರು, 4ನೇ ಸೆಲ್ ಲೈನ್ ಕಲ್ಚರು. ಸೊ ಮೆಜಾರಿಟಿ ಇಷ್ಟರಲ್ಲೇ ನಾವು ವೈರಸ್ ಐಸೋಲೇಷನ್ ಮಾಡೋಕ್ಕಾಗೋದು. ಸೊ ಒಂದು ಅನಿಮಲ್ ಇಲಾಕ್ಲೇಷನ್ ಸಕ್ಲಿಂಗ್ ಮೈಸು ಅಥವಾ ಬಿನೈನ್ ಪಿಗ್ಸು, ರ್ಯಾಬಿಟ್ಸು, ಇಲಿ, ಮೊಲ, ಹಂದಿಗಳನ್ನ ಬಳಸ್ತೀವಿ. ಯೂಸ್ ಫಾರ್ ಹರ್ಬಿಸ್ ವೈರಸ್ ಆರ್ ಕೊಸಾಕಿ ವೈರಸ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಮೋಸ್ಟ್ ಕಾಮನ್ ಆಗಿ. ರೂಟ್ ಬಂದ್ಬಿಟ್ಟು ಇಂಟ್ರಾಸೆರೆಬ್ರಲ್ ಅಥವಾ ಇಂಟ್ರಾಪೆರಿಟೋನಿಯಲ್ ಮುಖಾಂತರ ಇದನ್ನ ನಾವು ಇಂಜೆಕ್ಟ್ ಮಾಡ್ತೀವಿ ಎಕ್ಸ್ಪೆರಿಮೆಂಟಲ್ ಅನಿಮಲ್ಸ್ಗೆ. ಎವಿಡೆನ್ಸ್ ಫಾರ್ ಗ್ರೋತ್, ಏನಾದರೂ ಗ್ರೋತ್ ಆಗಿದೆ ಅಂದರೆ ಡಿಸೀಸ್ ಕಾಸ್ ಆಗೋದಿರ್ಬೋದು ಅಥವಾ ಏನು ಅನಿಮಲ್ ಡೆತ್ ಆಗೋದಿರ್ಬೋದು ವಿತಿನ್ ಇನ್ಕ್ಯುಬೇಷನ್ ಪೀರಿಯಡ್ ಅಥವಾ ಆಫ್ಟರ್ ಇನ್ಕ್ಯುಬೇಷನ್ ಪೀರಿಯಡಲ್ಲಿ. ಇನ್ನು ವಿಸಿಬಲ್ ಲೀಷನ್ಸ್, ಏನಾದರೂ ಗಾಯ ಆ ಥರ ಏನಾದರೂ ಆಗುತ್ತೆ ಅಂತ ಗೊತ್ತಿದ್ರೆ ಆ ಥರ ಲೀಷನ್ಸ್ ಕಾಣಿಸೋದಿರ್ಬೋದು. ಡಿಸಡ್ವಾಂಟೇಜ್ ಬಂದ್ಬಿಟ್ಟು ಸೊ ಏನಾದರೂ ಇದ್ದರೆ ಇಮ್ಯುನಿಟಿ ಕೂಡ ಇಂಟರ್ಫಿಯರ್ ಆಗುತ್ತೆ. ಇದ್ರ ಜೊತೆಗೆ ಅನಿಮಲ್ ಮೇ ಬಿ ಆರಬಲ್ ಇನ್ ಲೇಟೆಂಟ್ ಪೀರಿಯಡ್. ಲೇಟೆಂಟ್ ಏನೋ ವೈರಸ್ ಯಾವುದಾದ್ರು ಇದ್ದರೆ ಸೊ ಅನಿಮಲ್ ತುಂಬ ಸಫರ್ ಮಾಡೋಕ್ಕೆ. ಎಂಬ್ರಿಯೋನೇಟೆಡ್ ಎಗ್ ಇನಾಕ್ಯುಲೇಷನ್ಸ್ ನೋಡಿದರೆ ಇದು ಆ್ಯಕ್ಚುಲಿ 7 to 12 days ಓಲ್ಡ್ ಎಂಬ್ರಿಯೋನಿಕ್ ಎಗ್ ತೊಗೊಂಡು ಸೊ ಅದನ್ನು
ನಾವು ಇದು ಮಾಡ್ತೀವಿ. ಅದರಲ್ಲಿ ಯೋಗ್ ಸ್ಯಾಕು, ಅಮೆನೋಟಿಕ್ ಕ್ಯಾವಿಟಿ, ಆಲ್ನೋಟಿಕ್ ಕ್ಯಾವಿಟಿ, ಕ್ಲೋರೋ ಆಲ್ನೋಟಿಕ್ ಮೆಂಬ್ರೇನ್ ಈ ಥರ ಬರುತ್ತೆ. ಸೊ ಅದರಲ್ಲಿ ಡಿಫ್ರೆಂಟ್ ಸೈಟಲ್ಲಿ ಡಿಫ್ರೆಂಟ್ ವೈರಸ್ನ ಗ್ರೋ ಮಾಡ್ತೀವಿ. ಅದರಲ್ಲಿ ಕೊರಿಯೋ ಆಲ್ನೋಟಿಕ್ ಮೆಂಬ್ರೇನಲ್ಲಿ ವೆರಿಯೋಲಾ, ವೆಸ್ಟಿನೆಲ್ಲ, ಇನ್ನು ಅಲನೋಟಿಕ್ ಕ್ಯಾವಿಟಿನಲ್ಲಿ ಇನ್ಫ್ಲುಯೆನ್ಸಾ ಆ್ಯಂಡ್ ಫ್ಲಾರಾ ಮಿಕ್ಸ್ ವೈರಸ್ನ ಗ್ರೋ ಮಾಡೋದಕ್ಕೆ. ಇನ್ನು ಅಮೈನೋಟಿಕ್ ಸ್ಯಾಕಲ್ಲಿ ಪ್ರೈಮರಿ ಐಸೋಲೇಷನ್ ಆಫ್ ಇನ್ಫ್ಲುಯೆನ್ಸಾ ವೈರಸ್. ಇನ್ನು ಯೋಗ್ ಸ್ಯಾಕಲ್ಲಿ ನೋಡಿದ್ರೆ ಕ್ಲಮೈಡಿಯಾ ಆ್ಯಂಡ್ ರಿಕೆಟ್ಶಿಯಲ್ ವೈರಸ್ನ ಗ್ರೋ ಮಾಡೋದಕ್ಕೆ ಬಳಸ್ತೀವಿ. ಟಿಶ್ಯೂ ಕಲ್ಚರ್ ನೋಡಿದ್ರೆ ಆರ್ಗನ್ ಕಲ್ಚರ್ ಮಾಡ್ತೀವಿ. ಸ್ಮಾಲ್ ಬೈಟ್ ಆಫ್ ಆರ್ಗನ್ ತೊಗೊಂಡು ಗ್ರೋ ಮಾಡ್ತೀವಿ. ಎಕ್ಸಾಂಪಲ್ ಬಂದ್ಬಿಟ್ಟು ಟೇಕ್ ಎ ರಿಂಗ್ ಫಾರ್ ಕೊರೋನಾ ವೈರಸ್. ಸೊ ಎಕ್ಸ್ಪ್ಯಾಂಡ್ ಆಫ್ ಕಲ್ಚರ್, ಅಟ್ಯಾಚ್ಮೆಂಟ್ ಆಫ್ ಟಿಶ್ಯೂ, ಅಡಿನೋ ವೈರಸ್ ಇಂಟು ಅಡಿನೋಸ್ ಟಿಶ್ಯೂ, ಅಡಿನೋ ಟಿಶ್ಯೂನಲ್ಲಿ ಅಡಿನೋ ವೈರಸ್ ಗ್ರೋ ಮಾಡ್ತೀವಿ. ಆ ಥರ ಸೆಲ್ ಕಲ್ಚರ್ ಬಂದು ಸಪ್ರೇಟಾಗಿ ಅದಕ್ಕೆ ಆ್ಯಂಟಿಬಾಡೀಸ್ ಇನಾಕ್ಯುಲೇಷನ್ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಗ್ರೋ ಮಾಡ್ಕೊತೀವಿ. ಟೈಪ್ಸ್ ಆಫ್ ಸೆಲ್ ಕಲ್ಚರ್ ನೋಡಿದ್ರೆ ಪ್ರೈಮರಿ ಸೆಲ್ಸ್ ಬರುತ್ತೆ, ಅದರಲ್ಲಿ ಲಿಮಿಟೆಡ್ ಗ್ರೋತು, ಯೂಸ್ ಫಾರ್ ವ್ಯಾಕ್ಸಿನ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಮಂಕಿ ಕಿಡ್ನಿ ಸೆಲ್ ಲೈನ್ಸ್ ಮೋಸ್ಟ್ ಕಾಮನ್. ಡಿಪ್ಲಾಯ್ಡ್ ಸೆಲ್ ಲೈನ್ಸಲ್ಲಿ ರಿಟೈನ್ ಒರಿಜಿನಲ್ ಕ್ರೋಮೋಸೋಮ್ಸ್ ಇರುತ್ತೆ, ಯೂಸ್ ಇಟ್ ಫಾರ್ ವ್ಯಾಕ್ಸಿನ್ಗೆ. ಹ್ಯೂಮನ್ ಫೈಬ್ರೋಬ್ಲಾಸ್ಟ್ ಯೂಸ್ ಮಾಡ್ತೀವಿ. ಕಂಟಿನ್ಯೂಸ್ ಸೆಲ್ ಲೈನ್ಸ್ ಬಂದ್ಬಿಟ್ಟು ಗ್ರೋ ಇಂಡೆಫಿನೆಟ್ಲಿ ಯಾವುದು ಬೇಕಾದ್ರೂ ಗ್ರೋ ಮಾಡ್ಬೋದು. ಎಕ್ಸಾಂಪಲ್ HLA ಸೆಲ್ ಲೈನ್ಸು, HEP2 ಸೆಲ್ ಲೈನ್ಸ್, KB ಸೆಲ್ ಲೈನ್ಸು, ವಿರಾ ಸೆಲ್ ಲೈನ್ಸ್. ಡಿಟೆಕ್ಷನ್ ವೈರಸ್ ಇನ್ ಗ್ರೋತ್, ಸೈಟೋಪಾಥಿಕ್ ಎಫೆಕ್ಟ್. ಮಾರ್ಫಾಲಜಿಕಲಿ ಚೇಂಜಸ್. ಸೆಲ್ಸ್ ಏನಿರುತ್ತೆ ನಾವು ಇನಾಕ್ಯುಲೇಷನ್ ಮಾಡಿರ್ತಕ್ಕಂಥದ್ದು ಮಾರ್ಫಾಲಜಿಕಲಿ ಚೇಂಜಸ್ ಆಗುತ್ತೆ. RPS ಅದಾದರೆ ಫೋಕಲ್ ಡಿಗ್ರೇಡೇಷನ್. ಅಡಿನೋ ವೈರಸ್ ಅಲ್ಲ ಗ್ರೇವ್ ಲೈಕ್ ಕ್ರಸ್ಟರ್ಸ್. ಆ ಥರ ಸೆಲ್ಸಲ್ಲೇ ಚೇಂಜಸ್ ಆಗೋದ್ರಿಂದ ಕಂಡುಹಿಡ್ಕೋಬೋದು. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಪ್ಯಾಸಿವ್ ಆ್ಯಂಡ್ ಆ್ಯಕ್ಟಿವ್ ಇಮ್ಯುನಿಟಿ. ಅದರಲ್ಲಿ ನೋಡೋದಾದರೆ ಆ್ಯಕ್ಟಿವ್ ಇಮ್ಯುನಿಟಿ ಬಂದ್ಬಿಟ್ಟು ಬಾಡಿ ಓನ್ ಪ್ರೊಡ್ಯೂಸ್ ಮಾಡ್ಕೊಳುತ್ತೆ. ಪ್ಯಾಸಿವ್ ಇಮ್ಯುನಿಟಿ ಬಂದ್ಬಿಟ್ಟು ಆ್ಯಂಟಿಬಯೋಟಿಕ್ಸು, ಇಮ್ಯುನೋಗ್ಲೋಬುಲಿನ್ಸ್ ಏನಾದ್ರು ತೊಗೊಳೋದು. ಸರ್ಫೇಸ್ ಆ್ಯಂಟಿಬಾಡೀಸು. ಇದು ಆ್ಯಕ್ಟಿವ್ ಇಮ್ಯುನಿಟಿನಲ್ಲಿ ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ, ಮೆಮೊರಿ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ. ಬಟ್ ಆ ಪ್ಯಾಸಿವ್ ಇಮ್ಯುನಿಟಿನಲ್ಲಿ ಡೈರೆಕ್ಟ್ ಆ್ಯಂಟಿಬಾಡೀಸ್ ಆ್ಯಕ್ಷನ್ ನ್ಯೂಟ್ರಲೈಸ್ ಮಾಡುತ್ತೆ ಆ್ಯಂಟಿಜನ್ಸ್. ಆ್ಯಕ್ಟಿವ್ ಇಮ್ಯುನಿಟಿ ಸ್ಲೋನಾಗಿ ಆ್ಯಕ್ಟ್ ಮಾಡುತ್ತೆ, ಲ್ಯಾಗ್ ಫೇಸ್ ಇರುತ್ತೆ. ಪ್ಯಾಸಿವ್ ಇಮ್ಯುನಿಟಿನಲ್ಲಿ ಯಾವುದೇ ಲ್ಯಾಗ್ ಫೇಸ್ ಇರೋದಿಲ್ಲ, ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡುತ್ತೆ. ಡ್ಯೂರೇಷನ್ ಬಂದ್ಬಿಟ್ಟು ಲಾಂಗ್ ಲಾಸ್ಟಿಂಗು ಆ್ಯಕ್ಟಿವ್ ಇಮ್ಯುನಿಟಿದು, ಇದು ಶಾರ್ಟ್ ಪೀರಿಯಡು. ಇಮ್ಯುನಾಲಜಿಕಲ್ ಮೆಮೊರಿ ಏನಿರುತ್ತೆ, ಆ್ಯಕ್ಟಿವ್ ಇಮ್ಯುನಿಟಿಯಲ್ಲಿ ಪ್ರೆಸೆಂಟ್ ಇರುತ್ತೆ, ಪ್ಯಾಸಿವಲ್ಲಿ ಹೋಗಿರುತ್ತೆ, ಪ್ಯಾಸಿವಲ್ಲಿ ಯಾವುದೂ ಇರೋದಿಲ್ಲ. ಸೆಕೆಂಡರಿ ರೆಸ್ಪಾನ್ಸು ಆ್ಯಕ್ಟಿವ್ ಇಮ್ಯುನಿಟಿಯಲ್ಲಿ ಸ್ಟ್ರಾಂಗ್ ಆಗಿರುತ್ತೆ, ಇದರಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಬೂಸ್ಟರ್ ಎಫೆಕ್ಟಿವ್ ಆಗಿರುತ್ತೆ, ಬಟ್ ಇದರಲ್ಲಿ ಪ್ಯಾಸಿವ್ ಇಮ್ಯುನಿಟಿಯಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಸೆಲ್ಸ್ ಇನ್ವಾಲ್ವ್ B and T ಸೆಲ್ಸ್, ಆಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್ ಏನಿರುತ್ತೆ ಇದು ಆ್ಯಕ್ಟಿವ್ ಇಮ್ಯುನಿಟಿನಲ್ಲಿ ಇನ್ವಾಲ್ವ್ ಆಗಿರುತ್ತೆ. B ಸೆಲ್ಸಲ್ಲಿ ಯಾವುದು ಇನ್ವಾಲ್ವ್ ಆಗಿರಲ್ಲ. ಸ್ಪೆಸಿಫಿಕಲಿ ಐ ಸ್ಪೀಷೀಸ್ ಅಡಾಪ್ಟಿವ್ ಆ್ಯಂಡ್ ಲಿಮಿಟೆಡ್ ಅಡಾಪ್ಟಬಿಲಿಟಿ ಸ್ಪೆಸಿಫಿಸಿಟಿ. ಇನ್ನು ಪ್ರೈಮರಿ ಟೈಪ್ಸ್ ರೆಸ್ಪಾನ್ಸ್ ಟೈಪ್ ನೋಡಿದರೆ ಆ್ಯಕ್ಟಿವ್ ಇಮ್ಯುನಿಟಿನಲ್ಲಿ ಪ್ರೈಮರಿ ಸೆಕೆಂಡರಿ ರೆಸ್ಪಾನ್ಸ್ ಇರುತ್ತೆ. ಇದರಲ್ಲಿ ಪ್ಯಾಸಿವ್ ಇಮ್ಯುನಿಟಿಲಿ ಓನ್ಲಿ ಇಮಿಡಿಯೇಟ್ ರೆಸ್ಪಾನ್ಸು, ಮತ್ತು ಏನೂ ರೆಸ್ಪಾನ್ಸ್ ಆಗೋದಿಲ್ಲ. ರಿಸ್ಕ್ ನೋಡೋದಾದರೆ ಯಾವುದ್ರಲ್ಲಿ ಏನೇನು ಆಗ್ಬೋದು ಅಂದರೆ ಆ್ಯಕ್ಟಿವ್ ಇಮ್ಯುನಿಟಿನಲ್ಲಿ ವ್ಯಾಕ್ಸಿನ್ಸ್ ತೊಗೊಳೋದ್ರಿಂದ ಮೈಲ್ಡ್ ಫೀವರ್, ಇನ್ಫ್ಲಮೇಷನ್ ಬರ್ಬೋದು ಆಫ್ಟರ್ ವ್ಯಾಕ್ಸಿನ್ನು. ಬಟ್ ಪ್ಯಾಸಿವ್ ಇಮ್ಯುನಿಟಿಯಿಂದ ರಿಸ್ಕಿನ್ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ಸ್ ಬರೋದಿರ್ಬೋದು, ಅಥವಾ ಸೀರಮ್ ಸಿಕ್ನೆಸ್ ಬರೋದಿರ್ಬೋದು, ಈ ಥರ ರಿಸ್ಕ್ ಆಗ್ಬೋದು. ಟೈಪ್ಸ್ ಆಫ್ ನ್ಯಾಚುರಲ್ ಟೈಪ್ಸ್ ನೋಡಿದ್ರೆ ಇದರಲ್ಲಿ ನ್ಯಾಚುರಲ್, ಆರ್ಟಿಫಿಷಿಯಲ್ ಎರಡರಲ್ಲೂ ಬರುತ್ತೆ. ಆ್ಯಕ್ಟಿವಲ್ಲಿ ನ್ಯಾಚುರಲ್, ಆರ್ಟಿಫಿಷಿಯಲ್ ಅಂದರೆ ಇನ್ಫೆಕ್ಷನ್ಸ್ ಕಾಸಾಗಿ ಇದು ವಾಸಿ ಆಗೋದು ನ್ಯಾಚುರಲ್ ಬರುತ್ತೆ. ಆರ್ಟಿಫಿಷಿಯಲ್ ವ್ಯಾಕ್ಸಿನ್ಸ್ ಬರುತ್ತೆ, ಎಕ್ಸಾಂಪಲ್ ಓರಲ್ ಪೋಲಿಯೋ ವ್ಯಾಕ್ಸಿನು, BCG ವ್ಯಾಕ್ಸಿನ್ ಫಾರ್ ಟ್ಯೂಬರ್ಕ್ಯುಲೋಸಿಸ್. ನೆಕ್ಸ್ಟ್ ಅದೇ ಪ್ಯಾಸಿವಲ್ ನ್ಯಾಚುರಲ್ ಅಂದರೆ ಪ್ರೈಮರಿ ಪ್ಲೇಸೆಂಟ IgG ಏನಿದೆ ಅದು ಪ್ಲೇಸೆಂಟ ಮುಖಾಂತರ ಕ್ರಾಸ್ ಆಗಿಬಿಟ್ಟು ಫೀಟಸ್ಗೆ ಇಮ್ಯುನಿಟಿ ಪ್ರೊವೈಡ್ ಮಾಡ್ತಕ್ಕಂಥದ್ದು, ಮತ್ತು IgG ಇನ್ ಮಿಲ್ಕಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಆರ್ಟಿಫಿಷಿಯಲ್ ಆದರೆ ಇಮ್ಯುನೋಗ್ಲೋಬುಲಿನ್ಸ್, ಎಕ್ಸಾಂಪಲ್ ರೇಬಿಸ್, ಇಮ್ಯುನೋಗ್ಲೋಬುಲಿನ್ಸ್. ಅಡ್ವಾಂಟೇಜಸ್ಸು ಆ್ಯಕ್ಟಿವ್ ಇಮ್ಯುನಿಟಿಯಲ್ಲಿ ಲಾಂಗ್ ಲಾಸ್ಟಿಂಗ್ ಬರುತ್ತೆ, ಬಟ್ ಪ್ಯಾಸಿವ್ ಇಮ್ಯುನಿಟಿಯಲ್ಲಿ ಜಾಸ್ತಿ ದಿನ ಬರೋದಿಲ್ಲ, ಇಮ್ಮಿಡಿಯೇಟ್ ಲೈಫ್ ಸೇವಿಂಗ್. ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ಆ್ಯಕ್ಟಿವ್ ಇಮ್ಯುನಿಟಿ ಸ್ಲೋ ಡೆವಲಪ್ ಆಗುತ್ತೆ, ಬಟ್ ಇದರಲ್ಲಿ ಬೇಗನೆ ಡೆವಲಪ್ ಆಗುತ್ತೆ. ಅಪ್ಲಿಕೇಶನ್ ಬಂದ್ಬಿಟ್ಟು ವ್ಯಾಕ್ಸಿನೇಷನ್, TT ವ್ಯಾಕ್ಸಿನೇಷನ್ಸು, ಇದರಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ನ ಕೊಡ್ತೀವಿ. ಇಷ್ಟು ಮೇಜರ್ ಡಿಫ್ರೆನ್ಸು. ಇನ್ನು ಲ್ಯಾಬ್ ಡಯಾಗ್ನೋಸಿಸ್ ಆಫ್ ಎಪ್ಸ್ಟೈನ್-ಬಾರ್ ವೈರಸ್. ಎಪ್ಸ್ಟೈನ್-ಬಾರ್ ವೈರಸ್ ಇಸ್ ಆಲ್ಸೋ DNA ವೈರಸ್, ಡಬಲ್ ಸ್ಟ್ಯಾಂಡರ್ಡ್ ಎನ್ವಲಪ್ಡ್ DNA ವೈರಸ್, ಫ್ಯಾಮಿಲಿ ಬಿಲಾಂಗ್ Herpes viridae. ಮಾರ್ಫಾಲಜಿ 150 to 200 ನ್ಯಾನೋಮೀಟರ್, ಐಕೋಸೆಡ್ರಲ್ ಶೇಪ್ ನ್ಯೂಕ್ಲಿಯೋಕ್ಯಾಪ್ಸಿಡ್. ಡಬಲ್ ಸ್ಟ್ಯಾಂಡರ್ಡ್ ಚೈನ್ ಇರುತ್ತೆ, ಐಕೋಸೆಡ್ರಲ್ ಶೇಪ್ಸು, ಲಿಪೋಪ್ರೋಟೀನ್ ಎನ್ವಲಪ್ಡ್, ಗ್ಲೈಕೋಪ್ರೋಟೀನ್ ಸ್ಪೈಕ್ಸ್ ಇರುತ್ತೆ, ಟೆಗ್ಮೆಂಟ್ಸ್, ಪ್ರೋಟೀನ್ ಲೇಯರ್ ಬಿಟ್ವೀನ್ ಕ್ಯಾಪ್ಸಿಡ್ ಆ್ಯಂಡ್ ಎನ್ವಲಪಲ್ಲಿ ಪ್ರೋಟೀನ್ ಲೇಯರ್ ಇರುತ್ತೆ. ಇದೇನಿದೆ ಡಯಾಗ್ರಾಮ್.
ಏನೋಲ್ಲಪ್ಪ ವೈರಲ್ ಪ್ರೋಟೋನ್ಯೂಕ್ಲಿಕ್ ಆಬ್ಸೆನ್ಸ್ ಇದೆ. ಕ್ಲಾಸಿಫಿಕೇಷನ್ಸ್ ನೋಡಿದ್ರೆ ಫ್ಯಾಮಿಲಿ ಆಫ್ ಆರ್ಫಿಸ್ ವಿರಿಡೆ, ಸಬ್ ಫ್ಯಾಮಿಲಿ ಬಂದುಬಿಟ್ಟು ಗಾಮಾ ಆರ್ಫಿಸ್ ವಿರಿಡೆ ಬರುತ್ತೆ. ಪ್ಯಾಥೋಜೆನಿಸಿಟಿ, ಸೋರ್ಸ್ ಆಫ್ ಇನ್ಫೆಕ್ಷನ್, ಇನ್ಫೆಕ್ಟೆಡ್ ಆಫ್ ಹ್ಯೂಮನ್ ಅಂಡ್ ಸಲೈವ. ಸೊ ಎಲ್ಲಿಂದ ಬರುತ್ತೆ ಅಂದರೆ EBV ಒಂದು ಹ್ಯೂಮನಿಂದ, ಇನ್ಫೆಕ್ಟೆಡ್ ಹ್ಯೂಮನಿಂದ ಸ್ಪ್ರೆಡ್ ಆಗೋದು ಮೋಸ್ಟ್ ಕಾಮನ್ ಸಲೈವೆಯಿಂದ. ಸೊ ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೋಡೋದಾದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮತ್ತು ಸಲೈವ. ಸೊ ಆಲ್ಸೋ ನೋನ್ ಆಸ್ ಇಟ್ ಈಸ್ ಕಿಸ್ಸಿಂಗ್ ಡಿಸೀಸ್. ಸೊ ಪ್ಯಾಥೋಜೆನಿಸಿಟಿ ನೋಡೋದಾದರೆ ವೈರಸ್ ಇನ್ಫೆಕ್ಷನ್ ವಯ ಎಂಟ್ರಿ ಆಫ್ ದಿ ಸೈಟು. ಸೊ ವೈರಸ್ಸು ಓರೋಫ್ಯಾರಿಂಗ್ಸ್ಗೆ ಇನ್ಫೆಕ್ಷನ್ ಆಗ್ಬಿಟ್ಟು ಎಪಿಥೀಲಿಯಲ್ ಸೆಲ್ಸ್ ಏನಿರುತ್ತೆ ಅದನ್ನ ಇನ್ಫೆಕ್ಟ್ ಮಾಡುತ್ತೆ. ಅಲ್ಲಿಂದ ಬಿ ಲಿಂಫೋಸೈಟ್ಸು ಪ್ರಾಲಿಫರೇಷನ್ ಅಂದರೆ ಬಿ ಲಿಂಫೋಸೈಟು ಪ್ರೊಡ್ಯೂಸ್ ಆಗಿ ಅಲ್ಲಿ ಪ್ರಾಲಿಫರೇಷನ್ ಆಗಿ ಆ ಸೆಲ್ಸ್ನ ಇದು ಹೋಸ್ಟ್ ಇಮ್ಯೂನ್ ರೆಸ್ಪಾನ್ಸ್ನ ಏಟಿಪಿಕಲಿ ಲಿಂಫೋಸೈಟ್ನ ವೈರಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಂಡು ಅಲ್ಲಿಂದ ಡ್ಯಾಮೇಜ್ ಮಾಡಿಬಿಡುತ್ತೆ, ಇನ್ಫೆಕ್ಷನ್ ಕಾಸ್ ಆಗುತ್ತೆ. ಕ್ಲಿನಿಕಲ್ ಫೀಚರ್ಸ್ ನೋಡ್ತಾಯಿದ್ರೆ ಫೀವರು, ಸೋರ್ ಥ್ರೋಟು, ಬಂಕಿಟ್ ಲಿಂಫೋಡಿನೋಮ ಮತ್ತು ನೆಸೋಫೆರಿಂಜಿಯಲ್ ಕಾರ್ಸಿನೋಮನ ಕೂಡ ಕಾಸ್ ಮಾಡುತ್ತೆ. ಸೊ ನೇಮ್ರಿ ಆನ್ಕೋಜೆನಿಕ್ ವೈರಸ್ಗೆ ಎಕ್ಸಾಂಪಲ್ EBV ಕೂಡ ಒಂದು. ಲ್ಯಾಬ್ ಡಯಾಗ್ನೋಸಿಸ್ ನೋಡಿದ್ರೆ ಸ್ಪೆಸಿಮೆನ್ ಕಲೆಕ್ಷನ್ಸ್ ಏನೇನು ತೊಗೋತೀವಿ, ಬ್ಲಡ್ಡು, ಸೀರಮ್ಮು, ಥ್ರೋಟ್ ಸ್ವಾಬ್. ಮೆಟಲಾಜಿಕಲಲ್ಲಾದರೆ ಏನೇನು ಫೈಂಡಿಂಗ್ಸ್ ಇರುತ್ತೆ ಅಂದರೆ ಲಿಂಫೋಸೈಟೋಸಿಸ್, ಇನ್ಕ್ರೀಸನ್ ಆಫ್ WBCಸು, ಏಟಿಪಿಕಲ್ ಲಿಂಫೋಸೈಟ್ಸ್. ಸೊ ಕೆಲವೊಂದು ಅದು ಇದು ಮಿಸ್ ಆಗಿರ್ತಕ್ಕಂಥ ಲಿಂಫೋಸೈಟ್ಸ್ನ ನೋಡ್ತೀವಿ. ಎಕ್ಸಾಂಪಲ್ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರ್ತಕ್ಕಂಥವು, ಸೆಲ್ ಮೆಂಬ್ರೇನ್ ಆಬ್ಸೆಂಟ್ ಇರ್ತಕ್ಕಂಥವು, ಅಥವಾ ಸೈಟೋಪ್ಲಾಸಮ್ ಕಡಿಮೆ ಇರ್ತಕ್ಕಂಥವು. ಈ ಥರ ಸಿರಾಲಜಿಕಲಿ ಅಪ್ಲಿಕೇಶನ್ಸ್ ನೋಡಿದ್ರೆ ಎಟ್ರೋಫೈಲ್ ಆಂಟಿಬಾಡಿ ಟೆಸ್ಟ್ ಮಾಡ್ತೀವಿ, ಪಾಲ್ಬಲೈನ್ ಟೆಸ್ಟ್ ಫಾರ್ EBV, ಸ್ಪೆಸಿಫಿಕ್ ಆ್ಯಂಟಿಬಾಡಿ ಟೆಸ್ಟ್ ಮಾಡ್ಬೋದು, IgA ಮತ್ತು IgG ಅಂತೇಳಿ. ಇನ್ನು ವೈರಲ್ ಐಸೋಲೇಷನ್ ರೆಗ್ಯುಲರ್ ಮಾಡೋದಿಲ್ಲ, ಮಾಲಿಕ್ಯುಲರ್ ಮೆಥಡ್ಸು. ಸೊ EBVಗೆ DNA ಆ್ಯಂಡ್ ಇಮ್ಯೂನ್ ಕಾಂಪ್ರಮೈಸ್ಡ್ ಪೇಷಂಟ್ಗೆ ಮ್ಯಾಲಿಗ್ನೆನ್ಸಿ ಮಾನಿಟರ್ ಮಾಡೋದಕ್ಕೆ ಮಾಲಿಕ್ಯುಲರ್ ಮೆಥಡ್ಸ್ ಮಾಡ್ತೀವಿ. ಪ್ರೊಫೈಲಾಕ್ಸಿಸ್ ಜನರಲ್ ಮೆಜರ್ಸು, ವ್ಯಾಕ್ಸಿನ್ ಯಾವುದೂ ಇಲ್ಲ. ಟ್ರೀಟ್ಮೆಂಟು ಪರ್ಟಿಕ್ಯುಲರಾಗಿ ಯಾವುದೂ ಇಲ್ಲ, ಬಟ್ ಸಪರೇಟಿವ್ ಮ್ಯಾನೇಜ್ಮೆಂಟ್ ಮೀನ್ಸ್ ರೆಸ್ಟ್ ತೊಗೊಳೋದು, ನೀರು ಕುಡಿಯೋದು. ಸೊ ಈ ಥರ ಏನಿದೆ ಜನರಲ್ ಆ ಥರ ಮಾಡೋದು. ಸೊ ಇನ್ನು ಲಾಸ್ಟ್ 5 minutes in ಲಾಸ್ಟ್ ಕ್ವಶನು, ಟೈಪ್ಸ್ ಆಫ್ type 4 hypersensitivity reaction. So type 4 hypersensitivity reaction is different from others because it is delayed type of hypersensitivity reaction. ಸೊ ಏನಾಗುತ್ತೆ ಅಂದರೆ ಆಫ್ಟರ್ ಇನ್ಫೆಕ್ಷನ್ ಏನಾದ್ರು ರಿಯಾಕ್ಷನ್ ಆಗಿ 48 hours to 72 hours ಆದಮೇಲೆ ಇದು ನಮಗೆ ಅಪಿಯರ್ ಆಗೋದು. ಎಕ್ಸಾಂಪಲ್ ಯಾವುದು ಅಂದರೆ ಇದಕ್ಕೆ ಮಾಂಟಾಕ್ಸ್ ಟೆಸ್ಟ್, ಲೆಪ್ರೊಮೆನ್ ಟೆಸ್ಟ್, ಇವೆಲ್ಲ ಇದಕ್ಕೆ ಎಕ್ಸಾಂಪಲ್. ಇನ್ನು ಮೆಕ್ಯಾನಿಸಮ್ ನೋಡಿದ್ರೆ ಇಂಟ್ರಾಸೆಲ್ಯುಲರ್ ಬ್ಯಾಕ್ಟೀರಿಯಾ ಏನಿರುತ್ತೆ, ಆ್ಯಂಟಿಜೆನ್ ಪ್ರೆಸೆಂಟಿಂಗ್ ಸೆಲ್ ಬ್ಯಾಕ್ಟೀರಿಯಾ ಆ್ಯಂಟಿಜೆನ್ನ ಪ್ರೆಸೆಂಟ್ ಮಾಡಿಬಿಟ್ಟು CD4 ಮತ್ತು T4 ಹೆಲ್ಪರ್ T ಸೆಲ್ಸ್ ಎರಡು ರಿಯಾಕ್ಷನ್ ಮಾಡಿ ಸೊ ಕ್ಲಾಸ್ 2 MSCಗೆ ಇದು ಮಾಡುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿಂದ ಅದು ಇಂಟರ್ಲೋಕಿನ್ಸ್ ಫ್ಯಾಕ್ಟರ್ಸ್ ಎಲ್ಲ ಇದು ಅಫೆಕ್ಟ್ ಮಾಡಿಕೊಂಡು ಆಕ್ಟಿವೇಟೆಡ್ ಬೈ ಮ್ಯಾಕ್ರೋಫೇಜಸ್ ಆಕ್ಟಿವೇಟೆಡ್ ಆಗಿ ಟ್ಯೂಮರ್ ನೆಕ್ರೋಟಿನ್ ಫ್ಯಾಕ್ಟರ್ಸು ರೆಸೆಪ್ಟರ್ಸ್ ಎಲ್ಲ ಬೈಂಡ್ ಆಗಿ ಅಲ್ಲಿಂದ ಅದು ರಿಯಾಕ್ಷನ್ ಆಗಿ ಒಟ್ಟು ಅಲ್ಲಿ ವೀಲ್ ಆ್ಯಂಡ್ ಫ್ಲೇರ್ ಫಾರ್ಮೇಷನ್ ಇದರಲ್ಲೂ ಕೂಡ ಬರುತ್ತೆ. ಇನ್ನು ಸೆನ್ಸಿಟೈಸಿಂಗ್ ಫೇಸ್ ನೋಡಿದ್ರೆ ಅಕರ್ಸ್ 1 to 2 weeks ಆಫ್ಟರ್ ಆ್ಯಂಟಿಜೆನ್ ಎಕ್ಸ್ಪೋಸಿಂಗ್. ಸೊ 1 ವಾರದಿಂದ 2 ವಾರದವರೆಗೂ ಇದು ಟೈಮ್ ಇರುತ್ತೆ, ಅಟ್ಲಿವರೆಗೂ ಇದು ಆಗ್ಬೋದು. ಆ್ಯಂಟಿಜೆನ್ ಪ್ರೆಸೆಂಟೆಡ್ ಬೈ ಆ್ಯಂಟಿಜೆನ್ ಪ್ರೆಸೆಂಟಿಂಗ್ ಸೆಲ್ಸ್ ವಯ MSC ಕ್ಲಾಸ್ 2 ಮೇಜರ್ ಹಿಸ್ಟೋಕಂಪ್ಯಾಟಬಿಲಿಟಿ ಕ್ಲಾಸ್ 2 into CD4 and helper T cells. So T cells become sensitized memory T cells. Effector phase ಅಲ್ಲಿ sensitized T cells helper T cells into disease cytokinase and release ಮಾಡುತ್ತೆ. ಎಕ್ಸಾಂಪಲ್ interleukin factors 4, interleukins 2, tumor necrotic factors B. ಸೊ MLFA ಮತ್ತು ಮೇಜರ್ ರೋಲ್ ಇನ್ ಡಿಲೇಡ್ ಟೈಪ್ ಆಫ್ ಹೈಪರ್ಸೆನ್ಸಿಟಿವಿಟಿ. ಯಾವುದಾದ್ರು ರೋಲ್ ಬರುತ್ತೆ ಅಂದರೆ ಪ್ರೊಟೆಕ್ಟಿವ್ ಇಮ್ಯೂನ್ ರೆಸ್ಪಾನ್ಸ್, ಟೈಪ್ 4 ಇಮ್ಯೂನ್ ರೆಸ್ಪಾನ್ಸ್ ಕಿಲ್ ದ ಇಂಟರ್ಸೆಲ್ಯುಲರ್ ಮೈಕ್ರೋಬ್ಸ್, ಎಕ್ಸಾಂಪಲ್ ಲೈಕ್ TB. Activated macrophages and kill the germs. Tissue damage into very little. Tissue damage response when the intercellular microbes escape into the macrophages released to the lysosomal enzyme. This causes non-specific tissue destructions. ಇದು ಏನಿದೆ ಕಾನಿಕ್ ಡಿಸೀಸ್ನ ಡಯಾಗ್ನೋಸಿಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಬಂದ್ಬಿಟ್ಟು ಹೈಪರ್ ಸೆನ್ಸಿಟಿವಿಟಿಗೆ ಇಂಟ್ರಾಸೆಲ್ಯುಲರ್ ಬ್ಯಾಕ್ಟೀರಿಯಾ ಲೈಕ್ ಲೆಪ್ರೆ, ಮೈಕೋಬಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್, ಫಂಗೈಲ್ ಕ್ಯಾಂಡಿಡಾ, ಇನ್ನು ಕ್ರಿಪ್ಟೋಕೋಕಸ್ ನಿಯೋಫಾರ್ಮನ್ಸು. ಸೊ ಸ್ಕಿನ್ ಟೆಸ್ಟ್ ಫಾರ್ ಡೆಮಾನ್ಸ್ಟ್ರೇಟಾ ಡಿಲೇಡ್ ಟೈಪ್ ಹೈಪರ್ ಸೆನ್ಸಿಟಿವಿಟಿ, ಟ್ಯೂಬರ್ ಕಿಲ್ಲಿಂಗ್ ಟೆಸ್ಟು, ಸೊ ಲೆಪ್ರೊಮೆನ್ ಟೆಸ್ಟು, ಆ್ಯಂಟ್ರೋಬೋರೆನ್ ಮಾಂಟಾಕ್ಸ್ ಟೆಸ್ಟು. ಅದು ಬೇಡ ಅಂದರೆ ಕಾಯಿನ್ಸ್ ಟೆಸ್ಟ್ ಬರುತ್ತೆ. ಇನ್ನು ಗ್ರಾನ್ಯುಲೋಮಾ ಫಾರ್ಮೇಷನ್ಸ್ ಆಗೋದಿರ್ಬೋದು, ಸೆಂಟರ್ ಎಪಿಥೆಲಿಯಲ್ ಸೆಲ್ಸ್, ಜಾಯಿಂಟ್ ಸೆಲ್ಸ್ ಸರೌಂಡಿಂಗ್ ಬೈ ದ ಲಿಂಫೋಟರಿ, ಪೆರಿಫೆರಲ್ ರಿಂಗ್ಸು, ಫೈಬ್ರೋಬ್ಲಾಸ್ಟ್, ಕನೆಕ್ಟಿವ್ ಟಿಶ್ಯೂ. ಸೊ ಟೋಟಲಿ ಏನು ಮಾಂಟಾಕ್ಸ್ ಕೊಟ್ಟಾಗ ರಿಯಾಕ್ಷನ್ಸ್ ಏನೇನು ಬರುತ್ತೆ ಅಷ್ಟೆಲ್ಲ ಇದರಲ್ಲಿರುತ್ತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.
ಐ ಗೆಸ್ ದಿಸ್ ಇಸ್ ಫ್ರಮ್ ಲೆಮನ್ ಕನ್ನಡ. ಏನು ನೋಡ್ತಾ ಇದ್ರೆ ಇವಾಗ 10 ಮಾರ್ಕ್ಸಿನ ಕ್ವಶನ್ಸ್ ನೋಡೋಣ. ಸೊ 10 ಮಾರ್ಕ್ಸಿನ ಒಂದು 3 ಕ್ವಶನ್ಸು. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಡಿಫೈನ್ ಆ್ಯಂಡ್ ಕ್ಲಾಸಿಫೈ ದ ಇಮ್ಯುನಿಟಿ ಆಫ್ ಡಿಸ್ಕಸ್ ಅಬೌಟ್ ಇನ್ನೇಟ್ ಇಮ್ಯುನಿಟಿ. ಸೊ 2 ಕ್ವಶನ್ಸು, ಬಟ್ 10 ಮಾರ್ಕ್ಸಿಗೆ ಇಡ್ತಾರೆ. ಹಿಂಗೆಲ್ಲ ಬರಿಬೋದು ಅಂತ ನೋಡೋಣ. ಸೊ ಡೆಫಿನೇಷನ್ಸ್ ನೋಡಿದ್ರೆ ಇಟ್ ಈಸ್ ಡಿಫೈನ್ ಆ್ಯಸ್ ಎ ರೆಸಿಸ್ಟೆನ್ಸ್ ಎಕ್ಸಿಬಿಟೆಡ್ ಬೈ ದ ಹೋಸ್ಟ್ ಆ್ಯಂಟಿಜನ್ against the foreign antigen. Example, microorganisms like bacteria, virus, fungi. ಸೊ ಸಿಂಪಲ್. ಏನು ನಮ್ಮ ಹೋಸ್ಟು ಅಂದರೆ ನಾವು ಹೋಸ್ಟು ನಮ್ಮ ಬಾಡಿನಲ್ಲಿ ಎಗೇನೆಸ್ಟಾಗಿ ಆ್ಯಂಟಿಜನ್ಗೆ ಎಗೇನೆಸ್ಟಾಗಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಏನು ಕೆಲವೊಂದು ರೆಸಿಸ್ಟೆನ್ಸ್ ಏನು ತೋರಿಸ್ತೀವಲ್ಲ ಅದನ್ನು ಇಮ್ಯುನಿಟಿ ಅಂತ ಕರಿತೀವಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ರೆಸಿಸ್ಟೆನ್ಸ್ ಎಕ್ಸಿಬಿಟೆಡ್ ಬೈ ದ ಹೋಸ್ಟ್ ಎಗೇನೆಸ್ಟ್ ದ ಫಾರಿನ್ ಆ್ಯಂಟಿಜನ್. ನೆಕ್ಸ್ಟ್, ಇಟ್ಸ್ ರೆಸಿಸ್ಟೆನ್ಸ್ ಪ್ಲೇ ದ ಮೇಜರ್ ರೋಲ್ ಇನ್ ಪ್ರಿವೆಂಟಿಂಗ್ ಇನ್ಫೆಕ್ಷಿಯಸ್ ಡಿಸೀಸಸ್. ಕೆಲವೊಂದು ಇನ್ಫೆಕ್ಷನ್ ಡಿಸೀಸ್ನ ಬರದಲ್ಲೇ ತಡೆಗಟ್ಟೋಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲಾಸಿಫಿಕೇಷನ್ ನೋಡಿದ್ರೆ ಇಮ್ಯುನಿಟಿ ಅಂಡರ್ ನೋಡಿದ್ರೆ ಇನ್ನೇಟ್ ಇಮ್ಯುನಿಟಿ ಬರುತ್ತೆ, ಅಕ್ವೈರ್ಡ್ ಇಮ್ಯುನಿಟಿ ಬರುತ್ತೆ. ಸೊ ಇನ್ನೇಟ್ ಇಮ್ಯುನಿಟಿ ಅಟ್ ಬರ್ತಿಂದಲೇ ಇರುತ್ತೆ, ಬಟ್ ಅಕ್ವೈರ್ಡ್ ಇಮ್ಯುನಿಟಿ ಒಂದಷ್ಟು ಸ್ಟೇಜ್ ಆದಮೇಲೆ, ಸರ್ಟನ್ ಸ್ಟೇಜ್ ಆದಮೇಲೆ ಅಡಾಪ್ಟಿವ್ ಮಾಡಿರ್ತಕ್ಕಂಥದ್ದು ಅಥವಾ ಡೆವಲಪಿಂಗ್ ಆಗ್ತಕ್ಕಂಥ ಇರ್ಬೋದು ಈ ಥರ. ಸೊ ಇನ್ನೇಟ್ ಸ್ಪೆಸಿಫಿಕ್ಕು ನಾನ್ ಸ್ಪೆಸಿಫಿಕ್ 2 ಬರುತ್ತೆ. ಇನ್ನು ಪ್ಯಾಸಿವ್ ಅದರಲ್ಲಿ ಅಕ್ವೈರ್ಡಲ್ಲಿ ಪ್ಯಾಸಿವ್ ಆ್ಯಕ್ಟಿವ್ ಬರುತ್ತೆ. ಸೊ ಪ್ಯಾಸಿವಲ್ಲೂ ಅಷ್ಟೇ, ಆ್ಯಕ್ಟಿವಲ್ಲೂ ಅಷ್ಟೇ, ನ್ಯಾಚುರಲ್ ಆರ್ಟಿಫಿಷಿಯಲ್ ಅಂತ ಮತ್ತೆ 2 ಟೈಪ್ಸ್ ಡಿವೈಡ್ ಆಗುತ್ತೆ. ಸೊ ಪ್ಯಾಸಿವ್ ನ್ಯಾಚುರಲ್ ನೋಡಿದ್ರೆ ಫ್ರಮ್ ಮದರ್ ಟು ಪ್ಲೆಸೆಂಟಾ ಸರ್ಕ್ಯುಲೇಷನ್ ಟು ದ ಫೀಟಸ್. ಏನು ತಾಯಿಯಿಂದ ಮಗುವಿಗೆ ಪ್ಲೆಸೆಂಟಾ ಮುಖಾಂತರ ಏನು ಬರುತ್ತೆ ಅದೇನಿದೆ ಆ ಇಮ್ಯುನಿಟಿನ ಪ್ಯಾಸಿವ್ ನ್ಯಾಚುರಲ್ ಇಮ್ಯುನಿಟಿ ಅಂತ ಕರಿತೀವಿ. ಪ್ಯಾಸಿವ್ ಆರ್ಟಿಫಿಷಿಯಲ್ ಇಮ್ಯುನಿಟಿ ಅಂದರೆ ಅಡ್ಮಿನಿಸ್ಟ್ರೇಷನ್ ಆಫ್ ಆ್ಯಂಟಿಟಾಕ್ಸಿನ್ಸ್ ಇರ್ಬೋದು, ಆ್ಯಂಟಿಸೀರಾ ಇರ್ಬೋದು, ಇಮ್ಯುನೋಗ್ಲೋಬುಲಿನ್ಸ್ ಇರ್ಬೋದು. ಸೊ ಇವೇನಿದ್ದಾವೆ ಇವಿಷ್ಟನ್ನು ಪ್ಯಾಸಿವ್ ಆರ್ಟಿಫಿಷಿಯಲ್ ಬರುತ್ತೆ. ಇನ್ನು ಆ್ಯಕ್ಟಿವ್ ನ್ಯಾಚುರಲ್ ನೋಡೋದಾದ್ರೆ ಆ್ಯಕ್ಟಿವ್ ನ್ಯಾಚುರಲಲ್ಲಿ ಕೆಲವೊಂದು ಯಾವುದೋ ಒಂದು ಇನ್ಫೆಕ್ಷನ್, ಕೆಮ್ಮು, ನೆಗಡಿ, ಜ್ವರ, ಯಾವುದೋ ಒಂದು ಸ್ಪೆಸಿಫಿಕ್ಕಾಗಿ ಯಾವುದೋ ಒಂದು ಬ್ಯಾಕ್ಟೀರಿಯಾ ಏನೋ ಒಂದು ಬಂತು. ಸೊ ಅದಕ್ಕೆ ಒಂದು ಸ್ವಲ್ಪ ದಿನ ನಾವೇನು ಮಾತ್ರ ಏನು ತಗೊಳ್ಳಿಲ್ಲ, ಒಂದು ವಾರದಲ್ಲೇ ಹಿಂಗೆ ಆಯಿತು, ವಾಸಿ ಆಯಿತು, 1-2-3 ದಿನದಲ್ಲಿ. ಸೊ ಮತ್ತೆ ಏನಾದರೂ ಅದೇ ಇನ್ಫೆಕ್ಷನ್ ಬಂದರೆ ನಮ್ಗೆ ಆಲ್ರೆಡಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿಬಿಟ್ಟು ಹೊಡೆದಿರುತ್ತೆ. ಅದೇ ಆಂಟಿಬಾಡೀಸ್ ಉಳ್ಕೊಂಡಿರುತ್ತಲ್ಲ, ಮತ್ತು ಅದನ್ನು ಆ್ಯಕ್ಟ್ ಮಾಡಿಬಿಟ್ಟು ನಮಗೆ ಅಷ್ಟೊಂದು ಸಿಮ್ಟಮ್ಸೇ ಬರೋದಿಲ್ಲ ಅವರು. ನೆಕ್ಸ್ಟು ಆಕ್ಟಿವ್ ಆರ್ಟಿಫಿಷಿಯಲ್ ನೋಡಿದರೆ ವ್ಯಾಕ್ಸಿನೇಷನ್ಸ್. ಈಗ ತೊಗೊಂಡಿದ್ದೀವಿ, ಕೋವಿಡ್ ವ್ಯಾಕ್ಸಿನ್ ಇರ್ಬೋದು ಎಕ್ಸಾಂಪಲ್ಗೆ, ಆ ಥರ ವ್ಯಾಕ್ಸಿನೇಷನ್ ತೊಗೊಂಡಿರ್ಬೋದು. ನೆಕ್ಸ್ಟು ನ್ಯಾಚುರಲ್ ಇಮ್ಯುನಿಟಿ ಇನ್ನೇಟ್ ಇಮ್ಯುನಿಟಿನ ನ್ಯಾಚುರಲ್ ಇಮ್ಯುನಿಟಿ ಅಂತ ಕರೀತಾರೆ. ಇಟ್ ಈಸ್ ಇನ್ಹೆರಿಟ್ ಆ್ಯಂಡ್ ರೆಸಿಸ್ಟೆಂಟ್ ಇನ್ಫೆಕ್ಷನ್ ದ ಇಂಡಿವಿಜುವಲ್ ಪ್ರೋಸೆಸ್. ಸೊ ಏನಂದರೆ ಇದು ಇನ್ಬಾರ್ನ್ ಮೆಕ್ಯಾನಿಸಮ್, ನಾನ್ ಸ್ಪೆಸಿಫಿಕಲಿ ಪ್ರೊಟೆಕ್ಟಿಂಗ್ ಅವರ್ ಬಾಡಿ. ಸೊ ನಾನ್ ಸ್ಪೆಸಿಫಿಕ್ಕಾಗಿ ಏನು ಮಾಡುತ್ತೆ, ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೋಪ್ನಿಂದ ಇರ್ತಕ್ಕಂಥದ್ದು ಇನ್ನೇಟ್ ಇಮ್ಯುನಿಟಿ. ಇಷ್ಟು ಡಸ್ ನಾಟ್ ಡಿಪೆಂಡ್ ಆನ್ ಪ್ರೀರಿಯರ್ ಕಾಂಟ್ಯಾಕ್ಟ್ ಆಫ್ ಫಾರಿನ್ ಆ್ಯಂಟಿಜನ್. ಸೊ ಯಾವುದೇ ಆಗಿರಲಿ ಆ್ಯಂಟಿಜನ್ಸ್ ಯಾವಾಗನ ಬರಲಿ, ಸೊ ಇದಕ್ಕೆ ಮುಂಚೆ ಬಂದಿರಬೇಕು, ಹೋಗಿರಬೇಕು, ಇದೇನೂ ಇಲ್ಲ. ಯಾವಾಗನ ಬಂದ್ರೂ ಅದ್ರ ಪಾಡಿಗೆ ಅದು ಏನು ಕೆಲಸ ಹೋಗುತ್ತೆ, ಹೊಡೆಯುತ್ತೆ, ಬರುತ್ತೆ, ಇಷ್ಟೇ. ಅದನ್ನು ಅವ್ನು ಬಂತಂದರೆ ಹೋಗೋದೇನು ನೋಡಿ ಅವ್ನು ಕಿಲ್ ಮಾಡಿ ಬರ್ತಕ್ಕಂಥದ್ದು ಇದು ಕೆಲಸ. ಟೈಪ್ಸ್ ನೋಡ್ತಾರೆ, ಇದರಲ್ಲಿ ಸ್ಪೆಸಿಫಿಕ್, ರೇಷಿಯಲ್, ಇಂಡಿವಿಜುವಲ್ ಇಮ್ಯುನಿಟಿ ಬರುತ್ತೆ. ಸೊ ಸ್ಪೆಸಿಫಿಕ್ ಇಮ್ಯುನಿಟಿ ನೋಡಿದಾಗ ರೆಫರ್ ಟು ದ ರೆಸಿಸ್ಟೆನ್ಸ್ ಪ್ಯಾಥೋಜನ್ ಶೋಸ್ ಆಲ್ ಮೆಂಬರ್ನ ಪರ್ಟಿಕ್ಯುಲರ್ ಸ್ಪೀಷೀಸ್. ಸೊ ಎಲ್ಲ ಸ್ಪೀಷೀಸ್ಗೂ ಇದು ಪರ್ಟಿಕ್ಯುಲರಾಗಿ ರೆಸಿಸ್ಟೆನ್ಸ್ ತೋರಿಸುತ್ತೆ ಸ್ಪೆಸಿಫಿಕ್ಕಾಗಿ. ಇನ್ನು ರೇಷಿಯಲ್ ಇಮ್ಯುನಿಟಿ ನೋಡಿದರೆ ಇದು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸಸೆಪ್ಟಬಲ್ ಆ್ಯಂಡ್ ರೆಸಿಸ್ಟೆಂಟ್ ಟು ದಿ ಇನ್ಫೆಕ್ಷನ್ಸ್. ಯಾವುದೋ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಏನಂದರೆ, ಈಗ ಅಲ್ಜೀರಿಯನ್ ಸಿಪ್ಸ್ ಏನಿದ್ದಾವೆ ಅವು ಆ್ಯಂಥ್ರಾಕ್ಸ್ಗೆ ರೆಸಿಸ್ಟೆನ್ಸ್ ತೋರಿಸಿದ್ರೆ, ನಮ್ಮ ಡೊಮೆಸ್ಟಿಕ್ ಸಿಪ್ಸ್ ಏನಿದ್ದಾವೆ ಕುರಿಗಳು ಅವು ಸಸೆಪ್ಟಬಲ್ ತೋರಿಸ್ಬಿಡುತ್ತೆ, ಅಂದರೆ ಇನ್ಫೆಕ್ಷನ್ ಆಗೋಗ್ಬಿಡುತ್ತೆ. ಸೊ ಆ ಥರ ಇಂಡಿವಿಜುವಲ್ ಇಮ್ಯುನಿಟಿ, ಯಾವುದೇ ಒಂದು ಇನ್ಫೆಕ್ಷನ್ ಆಗಲಿ ಏನೋ ಒಂದು ಆಗುತ್ತೆ ಅದಕ್ಕೆ ಹೋಗ್ಬಿಟ್ಟು ರೆಸಿಸ್ಟೆನ್ಸ್ ತೋರ್ಸಕ್ಕಂಥದ್ದು ಇಂಡಿವಿಜುವಲ್ ಇಮ್ಯುನಿಟಿ. ಮೆಕ್ಯಾನಿಸಮ್ ನೋಡೋದಾದರೆ ಇನ್ನೇಟ್ ಇಮ್ಯುನಿಟಿ. ಸೊ ಇದರಲ್ಲಿ ಓವರಾಲ್ ಏನಂದರೆ ಒಂದು ಬ್ಯಾರಿಯರ್ ಥರ, ಒಂದು ಶೀಲ್ಡ್ ಥರ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡೋದು ಇನ್ನೇಟ್ ಇಮ್ಯುನಿಟಿ ಮೆಕ್ಯಾನಿಸಮಲ್ಲಿ ನೋಡೋದಾದರೆ. ಸೊ ಅದರಲ್ಲಿ ಎಪಿಥೀಲಿಯಲ್ ಸರ್ಫೇಸಲ್ಲಿ ಸ್ಕಿನ್ ಬರುತ್ತೆ. ಸ್ಕಿನ್ನು ಒಂದು ಮೆಕ್ಯಾನಿಕಲ್ ಬ್ಯಾರಿಯರ್ನ ಪ್ರೊವೈಡ್ ಮಾಡುತ್ತೆ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ತಡೆಗಟ್ಟಕ್ಕೆ. ಪ್ರೊವೈಡ್ ಅ ಬ್ಯಾಕ್ಟೀರಿಯಲ್ ಸೆಕ್ರೇಷನ್ಸ್. ಕೆಲವೊಂದು ಬ್ಯಾಕ್ಟೀರಿಯಲ್ ಸೆಕ್ರೇಷನ್ಸ್ ಮೀನ್ಸ್ ಸೊ ಬ್ಯಾಕ್ಟೀರಿಯಾನ ಕಿಲ್ ಮಾಡ್ತಕ್ಕಂಥ ಸೆಕ್ರೇಷನ್ಸ್ನ ಕೆಲವೊಂದು ಮಾಡುತ್ತೆ ಮೈಲ್ಡಾಗಿ. ಸೊ ನೆಕ್ಸ್ಟ್ ಮ್ಯೂಕಸ್ ಮೆಂಬ್ರೇನ್ ಪ್ರೊಟೆಕ್ಟಿವ್ ಬ್ಯಾರಿಯರು. ಸ್ಕಿನ್ ಮೆಕ್ಯಾನಿಕಲ್ ಬ್ಯಾರಿಯರ್ ಆದರೆ ಮ್ಯೂಕಸ್ ಮೆಂಬ್ರೇನ್ ಪ್ರೊಟೆಕ್ಟಿವ್ ಬ್ಯಾರಿಯರು. ಸೊ ಸಿಲಿಯರಿ ಮೂಮೆಂಟ್ ಇನ್ ಕಫಿಂಗ್ ಆ್ಯಂಡ್ ಸ್ನೀಸಿಂಗ್. ಸೊ ಕೆಮ್ಮಬೇಕಾದ್ರೆ ಮತ್ತು ಸೀನ್ಬೇಕಾದ್ರೆ ಸಿಲಿಯರಿ ಮೂಮೆಂಟ್ ಆಗುತ್ತೆ. ಸೊ ಮೂಗಲ್ಲಿ ಇರೋ ಏರ್ಸ್ ಇರ್ಬೋದು, ಇನ್ನು ಕೆಮ್ಮಬೇಕಾದ್ರೆ ಎಲ್ಲ ಇಂಥ ಕಡೆ ಮೂಮೆಂಟ್ಸ್. ರಿಮೂವ್ ದ ಮೈಕ್ರೋಬ್ ಟ್ಯಾಪ್ಡ್ ವಿತಿನ್ ದ ಅಡೇಷನ್ ಮ್ಯೂಕೋಸ. ಏನು ಕೆಲವೊಂದು ಬ್ಯಾಕ್ಟೀರಿಯಾಸ್ ಇರುತ್ತೆ ಅದೆಲ್ಲ ಒಂದು ಹೋಗ್ಬಿಟ್ಟು ಕೆಲವೊಂದು ಮ್ಯೂಕೋಸ್ ಇದರಲ್ಲಿ ಅಟ್ಯಾಚ್ಮೆಂಟ್ ಆಗುತ್ತೆ.
ಸೊ ಅಂಥ ಅಟ್ಯಾಚ್ಮೆಂಟ್ ಇರೋದನ್ನ ಇದನ್ನು ಹೋಗ್ಬಿಟ್ಟು ಮ್ಯೂಕಸ್ ಏನಾದ್ರು ಟ್ಯಾಪ್ ಮಾಡಿಬಿಟ್ಟು ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಯಾವ್ದು ಅಂತ ನೋಡೋದಾದ್ರೆ ಮೌತಲ್ಲಿ ಸಲೈವರಿ ಎಂಜೈಮ್ಸ್ ಎಲ್ಲ ಸೆಕ್ರೇಷನ್ ಆಗುತ್ತೆ. ಸೊ ಅದು ಮತ್ತು ಟಿಯರ್ಸಲ್ಲಿ ಲೈಸೋಸೋಮ್ಸ್ ಇರುತ್ತೆ. ಟಿಯರ್ಸಿಂದ ಏನು ಕಣ್ಣೀರು, ಸೊ ಅದರಲ್ಲಿ ಲೈಸೋಸೋಮ್ಸ್ ಇರುತ್ತೆ, ಅದು ಕೂಡ ಆ್ಯಂಟಿಬ್ಯಾಕ್ಟೀರಿಯಲ್ ಆ್ಯಕ್ಟ್ ಮಾಡುತ್ತೆ. ಇನ್ನು ಯೂರಿನಲ್ಲಿ ಫ್ಯೂಲಿಂಗ್ ಆ್ಯಕ್ಷನ್ಸ್ ಆಫ್ ಯೂರಿನ್ ಫಿಲಮೆಂಟಸ್ ಬೈ ಎಲಿಮಿನೇಟ್ ದ ಬ್ಯಾಕ್ಟೀರಿಯಾ ಫ್ರಮ್ ಯುರೇಥ್ರಾ. ಸೊ ಏನಿದೆ ಫ್ಯೂಲಿಂಗ್ ಆ್ಯಕ್ಷನ್ ಆಫ್ ಯೂರಿನ್ ಕೊಟ್ಬಿಟ್ಟು ಎಲಿಮಿನೇಷನ್ ಮಾಡುತ್ತೆ ಬ್ಯಾಕ್ಟೀರಿಯಾನ ಯೂರಿನಿಂದ, ಫ್ರಮ್ ಯುರೇಥ್ರಾಯಿಂದ ಎಲಿಮಿನೇಷನ್ ತೆಗೆದು ಹೊರ ಹಾಕುತ್ತೆ. ನೆಕ್ಸ್ಟು ಆ್ಯಂಟಿಬ್ಯಾಕ್ಟೀರಿಯಲ್ ಸಬ್ಸ್ಟೆನ್ಸ್ ನಮ್ಮ ಬ್ಲಡ್ ಆ್ಯಂಡ್ ಟಿಶ್ಯೂಗೆ ಕೆಲವೊಂದು ಆ್ಯಂಟಿಬ್ಯಾಕ್ಟೀರಿಯಲ್ನ ಸಬ್ಸ್ಟೆನ್ಸ್ನ ಸೆಕ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಸೆಲ್ಯುಲರ್ ಫ್ಯಾಕ್ಟರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇನ್ನೇಟ್ ಇಮ್ಯುನಿಟಿನಲ್ಲಿ ಇನ್ಫ್ಲಮೇಷನ್ ಕಂಡೀಷನ್ಸಾಗಿ ಆ್ಯಕ್ಟ್ ಮಾಡುತ್ತೆ. ಅಕ್ಯೂಸ್ಟೇಜ್ ಆಫ್ ಪ್ರೋಟೀನ್ಸು, ನ್ಯೂಟ್ರೋಫಿಲ್ ಆ್ಯಂಡ್ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಆಲ್ಸೋ ಆ್ಯಕ್ಟ್ ಆಸ್ ಇನ್ನೇಟ್ ಇಮ್ಯುನಿಟಿ. ಸೊ ಅಷ್ಟು ಏನಿದೆ ಮೆಕ್ಯಾನಿಸಮ್ ಆಫ್ ಇನ್ನೇಟ್ ಇಮ್ಯುನಿಟಿಗೆ ಆಯಿತು. ನೆಕ್ಸ್ಟ್ ಯಾವೆಲ್ಲ ಫ್ಯಾಕ್ಟರ್ಸು ಇನ್ನೇಟ್ ಇಮ್ಯುನಿಟಿಗೆ ಅಫೆಕ್ಟ್ ಮಾಡ್ತವೆ ಅಂತ ನೋಡೋದಾದ್ರೆ, ಜೆನೆಟಿಕಲಿ ಜೀನ್ ಪಾಲಿಮಾರ್ಫಿಸಮ್. ಸೊ ಏನು ಜೆನೆಟಿಕ್ ಮಾಡಿಫಿಕೇಷನ್ಸ್ ಆದಾಗ ಸೊ ಅಂಥ ಕೇಸ್ಗಳಲ್ಲಿ ನೋಡ್ತೀನಿ. ಇನ್ನು ಏಜ್ ನೋಡೋದಾದ್ರೆ ವೀಕರ್. ಸೊ ಏಜ್ ಆಗ್ತಾ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಸೊ ಅವಾಗ ಇಮ್ಯುನಿಟಿ ಕಡಿಮೆ ಆದಾಗ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಅಂಥ ಕಂಡೀಷನ್ ಇನ್ನೇಟ್ ಇಮ್ಯುನಿಟಿ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ನ್ಯೂಟ್ರಿಷನ್ ನೋಡಿದ್ರೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಇದ್ದರೆ ಫಾರ್ ಎಕ್ಸಾಂಪಲ್ ಅವು ಕೂಡ ಇದು ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ನು ಹಾರ್ಮೋನ್ಸು, ಸ್ಟ್ರೆಸ್ ಅಥವಾ ಕಾರ್ಟಿಸಾಲ್ ಇಂಪ್ಯಾಕ್ಟಿಂದನೂ ಕಡಿಮೆ ಆಗುತ್ತೆ. ಮೈಕ್ರೋಬು, ಕೆಲವೊಂದು ಗಟ್ಟಲ್ಲಿ ಏನು ನಮ್ಮ ಇಂಟೆಸ್ಟೈನಲ್ಲಿ ಕೆಲವೊಂದು ಕಮೆನ್ಸಾಲ್ಸ್ ಇರ್ತದೆ. ಆ ಕಮೆನ್ಸಾಲ್ಸ್ಗಳು ಇದೇನಾದರೂ ಅಥವಾ ಇಂಬ್ಯಾಲೆನ್ಸ್ ಏನಾದರೂ ಆದರೆ ನಾವು ಊಟ ತಿಂದಿಲ್ಲ, ಸೊ ಅವೆಲ್ಲ ಕೂಡ ಇದಾಗಿ ಅವಾಗ ಕ್ರಾಸ್ ರಿಯಾಕ್ಷನ್ ಆಗ್ಬಿಡುತ್ತೆ. ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ಸ್ ಇರ್ಬೋದು ಅಥವಾ ಕ್ಲೈಮೇಟ್ಸ್ ಇರ್ಬೋದು. ಸೊ ನೋಡಿದರೆ ಕೆಲವೊಬ್ಬರಿಗೆ ಕ್ಲೈಮೇಟ್ ಚೇಂಜ್ ಆದ್ರೂ ಮೀನ್ಸ್ ವೆದರ್ ಚೇಂಜ್ ಆದರೆ ಸೊ ಹುಷಾರಿಲ್ದಂಗೆ ಆಗುತ್ತೆ. ಸೊ ಅಂಥ ಸಿಚುವೇಷನ್ಸು ಇರುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ನೋಡಿದ್ರೆ ಪ್ರಿವೆಂಟ್ ಎಂಟ್ರಿ ಆಫ್ ಪ್ಯಾಥೋಜನ್ಸ್, ಇಮಿಡಿಯೇಟ್ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಎಂಟ್ರಿ ಆಫ್ ಪ್ಯಾಥೋಜನ್ಸ್ ಆಲ್ಮೋಸ್ಟ್ ತಡೆಯೋದಕ್ಕೆ ಟ್ರೈ ಮಾಡುತ್ತೆ. ಒಂದು ಇಮಿಡಿಯೇಟಾಗಿ ಡಿಫೆನ್ಸ್ ಮಾಡುತ್ತೆ ಇನ್ಫೆಕ್ಷನ್ಗೆ. ಹೇಗೇನಷ್ಟು ಇಮಿಡಿಯೇಟಾಗಿ ಓಡಾಡ್ಬೋದು. ಯಾರನ್ನ ಒಂದು ಬತ್ತದೆ ಅಂದರೆ ಇನ್ನೊಂದು ಆ್ಯಂಟಿಜನ್ ಬಂತು ಅಂದರೆ ಇದು ಇಮ್ಯುನಿಟಿ ಹೋಗ್ಬೇಕು, ಇನ್ನೇಟ್ ಇಮ್ಯುನಿಟಿ ಹೋಗ್ಬೇಕು, ಹೊಡಿಬೇಕು. ಆಗುತ್ತಾ ಬಿಡುತ್ತಾ ಸೆಕೆಂಡ್ ಮ್ಯಾಟ್ರು, ಹೋಗಿ ಹೊಡಿಬೇಕು ಅಷ್ಟೇ. ಸೊ ಆದರೆ ಹೊಡಿಯುತ್ತೆ, ಆಗಿಲ್ಲ ಅಂದರೆ ಪ್ರೆಸೆಂಟ್ ಮಾಡಿಬಿಟ್ಟು ನೆಕ್ಸ್ಟು ಅಕ್ವೈರ್ಡ್ ಇಮ್ಯುನಿಟಿಗೆ ಶಿಸ್ತಾಗಿ ಬರುತ್ತದು. ಇನ್ನು ಆ್ಯಕ್ಟಿವೇಷನ್ಸ್ ನೋಡೋದಾದರೆ ಆ್ಯಕ್ಟಿವೇಷನ್ ಆಫ್ ಅಡಾಪ್ಟಿವ್ ಇಮ್ಯುನಿಟಿ ಆ್ಯಕ್ಟಿವೇಷನ್ ಮಾಡುತ್ತೆ ಎಕ್ಸಾಮ್ ಸೇಮ್ ಅದನ್ನೇ. ನೆಕ್ಸ್ಟ್ ಕ್ಲಿಯರೆನ್ಸ್ ಆಫ್ ಡೆಡ್ ಸೆಲ್ಸ್ ಆ್ಯಂಡ್ ಡೆಬ್ರಿಸ್ ಏನಿರುತ್ತೆ ಅದನ್ನು ಕ್ಲಿಯರೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಏನಿದೆ ಇಮ್ಯುನಿಟಿದಾಯಿತು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಡಿಫೈನ್ ಆ್ಯಂಡ್ ಕ್ಲಾಸಿಫೈ ದ ಹೈಪರ್ ಸೆನ್ಸಿಟಿವಿಟಿ ಆ್ಯಂಡ್ ಡಿಸ್ಕ್ರೈಬ್ ದ ಟೈಪ್ 1 ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್. ಸೊ ಅದರಲ್ಲಿ ಡಿಫೈನು ದ ಟರ್ಮ್ ಆಫ್ ಹೈಪರ್ ಸೆನ್ಸಿಟಿವಿಟಿ ಆರ್ ಅಲರ್ಜಿ ಈಸ್ ರೆಫರ್ಸ್ ಟು ಇಂಜುರಿಯಸ್ ಟು ದ ಕಾನ್ಸಿಕ್ವೆನ್ಸಸ್ ಆಫ್ sensitized host following the subsequent contact with specific antigen. ಏನಿಲ್ಲ, ಅಲರ್ಜಿ ಅಂತ ಹೇಳಿ ಹೈಪರ್ ಸೆನ್ಸಿಟಿವಿಟಿಯಿಂದ ದಂಧೆ ಅಲರ್ಜಿ ಆಗುತ್ತಲ್ಲಂಥದ್ದು. ಸೊ ಅಂಥದ್ದನ್ನ ಇಂಜುರಿ ಏನಿರುತ್ತೆ ಕಾನ್ಸಿಕ್ವೆನ್ಸ್ ಆಗಿ ಒಂದ್ಸಲ ಇಂಜುರಿ ಆಗಿ ಅದೇ ಇಂಜುರಿ ಮತ್ತೆ ಸೆನ್ಸಿಟೈಸ್ ಆಗಿ ಸೇಮ್ ಮತ್ತೆ ಸಬ್ಸಿಕ್ವೆಂಟ್ ಕಾಂಟ್ಯಾಕ್ಟ್ ಮತ್ತು ಅದೇ ಆ್ಯಂಟಿಜನ್ಗೆ ಇದಾದರೆ ಅದನ್ನ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಕಾನ್ಸಿಕ್ವೆನ್ಸಸ್ಸಿಂದ ಸೆನ್ಸಿಟೈಸ್ಡ್ ಹೋಸ್ಟ್ ಫಾಲೋಯಿಂಗ್ ಸಬ್ಸಿಕ್ವೆಂಟ್ ಕಾಂಟ್ಯಾಕ್ಟ್ ವಿತ್ ಸ್ಪೆಸಿಫಿಕ್ ಆ್ಯಂಟಿಜನ್. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ನೋಡಿದವರೆ 4 ಟೈಪ್ ಬರ್ತದೆ. ಒಂದು ಟೈಪ್ 1 ಅನಾಫಿಲಾಕ್ಟಿಕ್ ರಿಯಾಕ್ಷನ್ನು, ಅದರಲ್ಲಿ IgE ಮೀಡಿಯೇಟೆಡು. ಸೊ ಅಲರ್ಜಿಕ್ ಎಕ್ಸಾಂಪಲ್. ಟೈಪ್ 2ನಲ್ಲಿ ಸೈಟೋಟಾಕ್ಸಿಕ್ಕು ಮೀಡಿಯೇಟೆಡ್ ಬೈ IgM ಆ್ಯಂಡ್ IgG ಮೀಡಿಯೇಟೆಡ್ ಇರುತ್ತೆ. ಅದರಲ್ಲಿ ಆ್ಯಂಟಿಬಾಡಿ ಅಟ್ಯಾಕ್ ಹೋಸ್ಟ್ ಸೆಲ್ಗೆ ಆ್ಯಂಟಿಬಾಡಿನೇ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಅದರಲ್ಲಿ ಈಮೊಲೈಟಿಕ್ ಅನಿಮಿಯಾ ಒಂದು. ನೆಕ್ಸ್ಟ್ ಟೈಪ್ 3 ನೋಡೋದಾದರೆ ಇಮ್ಯೂನ್ ಕಾಂಪ್ಲೆಕ್ಸ್. ಸೊ ಅದರಲ್ಲಿ ಆ್ಯಂಟಿಜನ್ ಆ್ಯಂಟಿಬಾಡಿ ಕಾಂಪ್ಲೆಕ್ಸ್ ಬರುತ್ತೆ. ಸೊ ಮೀಡಿಯೇಟ್ ಮಾಡೋದು ಇನ್ಫ್ಲಮೇಷನ್ ಕಾಸ್ ಆದಾಗ ಇದು ಬರುತ್ತೆ. ಎಕ್ಸಾಂಪಲ್ ಯಾವುದು ಅಂದರೆ ಸೀರಮ್ ಸಿಕ್ನೆಸ್ ಅಂತೇಳಿ. ಟೈಪ್ 4ಅಲ್ಲಿ ನೋಡಿದ್ರೆ ಡಿಲೇಡ್ ಟೈಪ್ ಅಂತೇಳಿ. ಸೊ ಮೀಡಿಯೇಟೆಡ್ ಬೈ ಟಿ ಲಿಂಫೋಸೈಟ್ಸ್. ಸೊ ಯೂಶ್ವಲಿ ಆಫ್ಟರ್ 24 ಅವರ್ಸಿಂದ 72 ಅವರ್ಸ್ ಮೇಲ್ಪಟ್ಟು ಅಥವಾ ಅಷ್ಟರೊಳಗಡೆ ಇದು ರಿಯಾಕ್ಷನ್ ಕೊಡೋದ್ರಿಂದ ಡಿಲೇಡ್ ಟೈಪ್ ಆಫ್ ಹೈಪರ್ ಸೆನ್ಸಿಟಿವಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ ನಾವು ಟ್ಯೂಬರ್ಕ್ಯುಲೋಸಿಸ್ಗೆ ಮಾಡ್ತಕ್ಕಂಥ ಮಾಂಟಾಕ್ಸ್ ಟೆಸ್ಟ್ ಇರ್ಬೋದು, ಟ್ಯೂಬರ್ಕ್ಯುಲಿನ್ ಟೆಸ್ಟ್ ಇರ್ಬೋದು, ಲೆಪ್ರೊಮೆನ್ ಟೆಸ್ಟ್ ಇರ್ಬೋದು, ಇವೆಲ್ಲ ಇದ್ರ ಅಂಡರೇ ಬರುತ್ತೆ. ಇನ್ನು ಹೈಪರ್ ಸೆನ್ಸಿಟಿವಿಟಿ ಟೈಪ್ 1 ನೋಡಿದರೆ ಇಟ್ ಈಸ್ IgE ಮೀಡಿಯೇಟೆಡ್ ಅಲರ್ಜಿಕ್ ರಿಯಾಕ್ಷನ್. ಸೊ ಅಲ್ಲೇ ಇದೆ IgE ಮೀಡಿಯೇಟೆಡ್ ಆಯಿತು ಅಂತೇಳಿ IgE ಮೀಡಿಯೇಟೆಡ್ ಮಾಡುತ್ತೆ. ನೆಕ್ಸ್ಟ್ ಆಕರ್ಷನ್ ಇಮಿಡಿಯೇಟ್ಲಿ ವಿತಿನ್ ಮಿನಿಟ್ಸ್ ಎಕ್ಸ್ಪೋಜರ್ ಟು ಅರ್ಲಿ ಸೈನ್. ಸೊ ವಿತಿನ್ 1 ನಿಮಿಷದೊಳಗಡೆ ಇದು ಅಥವಾ ಒಂದು 30 ನಿಮಿಷದೊಳಗಡೆ ಯಾವುದಾನ ಒಂದು ಅಲರ್ಜೆನ್ಸಿ ಇದಾದರೆ ಬರುತ್ತೆ. ಕೆಲವೊಬ್ಬರಿಗೆ ಫುಡ್ ತಿಂದಾಗ ಅಥವಾ
ಎಲ್ಲಾದರೂ ಓಡಾಡ್ಕೊಂಬಂದಾಗ ಯಾವುದಾದ್ರೂ ಒಂದು ಗಿಡ ಟಚ್ ಆದಾಗ ಈ ಥರ ಅಲರ್ಜಿ ಆಗ್ತಕ್ಕಂಥದ್ದು ಏನಾದ್ರು ಹುಳ ಕಚ್ಚಿದ್ರೆ. ನೆಕ್ಸ್ಟ್ ಆಲ್ ಮಾರ್ಕ್ ಆಫ್ ಇದು ಏನತ್ರ ಒಂದು ಅಲ್ಲಿ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಆಗಿದೆ, ಅನಾಫೈಲಾಕ್ಸಿಸ್ ರಿಯಾಕ್ಷನ್ ಆಗಿದೆ ಅದಕ್ಕೆ ಏನೇನೆಲ್ಲ ನೋಡ್ಬೋದು ಅಂದರೆ ಪ್ರೊಡಕ್ಷನ್ ಆಫ್ IgE ಆ್ಯಂಟಿಬಾಡೀಸ್. ಸೊ IgE ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರಬೇಕು. ಒಂದು IgE ಪ್ರೊಡ್ಯೂಸ್ ಬೈ ಬಿ ಸೆಲ್ಸ್ ಆಫ್ಟರ್ ಅಲರ್ಜನ್ ಎಕ್ಸ್ಪೋಸ್. ಸೊ IgE ಏನಿರುತ್ತೆ ಅದು ಬಿ ಸೆಲ್ಲಿಂದ ಪ್ರೊಡ್ಯೂಸ್ ಆಗಿರ್ಬೇಕು ಆ್ಯಂಟಿಜನ್ ಬಂದಮೇಲೆ. IgE ಬೈಂಡ್ ವಿತ್ ದ ಮಾಸ್ಟ್ ಸೆಲ್ಸ್ ಆಫ್ ಬೇಸೋಫಿಲ್. ಸೊ IgE ಏನಿರುತ್ತೆ ಅದು ಮಾಸ್ಟ್ ಸೆಲ್ಸ್ ಮತ್ತು ಬೇಸೋಫಿಲ್ಗೆ ಬೈಂಡ್ ಆಗಿರಬೇಕು. ಸೊ ಬೈಂಡ್ ಆಗಿತ್ತು ಮೀಡಿಯೇಟೆಡ್ ರಿಲೀಸ್ ಬೈ. ಸೊ ಇದನ್ನೆಲ್ಲ ಯಾರು ಮೀಡಿಯೇಟೆಡ್ ಮಾಡ್ಕೊಂಡು ರಿಲೀಸ್ ಮಾಡ್ತಾರೆ ಅಂದರೆ ಒಂದು ಹಿಸ್ಟಮಿನ್ನು ಮೇಜರಾಗಿ, ಎರಡನೇದು ಸೆರಿಟೋನಿನ್ನು. ಸೊ ಎರಡು ಮೇಜರು. ಸೊ ಇವೆರಡು ಮೀಡಿಯೇಟರ್ಸ್ ಏನು ಮಾಡುತ್ತೆ ಅಂದರೆ ಒಂದು ಇನ್ಕ್ರೀಸ್ ದ ವ್ಯಾಸ್ಕ್ಯುಲರ್ ಪರ್ಮಿಯಬಿಲಿಟಿ, ಇನ್ನೊಂದು ವ್ಯಾಸೋ ಡೈಲ್ಯೂಷನ್ ಅಂತೇಳಿ ಮಾಡ್ತದೆ. ಇವೆರಡು ಕೆಲಸ ಮಾಡೋದ್ರಿಂದ ಅದು ಲೋಕಲ್ ರಿಯಾಕ್ಷನ್ ಆಗಿ ಆಟೋಪಿಯಾ ಆಗ್ಬೋದು ಅಥವಾ ಸಿಸ್ಟಮ್ಯಾಟಿಕ್ ರಿಯಾಕ್ಷನ್ ಅಂತ ಹೇಳಿದಾಗ ಅನಾಫೈಲಾಕ್ಸಿಸ್ ಆಗ್ಬೋದು. ಸೊ ಅದರಲ್ಲಿ ಮೇಜರಾಗಿ ಮೋಸ್ಟ್ ಕಾಮನ್ ಆಗ್ತಕ್ಕಂಥದ್ದು ವೀಲ್ ಆ್ಯಂಡ್ ಫ್ಲೇರ್ ಫಾರ್ಮೇಷನ್. ಸೊ ಅದು ಹೆಂಗಾಗುತ್ತೆ ಅಂದರೆ ಈ ರೀತಿ. ಸೊ ಅಟ್ ದ ಸೈಟ್ ಆಫ್ ಇನ್ಫೆಕ್ಷನ್, ಎಲ್ಲಾದರೂ ಒಂದು ಸೈಟಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದರೆ ಸೊ ಅಟ್ ದ ಸೈಟ್ ಆಫ್ ಇನ್ಫೆಕ್ಷನಲ್ಲಿ ಫಸ್ಟು ಒಂದು ಇಲ್ಲಿ ಕಚ್ಚಿದೆ ಅಂದರೆ ಸುತ್ತಲೂ ಒಂದು ರೆಡ್ಡಿಶ್ ಆಗುತ್ತೆ. ಇಷ್ಟು ಕಂಪ್ಲೀಟಾಗಿ ರೆಡ್ಡಿಶ್ಶು. ಸೊ ರೆಡ್ಡಿಶ್ ಆಗಿತ್ತು. ರೆಡ್ಡಿಶ್ ಆದಮೇಲೆ ಇಲ್ಲೆಲ್ಲ ಇದಿರುತ್ತಲ್ಲ ಇಲ್ಲಿ ಗಟ್ಟಿ ಆಗಿಬಿಡುತ್ತೆ. ಈ ಪೋರ್ಷನ್ಸ್ ಏನಿದೆ ಇದೆಲ್ಲ ಅದು ಗಟ್ಟಿ ಆಗ್ತಾ ಬರುತ್ತೆ. ಸೊ ಅದನ್ನು ವೀಲ್ ಆ್ಯಂಡ್ ಫ್ಲೇರ್ ಫಾರ್ಮೇಷನ್ ಅಂತ. ಗಟ್ಟಿ ಪಾರ್ಟ್ನ ಫ್ಲೇರು, ಸೊ ರೌಂಡ್ಗೆ ಏನು ರೆಡ್ಡಿಶ್ ಬರುತ್ತೆ ಅದನ್ನ ವೀಲ್. ಆ ಥರ ವೀಲ್ ಆ್ಯಂಡ್ ಫ್ಲೇರ್ ಫಾರ್ಮೇಷನ್. ಫ್ಲೇರ್ ಡೆವಲಪ್ ಅರೌಂಡ್ ದ ಸೈಟ್. ಸ್ವೆಲ್ಲಿಂಗ್ ವೀಲ್ಸ್ ಫ್ರಮ್ ದ ಫ್ಲೂಯಿಡ್ ಲಿಂಕೇಜಸ್ ವಿತ್ ಕೆಪಿಲರೀಸ್. ಕಾಮನ್ ಅಲರ್ಜನ್ ಅಸೋಸಿಯೇಟೆಡ್ ವಿತ್ ಟೈಪ್ 1 ಹೈಪರ್ ಸೆನ್ಸಿಟಿವಿಟಿ. ಯಾವುದೆಲ್ಲ ಕೆಲವೊಂದು ಅಲರ್ಜನ್ಸ್ ಇರ್ತವೆ, ಕೆಲವೊಬ್ರು ಫುಡ್ಡು, ಪ್ಲ್ಯಾಂಟ್ಸು, ಪ್ರೋಟೀನ್, ಡ್ರಗ್ಸ್ ಈ ಥರ. ಸೊ ಅದು ಯಾವುದೇ ಅಂತ ನೋಡೋದಾದರೆ ಒಂದು ಫುಡ್ಡಲ್ಲಿ ನಟ್ಸು, ಎಗ್ಸು, ಪಿಯಾಸ್, ಮಿಲ್ಕ್ಸು ಇವೆಲ್ಲ ಏನಿದ್ದಾವೆ ಇವು ಫುಡ್ಡಲ್ಲಿ ಅಲರ್ಜನ್ಸ್ ಕಾಸ್ ಮಾಡ್ತವೆ ಕೆಲವೊಬ್ಬರಿಗೆ. ಇನ್ನು ಪ್ಲ್ಯಾಂಟ್ಸಲ್ಲಿ ನೋಡೋದಾದರೆ ರೇ ಅಥವಾ ಗ್ರಾಸು ಈ ಥರ. ಪ್ರೋಟೀನ್ಸಲ್ಲಿ ನೋಡಿದ್ರೆ ಫಾರಿನ್ ಸೀರಮ್, ಕೆಲವೊಂದು ಸೀರಮ್ಗಳು ಆಗದಲ್ಲೇ ಇರ್ಬೋದು. ನೆಕ್ಸ್ಟು ವ್ಯಾಕ್ಸಿನೆನ್ಸು ಕೆಲವೊಬ್ಬರಿಗೆ ತುಂಬ ಮೈಲ್ಡಾಗಿ ರಿಯಾಕ್ಷನ್ ಆಗೋದು ಬೇರೆ, ಇನ್ನು ಕೆಲವೊಬ್ರಿಗೆ ಮೇಜರಾಗಿ ರಿಯಾಕ್ಷನ್ ಆಗಿಬಿಡುತ್ತೆ. ನೆಕ್ಸ್ಟ್ ಡ್ರಗ್ಸಲ್ಲಿ ನೋಡಿದಾದ್ರೆ ಕೆಲವೊಂದು ಆ್ಯಂಟಿಬಯೋಟಿಕ್ಸಲ್ಲಿ ಪೆನ್ಸಿಲಿಯಮ್ ಆಗದಲ್ಲೇ ಇರ್ಬೋದು, ಸಲ್ಫಾಮೈಡ್ ಡ್ರಗ್ಸ್ ಆಗದಲ್ಲೇ ಇರ್ಬೋದು, ಈ ಥರ ಕೆಲವೊಂದು ಆಗಲ್ಲ. ಇನ್ನು ಮೆಕ್ಯಾನಿಸಮ್ ನೋಡಿದಾದ್ರೆ ಫಸ್ಟು ಆ್ಯಂಟಿಜನ್. ಸೊ ಇದೇನಿದೆ ಆ್ಯಂಟಿಜನ್ನು. ನೆಕ್ಸ್ಟ್ ಇದು CD4 ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್ ಪ್ರೆಸೆಂಟ್ ಮಾಡ್ಬೋದು CD4ಗೆ ಮತ್ತು ಇಂಟರ್ಲೋಕಿನ್ 4ಗೆ. ಸೊ ಇದರಿಂದ ಒಂದು ಮೆಮೊರಿ ಸೆಲ್ ಬರುತ್ತೆ. ಈ ಮೆಮೊರಿ ಸೆಲ್ಸ್ ಡಿವೈಡ್ ಆಗಬೇಕು ಮತ್ತು ಒಂದು ಮೆಮೊರಿ ಸೆಲ್ಸ್ ಹಂಗೆ ಉಳ್ಕೊಳುತ್ತೆ. ಇನ್ನು ಮಿಕ್ಕಿರೋದಕ್ಕೆ IgE ಅಟ್ಯಾಕ್ ಆಗುತ್ತೆ. ಸೊ IgE ಅಟ್ಯಾಚ್ ಆದಮೇಲೆ IgE ಪ್ಲಾಸ್ಮಾ ಸೆಲ್ಸ್ ಎಲ್ಲಿ ಟಚ್ ಆಗಿತ್ತು FC ರೆಸೆಪ್ಟಾರ್ಸ್. FC ಅಂದರೆ ಇದರಲ್ಲಿ IgEನಲ್ಲಿ ಏನಿರುತ್ತೆ ಇಮ್ಯುನೋಗ್ಲೋಬುಲಿನ್ಸ್ ಅಲ್ಲಿ FC ರೆಸೆಪ್ಟಾರ್ಸು ಅಲ್ಲಿಗೆಲ್ಲ ಅಟ್ಯಾಚ್ ಆಗಿಬಿಡುತ್ತೆ. ಅಟ್ಯಾಚ್ ಆಗಿತ್ತದು ಸೆನ್ಸಿಟೈಸ್ಡ್ ಮಾಸ್ಟ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೆನ್ಸಿಟೈಸ್ಡ್ ಮಾಸ್ಟ್ ಸೆಲ್ ಆಗಿ ಟರ್ನ್ ಆಗಿತ್ತು. ನೆಕ್ಸ್ಟ್ ಬಂದುಬಿಟ್ಟಿದ್ದು ಸೊ ಅಲರ್ಜನ್ಸ್ ಏನಿದ್ದಾವೆ ಅದು ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ಸ್ ಆಗಿ ಎಲ್ಲ ಒಳಗಡೆ ಹೋಗಿ ಡಿಗ್ರೇಡೇಷನ್ ಆಗಿ ಡ್ಯೂ ಟು ವ್ಯಾಸೋ ಆಕ್ಟಿವ್ ಅಟ್ರಿಸ್. ಸೊ ಎಲ್ಲ ಇದು ವಾಸ್ಕ್ಯುಲರ್ ಪರ್ಮಿಯಬಿಲಿಟಿ ಇನ್ಕ್ರೀಸ್ ಮಾಡೋದ್ರಿಂದ ಇದೆಲ್ಲ ಸೇರಿಕೊಂಡು ಸೊ ಅದರಿಂದ ಕೆಲವೊಂದು ಗ್ರ್ಯಾನ್ಯುಲರ್ಸ್ ಎಲ್ಲ ಆಚೆ ಬರುತ್ತೆ. ಈ ಬಂದಂಥ ಗ್ರ್ಯಾನ್ಯುಲ್ಸ್ ಏನಿರ್ತವೆ ಇವು ಸೊ ಇವೆಲ್ಲ ಸ್ಮೂತ್ ಮಸಲ್ಸ್ಗೆ, ಬ್ಲಡ್ ಟಿಶ್ಯೂಗೆ, ಮ್ಯೂಕಸ್ಗೆ, ಪ್ಲೇಟ್ಲೆಟ್ಸ್ಗೆ, ಸೆನ್ಸರಿ ನರ್ವ್ಸ್ಗೆ, ನ್ಯೂಟ್ರೋಫಿಲ್ಗೆ ಎಲ್ಲ ಕಡೆಯೂ ಸಪ್ಲೈ ಆಗಿಬಿಡುತ್ತೆ. ಸೊ ಇಷ್ಟು ಏನಿದೆ ಮೆಕ್ಯಾನಿಸಮ್ ಆಯಿತು. ನೆಕ್ಸ್ಟು ಸೊ ಅದೇ ಇದು ಇಲ್ಲಿ ಬರ್ದಿರೋ ಫಾರ್ಮೆಟಲ್ಲಿ ಆನ್ ರೀಎಕ್ಸ್ಪೋಜರ್ ಆಫ್ ದಿ ಸೇಮ್ ಇನ್ಫೆಕ್ಷನ್ ಮಾಸ್ಟ್ ಸೆಲ್ ಆಕ್ಟಿವೇಷನ್. ಮ್ಯಾನಿಫೆಸ್ಟೇಷನ್ ಏನೇನಂತ ನೋಡಿದ್ರೆ ಸಿಸ್ಟಮೆಟಿಕ್ ಅನಾಫಿಲಾಕ್ಸಿಸ್ ಇರ್ಬೋದು, ಸಿವಿಯರ್ ಡಿಸ್ಟ್ರೋಫಿಯಾ ಇರ್ಬೋದು, ಅಥವಾ ಹೈಪೋಟೆನ್ಷನ್ BP ಲೋ ಆಗೋದಿರ್ಬೋದು, ಲೋಕಲೈಸ್ಡ್ ಅನಾಫಿಲಾಕ್ಸಿಸ್ ಇರ್ಬೋದು, ಅಲರ್ಜಿಕ್ ರಿಟೆಂಟ್ಸ್, ಫುಡ್ ಅಲರ್ಜಿ, ಡಯೇರಿಯಾ ಆಗ್ಬೋದು, ವಾಮಿಟಿಂಗ್ ಓವರ್ ಫುಡ್ ಅಲರ್ಜಿ ಆದರೆ ಬ್ರಾಂಕಿಯಲ್ ಅಸ್ತಮಾ. ಸೊ ರೆಸ್ಪಿರೇಟರಿ ಸಿಂಟಮ್ಸ್ ಏನಿದೆ ನೋಡ್ಕೋಬೋದು. ಸೊ ಅಷ್ಟು ಏನಿದೆ ಅದು ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ಸ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸಿಫೈ ಪೈಕೋರ್ನಾ ವೈರಸ್ and describe the pathogenesis and lab diagnosis of prophylaxis of polio. Picorna virus ನೋಡಿದ್ರೆ Picorna virus is a small non-enveloped single stranded RNA virus. So Picorna virus is small single stranded RNA virus, non-enveloped. ಫ್ಯಾಮಿಲಿ ಬಂದುಬಿಟ್ಟು Picorna viridae ಅಂತೇಳಿ. ಸೊ ಇಷ್ಟು ಏನಿದೆ ಇಂಟ್ರೊಡಕ್ಷನ್ ಪಾರ್ಟ್ ಆಯಿತು. ದೇ ಆರ್ ಇನ್ಕ್ಲೂಡಿಂಗ್
ತುಂಬ ಕೆಲವೊಂದಷ್ಟು ಇನ್ಫೆಕ್ಷನ್ನ ಕಾಸ್ ಮಾಡುತ್ತೆ ಹ್ಯೂಮನಲ್ಲಿ. ಯಾವ್ದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇನ್ಫೆಕ್ಷನ್ನು, ಇಂಟೆಸ್ಟೈನ್ ಇನ್ಫೆಕ್ಷನ್ಸು, ರೆಸ್ಪಿರೇಟರಿ ಇನ್ಫೆಕ್ಷನು, ಸ್ಕಿನ್ ಮ್ಯೂಕೋಸ, ಹಾರ್ಟು ಎಲ್ಲ ಕಡೆನೂ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಮಾರ್ಫಾಲಜಿ ನೋಡಿದರೆ ವೆರಿ ಸ್ಮಾಲ್, ಅಲ್ಲೇ ಇದೆ ಪೈಕಾನ್ ಮೀನ್ಸ್ ಸ್ಮಾಲ್ ಅಂತೇಳಿ. ಸೊ 20 to 30 ನ್ಯಾನೋಮೀಟರ್ಸ್ ಇರುತ್ತೆ. ಐಕೋಸೆಲ್ಟಿಕಲ್ ಶೇಪ್, ಐಕೋಸೆಟ್ರಲ್ ಶೇಪ್ ಅಂದರೆ ಸೊ ಏನು ಈ ಥರ ನೋಡ್ತೀವಿ. ಸೊ ಇದನ್ನು ಐಕೋಸೆಟ್ರಲ್ ಶೇಪ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಸ್ಟ್ರಕ್ಚರ್ ನೋಡಿದರೆ ಜೀನೋಮ್ ಸಿಂಗಲ್ ಸ್ಟ್ಯಾಂಡರ್ಡ್ ಪಾಸಿಟಿವ್ ಸೆನ್ಸ್ RNA. ಸೊ ಸಿಂಗಲ್ ಸ್ಟ್ಯಾಂಡರ್ಡು ಪಾಸಿಟಿವ್ ಸೆನ್ಸ್ RNA ಇರುತ್ತೆ. ಕ್ಯಾಪ್ಸಿಡು ಮತ್ತು VP1 ಇಂದ VP4 ಪ್ರೆಸೆಂಟ್ ಇರುತ್ತೆ. ನಾನ್ ಎನ್ವೆಲೋಪ್ ಬ್ಯಾಕ್ಟೀರಿಯಾ ವೈರಸ್. ನೆಕ್ಸ್ಟು ಕ್ಲಾಸಿಫಿಕೇಷನ್ ನೋಡಿದರೆ ಪಿಕೋನೋ ವೈರಸ್ದು ಸೊ 2 ಬರುತ್ತೆ ಮೇಜರಾಗಿ. ಫಸ್ಟ್ನೇದು ರೀನೋ ವೈರಸ್ ಮತ್ತು ಎಂಟ್ರೋ ವೈರಸ್ ಅಂತೇಳಿ. ಸೊ ರೀನೋ ವೈರಸ್ ಬಂದುಬಿಟ್ಟು ಅದು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಫರ್ದರ್ ಅದು ಅದರ ಸ್ಪೀಷೀಸ್ ಬರೋದಿಲ್ಲ. ಅದರಲ್ಲಿ ಕಾಮನ್ ಕೋಲ್ಡ್ನ ಮೋಸ್ಟ್ ಕಾಮನ್ ಕಾಸ್ ಮಾಡುತ್ತೆ. ನೆಕ್ಸ್ಟ್ ಈ ಕಡೆ ಎಂಟ್ರೋ ವೈರಸ್ ಏನಿದೆ, ಎಂಟ್ರೋ ವೈರಸ್ ಬಂದುಬಿಟ್ಟು ಇದರಲ್ಲಿ ಸ್ಪೀಷೀಸ್ ಬರುತ್ತೆ. ಒಂದು ಕೊಸಾಕಿ ವೈರಸ್ಸು, ಎರಡನೇದು ಪೋಲಿಯೋ ವೈರಸ್ಸು, ಇನ್ನೊಂದು ಎಕೋ ವೈರಸ್. ಎಕೋ ವೈರಸ್ಸಲ್ಲಿ 33 ಸೀರೋಸೈಟ್ ಬರುತ್ತೆ. ಕೊಸಾಕಿನಲ್ಲಿ A and B ಅಂತ ಬರುತ್ತೆ. ಅದರಲ್ಲಿ 24 ಒಂದು ಎನಲ್ಲಿ ಬರುತ್ತೆ ಮತ್ತು 6 ಸೀರೋಟೈಪ್ಸು ಬಿನಲ್ಲಿ ಬರುತ್ತೆ. ಪೋಲಿಯೋದಲ್ಲಿ 3 ಸೀರೋಟೈಪ್ಸ್ನ ಬರುತ್ತೆ. ಸೊ ಇಷ್ಟು ಏನಿದೆ ಕ್ಲಾಸಿಫಿಕೇಷನ್ ಆಯಿತು. ಪ್ಯಾಥೋಜೆನೆಸಿಸ್ ನೋಡಿದರೆ ಇನ್ಫೆಕ್ಟೆಡ್ ಹ್ಯೂಮನ್ಸ್ ಏನಿರುತ್ತೆ ಫೀಶೀಸ್ ಅಥವಾ ರೆಸ್ಪಿರೇಟರಿ ಟ್ರ್ಯಾಕ್ಟಿಂದ ಸೊ ಅಲ್ಲಿ ಇನ್ಫೆಕ್ಷನ್ ಆಗಿತ್ತು ಡೈರೆಕ್ಟಾಗಿ. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಫಿಕೋ ಓರಲ್ ರೂಟಿಂದ ಟ್ರಾನ್ಸ್ಮಿಷನ್ ಆಗುತ್ತೆ. ಸೋರ್ಸ್ ಆಫ್ ಇನ್ಫೆಕ್ಷನ್ಗೆ ಇನ್ಫೆಕ್ಟೆಡ್ ಹ್ಯೂಮನ್ ಫಿಶೀಸು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಆಯಿತು. ಇನ್ನು ಮೋಡ್ ಆಫ್ ಟ್ರಾನ್ಸ್ಮಿಷನ್ಗೆ ಫಿಕೋ ಓರಲ್ ರೂಟು, ಎಸ್ಪೆಷಲಿ ಪೋಲಿಯೋ ಮತ್ತು ಹೆಪಟೈಟಿಸ್ A ವೈರಸ್ಗೆ. ಇನ್ನು ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಬಂದುಬಿಟ್ಟು ರೀನೋ ವೈರಸ್ಗೆ. ಇನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್. ಪ್ಯಾಥೋಜೆನಿಸಿಟಿ ನೋಡೋದಾದರೆ ಎಂಟ್ರಿ ವಯಾ ರೆಸ್ಪಿರೇಟರಿ ರೂಟ್, ಪ್ರೈಮರಿ ರಿಪ್ಲಿಕೇಷನ್ ಇನ್ ಓರೋಫ್ಯಾರಿಂಕ್ಸ್ ಆ್ಯಂಡ್ ಇಂಟೆಸ್ಟೈನಲ್ ಮ್ಯೂಕೋಸಾ. ಸೊ ಓರೋಫ್ಯಾರಿಂಕ್ಸ್ ಅಥವಾ ಇಂಟೆಸ್ಟೈನಲ್ ಮ್ಯೂಕೋಸಾದಲ್ಲಿ ಅಲ್ಲಿ ಡೆವಲಪ್ ಆಗುತ್ತೆ, ಅಂದರೆ ವೈರಲ್ ರಿಪ್ಲಿಕೇಷನ್ ಆಗುತ್ತೆ. ಅಲ್ಲಿ ಡೆವಲಪ್ ಆಗಿ ಸ್ಟಾರ್ಟ್ ಆಯಿತು, ವೈರಿಮಿಯಾ ಕಾಸ್ ಮಾಡುತ್ತೆ. ಸೊ ವೈರಲ್ ಇನ್ಫೆಕ್ಷನ್ ಇನ್ ಬ್ಲಡ್, ಅದನ್ನು ವೈರಿಮಿಯಾ ಅಂತ ಕರಿತೀವಿ. ಸ್ಪ್ರೆಡ್ ಟು ಟಾರ್ಗೆಟೆಡ್ ಆರ್ಗನ್ಸ್. ಸೊ ಅಲ್ಲಿಂದ ಬ್ಲಡ್ಡಿಂದ ಕೆಲವೊಂದು ಅದು ಸ್ಪೆಸಿಫಿಕಾಗಿ ಟಾರ್ಗೆಟ್ ಮಾಡ್ಕೊಂಡು ಇಂಥ ಕಡೆ ಇನ್ಫೆಕ್ಷನ್ ಮಾಡಬೇಕಂತ ಇರ್ತಾರೆ, ಅಂಥ ಕಡೆ ರೀಚ್ ಆಗುತ್ತೆ. ಯಾವುದಾದಂದರೆ CNS ಅಲ್ಲಿ ಬಂದುಬಿಟ್ಟು ಪೋಲಿಯೋ, ಲಿವರಿಗೆ ಬಂದುಬಿಟ್ಟು ಹೆಪಟೈಟಿಸ್ A ವೈರಸ್ಸು, ಹಾರ್ಟಿಗೆ ಬಂದುಬಿಟ್ಟು ಕೊಸಾಕಿ ವೈರಸ್ಸು ಈ ಥರ. ನೆಕ್ಸ್ಟು ಟಾರ್ಗೆಟೆಡ್ ಆರ್ಗನ್ಗೆ ಹೋದ್ಮೇಲೆ ಟಿಶ್ಯೂ ಡ್ಯಾಮೇಜ್ ಮಾಡಿ ಅಲ್ಲಿರ್ತಕ್ಕಂಥ ಸೆಲ್ಸ್ನ ಲೈಸಿಸ್ ಮಾಡುತ್ತೆ. ಕ್ಲಿನಿಕಲ್ ಫೀಚರ್ಸ್ ನೋಡಿದರೆ ಯೂಶ್ವಲಿ ಸಿಂಪ್ಟಮ್ಯಾಟಿಕ್ ಇರುತ್ತೆ, ಬಟ್ ಅಬ್ರಾಟಿವ್ ಪೋಲಿಯೋಮೆಲಿಟಿಸ್ ಕಾಸ್ ಮಾಡ್ಬೋದು, ಪ್ಯಾರಾಲೈಟಿಕ್ ಪೋಲಿಯೋಮೆಲಿಟಿಸ್ ಕಾಸ್ ಮಾಡ್ಬೋದು. ಈ ಥರ ಸಮ್ ಡಿಫ್ರೆಂಟ್ ಇದನ್ನು ಕಾಸ್ ಮಾಡುತ್ತೆ. ಲ್ಯಾಬ್ ಡಯಾಗ್ನೋಸಿಸ್ ನೋಡಿದ್ರೆ ಸ್ಪೆಸಿಮನಲ್ಲಿ ಸ್ಟೂಲು, ಥ್ರೋಟ್ ಸ್ವ್ಯಾಬು, ಬ್ಲಡ್ಡು, CSF ಇಷ್ಟನ್ನು ತಗೋತೀವಿ. ನೆಕ್ಸ್ಟು ತೊಗೊಂಡ್ಮೇಲೆ ಡೈರೆಕ್ಟ್ ಮೈಕ್ರೋಸ್ಕೋಪಿ ಆಫ್ಕೋರ್ಸ್ ನೋಡಬೇಕು, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಬೇಕು. ಸೊ ಡೈರೆಕ್ಟಾಗಿ ಎಷ್ಟೊಂದು ಇದ್ದರೆ ನೋಡ್ಕೋಬೋದು, ಇಲ್ಲಾಂದರೆ ನೆಕ್ಸ್ಟ್ ವೈರಲ್ ಐಸೋಲೇಷನ್ ನೋಡೋದಾದರೆ ಟಿಶ್ಯೂ ಕಲ್ಚರಲ್ಲಿ HELA ಸೆಲ್ಸ್ ಮತ್ತು ವೀರೋ ಸೆಲ್ಸಲ್ಲಿ ಕಲ್ಚರ್ ಮಾಡಿದ್ರೆ ಸೈಟೋಪ್ಯಾಥಿಕ್ ಎಫೆಕ್ಟ್. ಇಫ್ ಇನ್ ಕೇಸ್ ಅದು ಡೆವಲಪ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸೆಲ್ಸಲ್ಲಿ ಏನು ಕಲ್ಚರ್ ಮಾಡಿದ್ರೆ ಆ ಸೆಲ್ಸು ಬ್ರೇಕ್ ಡೌನ್ ಆಗಿ ಲೈಸಿಸ್ ಆಗಿರೋದು ನೋಡ್ಬೋದು, ಅಥವಾ ಸೆಲ್ಸ್ ರೌಂಡಿಂಗ್ ನೋಡ್ಬೋದು. ಸೊ ಇಷ್ಟು ಏನಿದೆ ಸೈಟೋಪ್ಯಾಥಿಕ್ ಎಫೆಕ್ಟ್ ಆಯಿತು. ನೆಕ್ಸ್ಟು ಸಿರೋಲಾಜಿಕಲ್ ಟೆಸ್ಟ್ ನೋಡಿದ್ರೆ ELISA, ನ್ಯೂಟ್ರಲೈಸೇಷನ್ ಟೆಸ್ಟು, ಕಾಂಪ್ಲಿಮೆಂಟ್ ಫಿಕ್ಸೇಷನ್ ಟೆಸ್ಟು, ಡಿಟೆಕ್ಷನ್ ವೈರಸ್ ಸ್ಪೆಸಿಫಿಕ್ IgM ಟೆಸ್ಟು. ಸೊ ಇಷ್ಟು ಏನಿದೆ ಸಿರೋಲಾಜಿಕಲ್ ಟೆಸ್ಟ್ ಆಯಿತು. ಮಾಲಿಕ್ಯುಲರ್ ಟೆಸ್ಟ್ ನೋಡಿದರೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಯೂಸ್ ಟು ಪೋಲಿಯೋ ವೈರಸ್ ಸರ್ವಿಲೆನ್ಸ್ ಇರ್ಬೋದು. CNS ಇನ್ಫೆಕ್ಷನ್ ಔಟ್ಬ್ರೇಕ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡೋದಕ್ಕೆ PCR ಮೋಸ್ಟ್ ಕಾಮನಾಗಿ ಮಾಡ್ತೀವಿ. ಸೊ ಇಷ್ಟು ಏನಿದೆ ಪೈಕೋನಾ ವೈರಸ್ಗೆ ಆಯಿತು. ನೆಕ್ಸ್ಟ್ ಇನ್ನೊಂದು 10 ಮಾರ್ಕ್ಸ್ ಕ್ವಶನ್ ಲಾಸ್ಟ್ ಪಾರ್ಟ್ ಇದೆ. ಲಾಸ್ಟ್ ಪಾರ್ಟ್ ಏನಿದೆ ಅಂದರೆ ಪ್ರೊಫಿಲಾಕ್ಸಿಸ್ ಆಫ್ ಪೋಲಿಯೋ. ಸೊ ಪೋಲಿಯೋ ಪ್ರೊಫಿಲಾಕ್ಸಿಸ್ನ ಸಪ್ರೇಟಾಗಿ 5 ಮಾರ್ಕ್ಸ್ಗೂ ಕೇಳ್ತಾರೆ, ಹಾಗಾಗಿ ಎರಡಕ್ಕೂ ಸೇರಿಸಿ ಹೊಂದಾಣಿಕೆ ಬರ್ಕೋಣ. ಸೊ ಪೋಲಿಯೋಮೆಲಿಟಿಸ್ ಇಸ್ highly infectious viral disease transmitted by fecal oral route. ಸೊ ಫಿಕೋ ಓರಲ್ ರೂಟಿನ ಟ್ರಾನ್ಸ್ಮಿಷನ್ ಆಗುತ್ತೆ. ಪ್ರಿವೆನ್ಷನ್ ಮೇನ್ಲಿಯಿಂದ ಥ್ರೂಔಟ್ ಇಮ್ಯುನೈಸೇಷನ್. ಸೊ ವ್ಯಾಕ್ಸಿನೇಷನ್ ಹಾಕಿ ಒಂದು ಸ್ವಲ್ಪ ಈಗ ಪ್ರಿವೆನ್ಷನ್ಗೆ ಬಂದಿದೆ. ಸೊ ಅದರಲ್ಲಿ ಆ್ಯಕ್ಟಿವ್ ಇಮ್ಯುನೈಸೇಷನಲ್ಲಿ ಸೊ ಫಸ್ಟ್ನೇದು ಇನ್ಯಾಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಬರುತ್ತೆ. ಸೊ ಇನ್ಯಾಕ್ಟಿವೇಟೆಡ್ ಬೈ ಫಾರ್ಮಲಿನ್ ಮತ್ತು ಫಾರ್ಮಲಿನಿಂದ ಇನ್ಯಾಕ್ಟಿವೇಟ್ ಮಾಡಿರ್ತಾರೆ. ರೂಟ್ ನೋಡಿದ್ರೆ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್. ಸೊ ಕೈನಲ್ಲಿರ್ಬೋದು ಅಥವಾ ಕಾಲಲ್ಲಿ ಕೈ ರೀಜನ್ಗೆ ಸೊ ಆಗ್ತಕ್ಕಂಥ ಇಂಜೆಕ್ಷನ್ ಆಗಿರುತ್ತೆ. ಪ್ರಿಪ್ರೇಷನ್ ಒಳಗೆ ಗ್ರೋನ್ ಇನ್ ಮಂಕಿ ಸೆಲ್ಸ್. ಎಲ್ಲಿ ಪ್ರಿಪೇರ್ ಮಾಡ್ತಾರೆ ಅಂದರೆ ಮಂಕಿ ಕಿಡ್ನಿ ಸೆಲ್ ಲೈನ್ಸಲ್ಲಿ ಇದನ್ನು ನಾವು ಡಿರೈವ್ ಮಾಡ್ಕೋಬೋದು. ಕಂಟೆಂಟ್ಸ್ ಆಲ್ 3 ಸಿರೋಟೈಪ್ಸ್ ಏನಿದೆ, ಆಲ್ 3 ಸಿರೋಟೈಪ್ಸ್ಗಳಿಂದ ಹಾಕಿ ಮಾಡುತ್ತೆ.
ಶೆಡ್ಯೂಲ್ ನೋಡೋದಾದರೆ ಯಾವಾಗೆಲ್ಲ ಕೊಡಬೇಕಂದ್ರೆ ಫಸ್ಟು ಪ್ರೈಮರಿ ಡೋಸ್ ಏನಿದೆ 1 to 2 ಮಂತ್ಸಲ್ಲಿ ಕೊಡ್ಬೋದು. ಸೊ ನೆಕ್ಸ್ಟು ಪ್ರೈಮರಿ ಡೋಸ್ ಅಷ್ಟು ಬೂಸ್ಟರ್ ಡೋಸ್ ಏನಿದೆ ಅದನ್ನ ಆಫ್ಟರ್ 6 to 12 ಮಂತ್ಸಿಗೆ ಕೊಡ್ಬೋದು. ನೆಕ್ಸ್ಟ್ ಓರಲ್ ಪೋಲಿಯೋ ವ್ಯಾಕ್ಸಿನ್ ಬಂದುಬಿಟ್ಟು ಇನ್ನೊಂದು ಟೈಪು, ಅದು ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ಸ್ ಆಯಿತು. ಇದು ಓರಲ್ ಪೋಲಿಯೋ ವ್ಯಾಕ್ಸಿನ್ಸ್ ಏನಿದೆ ಮೋಸ್ಟ್ ಕಾಮನ್ನಾಗಿ ಕೊಡ್ತಕ್ಕಂಥ ವ್ಯಾಕ್ಸಿನ್. ಸೊ ಇದರಲ್ಲಿ ಲೈವ್ ಅಟೆನ್ಯೂಟೆಡ್ ವ್ಯಾಕ್ಸಿನ್ನ ಯೂಸ್ ಮಾಡ್ತಾರೆ ರೂಟ್ ಓರಲ್ ಡ್ರಾಪ್ಸಲ್ಲಿ. ನೆಕ್ಸ್ಟು ಅಟೆನ್ಯೂಟೆಡ್ ಆಲ್ 3 times. ಇದು ಕೂಡ 3 ಸೀರೋಟೈಪ್ ಏನಿದೆ ಅದಕ್ಕೂ ಎಲ್ಲಕ್ಕೂ ಬಳಸ್ಕೋಬೋದು. ಅಟ್ ಬರ್ತಲ್ಲೇ ಒಂದ್ಸಲಿ ಕೊಟ್ಟರೆ ನೆಕ್ಸ್ಟು 6, 10, 14 ವೀಕ್ಸ್ಗೆಲ್ಲ ಮತ್ತು ರಿಪೀಟೆಡ್ ಡೋಸ್ನ ಕೊಡ್ತಾ ಇರಬೇಕು. ಮತ್ತು 16 to 24 ಮಂತ್ಸ್ಗೆ ಒಂದ್ಸಲಿ ಹೇಗೇನು ಕೊಡ್ತಾ ಇರ್ತಾರೆ. ಸೊ ಅಷ್ಟು ಏನಿದೆ ಇದು ಓರಲ್ ಪೋಲಿಯೋ ವ್ಯಾಕ್ಸಿನ್. ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟು, ಸ್ವಲ್ಪ ಸ್ಟ್ರೆಸ್ ಮಾಡ್ಬೋದು. ಅಡ್ವಾಂಟೇಜಸ್ ನೋಡಿದ್ರೆ ಪ್ರೊವೈಡ್ ಹಾರ್ಡ್ ಇಮ್ಯುನಿಟಿ. ಸೊ ಸಪೋಸ್ ಯಾರಾದರೂ ಒಬ್ಬರು ವ್ಯಾಕ್ಸಿನ್ ಹಾಕ್ಸಿರಲ್ಲ, ಸೊ ಇವ್ರಿಗೆ ಇನ್ಫೆಕ್ಷನ್ ಆಗಿರುತ್ತೆ, ಇವ್ರ ಇನ್ಫೆಕ್ಷನ್ ಅವ್ರಿಗೆ ಸ್ಪ್ರೆಡ್ ಆಗಿ ಕೆಲವೊಂದು ಮೈಲ್ಡ್ ಇನ್ಫೆಕ್ಷನ್ಸ್ ಲೈಕ್ ಕೆಮ್ಮು, ನೆಗಡಿ, ಜ್ವರ ಈ ಥರ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬರೋದು ಕಾಮನ್ನು. ಸೊ ಅಂಥ ವೇಳೆ ಬಂದಾಗ ಇನ್ನೊಬ್ಬರು ಆಗಿದ್ದರೆ ಅವ್ರಿಗೂ ಕೆಮ್ಮು, ನೆಗಡಿ, ಜ್ವರ ಬಂದಾಗ ಅವ್ರಿಗೂ ಆ್ಯಂಟಿಬಾಡೀಸ್ ಬೆಳೆದಾಗ ಇವ್ರಿಗೂ ಪ್ರೊಡ್ಯೂಸ್ ಆಗಿರ್ತಾರೆ. ಹಾಗೆ ಹರ್ಡ್ ಇಮ್ಯುನಿಟಿ ಅದೇ ಥರ ಸ್ಪ್ರೆಡ್ ಆಗಿಬಿಡುತ್ತೆ. ಇನ್ನು ಇಂಡಿವಿಜುವಲ್ ಲೋಕಲ್ ಇಂಟೆಸ್ಟೈನಲ್ IgM. ಸೊ ಇಟ್ ಆಲ್ಸೋ ಕಂಟೈನ್ಸ್ ಲೋಕಲ್ ಇಂಟೆಸ್ಟೈನಲ್ IgM ಕೂಡ ಇದು ಹಾಗೇ ಇದು ಮಾಡ್ಕೊಳುತ್ತೆ. ಈಸಿ ಟು ಅಡ್ಮಿನಿಸ್ಟ್ರೇಷನ್. ಸೊ ಓವರಲ್ಲಿ ಒಂದು ಬಾಯಿಗೆ ಒಂದು ಡ್ರಾಪ್ ಹಾಕ್ತಾ ಹೋಗ್ಬೋದು. ಯೂಸ್ಫುಲ್ ಇನ್ ಎಪಿಡೆಮಿಕ್ಸ್, ಕೆಲವೊಂದು ಪರ್ಟಿಕ್ಯುಲರ್ ರೀಜನಲ್ಲಿ ಬ್ರೇಕ್ ಡೌನ್ ಆದಾಗ ಯೂಸ್ ಆಗುತ್ತೆ ತುಂಬ. ಸೊ ಡಿಸ್ಅಡ್ವಾಂಟೇಜಸ್ ಏನಂದರೆ, ಸೊ ಯಾರೆಲ್ಲ ಇಮ್ಯುನೋ ಕಾಂಪ್ರಮೈಸ್ಡ್ ಪೇಷಂಟ್ಸ್ ಇರ್ತಾರೆ ಅವ್ರಿಗೆಲ್ಲ ಇದು ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಬಿಕಾಸ್ ಲೈವ್ ಅಟೆನ್ಯೂಟೆಡ್ ವ್ಯಾಕ್ಸಿನ್ಸ್ ಆಗಿರೋದ್ರಿಂದ ಕ್ರಾಸ್ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ನೆಕ್ಸ್ಟು ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಅಂತೇಳಿ, ಇದು ನ್ಯಾಷನಲೈಸೇಷನ್ ಪ್ರೋಗ್ರಾಮು. ಬಿಲೋ 5 years ಒಳಗಡೆ ಇರ್ತಕ್ಕಂಥ ಎಲ್ಲ ಮಕ್ಕಳು ಏನಿದ್ದಾರೆ ಅವ್ರಿಗೆ ರಿಪೀಟೆಡ್ ಆಗಿ ಇಂಟರ್ಪ್ರಿಟ್ ವೈರಸ್ ಟ್ರಾನ್ಸ್ಮಿಷನ್. ಸೊ ವೈರಸ್ ಟ್ರಾನ್ಸ್ಮಿಷನ್ ತಡೆಗಟ್ಟೋದಕ್ಕೆ ಬಿಲೋ 5 yearsಗೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ರಿಪೀಟೆಡಾಗಿ ಕೊಡ್ತಿರ್ತಾರೆ. ಇನ್ನು ಪ್ಯಾಸಿವ್ ವ್ಯಾಕ್ಸಿನ್ ಏನಂತ ಮೇಜರ್ ರೋಲ್ ಮಾಡೋದಿಲ್ಲ ಇದರಲ್ಲಿ. ಇಮ್ಯುನೋಗ್ಲೋಬುಲಿನ್ಸ್ ಯೂಸ್ ಇನ್ ರೇರ್ ಕೇಸಸ್. ಸೊ ಇಮ್ಯುನೋಗ್ಲೋಬುಲಿನ್ಸ್ ಯಾವುದೋ ಒಂದು ತುಂಬ ರೇರ್ ಕೇಸಸಲ್ಲಿ ಯೂಸ್ ಮಾಡ್ಬೋದು, ಇಲ್ಲ ಯೂಸ್ ಮಾತ್ರನೇ ಇರ್ಬೋದು. ಇನ್ನು ಬಿಟ್ಟರೆ ಜನರಲ್ ಮೆಜರ್ಸ್ ಏನಿದೆ, ಯಾವುದೇ ಪ್ರೊಫಿಲಾಕ್ಸಿಸ್ ಹೇಳಿದ್ರು ಜನರಲ್ ಮೆಜರ್ಸ್ ಬರೀಲಬಹುದು. ಒಂದು ಸ್ಯಾನಿಟೈಸೇಷನು, ಪರ್ಸ್ನಲ್ ಹೈಜೀನು, ಸರ್ವಿಲೆನ್ಸ್, ಐಸೋಲೇಷನ್ಸ್. ಸೊ ಇಷ್ಟು ಏನಿದೆ ಪೋಲಿಯೋ ವ್ಯಾಕ್ಸಿನ್ಸು. ಇದು 5 marks ಕೇಳ್ತಾರೆ, 10 marks ಇನ್ಕ್ಲೂಡ್ ಆಗಿರೋದ್ರಿಂದ ಇಲ್ಲೂ ಕವರ್ ಆಗಿದೆ. ಸೊ ಇಷ್ಟು ಏನಿದೆ 3 10 marks ಕ್ವಶನ್ಸು ಕವರ್ ಆಗಿದೆ. ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ದರೆ ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.